ಸೊ ನಿಮ್ಗೆಲ್ರಿಗೂ ನಿರಾಮಯ ಯೋಗ ಕುಟೀರ ಮತ್ತೆ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಎಲ್ರಿಗೂ ಸ್ವಾಗತ. ನಮ್ಮ ಗುರುಗಳ ಪರಿಚಯ ಮಾಡ್ಕೊಡ್ಬೇಕು ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಅವ್ರನ್ನ ಬರೀ ಗುರುಗಳಾಗಿ ನೋಡಿದಾರೆ ಅಷ್ಟೇ. ಬಟ್ ಅವರ ಆಕ್ಚುಯಲ್ ಪರಿಚಯ ಏನು ಅನ್ನೋದನ್ನ ಆದಷ್ಟು ಸಂಕ್ಷಿಪ್ತ ಅಂದ್ರೂ ನನಗೆ 1.5 ಪೇಜ್ ಸಿಕ್ಕಿದೆ. ಸೊ ಆದಷ್ಟು ಬೇಗ ಅವ್ರಿಗೆ ಇಷ್ಟ ಇಲ್ಲ ಅದು, ಅವ್ರು ನನಗೆ ಏನು ಹೇಳಿದ್ದು 2 ಲೈನ್ ನೀವು ಹೇಳಬೇಕು ಅಂತ, ಬಟ್ ಆದರೂ ನಾ ಇದು ಮಾಡಲೇಬೇಕು. ಸೊ ಅವರು ಮೂಲತಃ ಅವ್ರು ಹುಟ್ಟಿದ್ದು ತೀರ್ಥಹಳ್ಳಿ, ಶಿವಮೊಗ್ಗ. ಚಿಕ್ಕ ವಯಸ್ಸಿನಿಂದಲೂ ಅವರು ಸಮಾಜ ಸೇವೆ ಮತ್ತು ತಾತ್ವಿಕ ಚಿಂತನೆಯಿಂದ ಅವರು ಶ್ರೀ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ಅವರು ಬೋಧನಾ ಮಾಡ್ಕೊಂಡು ಬಂದಿದ್ದಾರೆ. ಬಾಲ್ಯದಿಂದಲೂ ಅವರು ಸ್ವಯಂ ಸೇವಕರು. ಮತ್ತೆ ಅವರು ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಪೂರ್ಣ ಸಮಯದ ಪ್ರಚಾರಕರಾಗಿ ಆಮೇಲೆ ಅವರ ಸ್ವಯಂ ಸೇವಕ ಇದಾದ್ಮೇಲೆ ಕೆಲಸ ಮಾಡಿದ್ದಾರೆ. 32 ವರ್ಷಗಳಿಂದ ಅವರು ಯೋಗಾಸನವನ್ನು ಮಾರ್ಗದ ಮೂಲಕ ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡುಪಟ್ಟಿಸಿದ್ದಾರೆ. ಪದ್ಮಭೂಷಣ ಯೋಗಾಚಾರ್ಯ ಡಾಕ್ಟರ್ BKS ಅಯ್ಯಂಗಾರ್ ಅವರ ಬಳಿ ಹತ್ತಿರದ ಶಿಷ್ಯರಾಗಿ, ಅಂದ್ರೆ ನೇರ ಶಿಷ್ಯರಾಗಿ ಯೋಗವನ್ನು ಕಲಿಯುವ ಅನುಗ್ರಹ ಅವರಿಗೆ ಬಂದಿದೆ. ನೀವು ಅವ್ರ ವೆಬ್ಸೈಟ್ಗೆ ಹೋದ್ರೆ, BKS ಅಯ್ಯಂಗಾರ್ ವೆಬ್ಸೈಟ್ಗೆ ಹೋದ್ರೆ ಡೈರೆಕ್ಟ್ ಡಿಸೈಪಲ್ಸ್ ಅಲ್ಲಿ ಇವರು ಒಬ್ರು. 6 ಜನ 7 ಜನ ಇದ್ದಾರೆ ಅಷ್ಟೇ, ಅದರಲ್ಲಿ ಇವರು ಒಬ್ರು. ಇವರ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲೂ ಇದ್ದಾರೆ. ಮತ್ತೆ RSS ಕಾರ್ಯಕರ್ತರಾಗಿ ಅವರು ರಾಷ್ಟ್ರವ್ಯಾಪಿ ಯೋಗಾಸನದಲ್ಲಿ ತರಬೇತಿ ನೀಡಿದ್ದು, ಹಿಂದೂ ಸ್ವಯಂ ಸೇವಕ ಸಂಘದ ಪರವಾಗಿ ಅವರು ಇಂಗ್ಲೆಂಡ್ ಮತ್ತು ಹಾಲೆಂಡ್ ನಲ್ಲಿ ಕೂಡ ತರಗತಿಗಳನ್ನ ತಗೊಂಡಿದ್ದಾರೆ. ವಿದೇಶ ವಿದ್ಯಾರ್ಥಿಗಳು ಅಂದ್ರೆ ಈಗ್ಲೂ ತಾಯ್ವಾನ್ ಮತ್ತೆ ಜಾರ್ಡನ್, ಸುಮಾರು ಜನ ನೋಡಿರ್ಬೋದು, ತಾಯ್ವಾನ್ ಮತ್ತೆ ಜಾರ್ಡನ್ ನಿಂದಾನು ಈಗ್ಲೂ ತರಬೇತಿ ಪಡೆಯಕ್ಕೆ ನಮ್ಮ ಕ್ಲಾಸಿಗೆ ಬಂದು ಅಟೆಂಡ್ ಮಾಡ್ತಾರೆ. ಅವರು ವರ್ಷಕ್ಕೆ 1 ಸತಿನೋ 2 ಸತಿನೋ ಬಂದು 1 ತಿಂಗಳು ಇಲ್ಲಿಗೆ ಬಂದು ಕ್ಲಾಸ್ ಅಟೆಂಡ್ ಮಾಡಿ ಹೋಗ್ತಾರೆ. ಇವ್ರ ವಿಶೇಷ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ, ಕೆಲವರು ಭಾರತ ತಂಡದ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇವರಿಂದ ಥೆರಪಿ ಪಡೆದಿದ್ದಾರೆ. ಮತ್ತೆ ಹಾಗೆ ಹಲವಾರು CEOs ಅಂದ್ರೆ ಕಂಪನಿ ನಿರ್ದೇಶಕರು, ಮತ್ತೆ ಡಾಕ್ಟರ್ಸು, ಮತ್ತೆ IAS ಅಧಿಕಾರಿಗಳು ಕೂಡ ಇವರು ಶಿಷ್ಯರಾಗಿದ್ದಾರೆ. ಮತ್ತೆ ಇವರ ವಿಶೇಷತೆ ಏನಪ್ಪಾ ಅಂದ್ರೆ, ಇವರು ಯೋಗ ಚಿಕಿತ್ಸೆಯಿಂದ ಎಲ್ಲಾ ವಯಸ್ಸಿನ ರೋಗಿಗಳು ತಮ್ಮ ಕಾಯಿಲೆಗಳಿಗೆ ಪರಿಹಾರವನ್ನು ನೀಡಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಅದೇ ಹೇಳೋದು, ನಾನು ಏನ್ ಟ್ರೈ ಮಾಡ್ತೀನಿ, ನನ್ಗದು ಗಾಡ್ಸ್ ಗಿಫ್ಟ್, ಅದು ಏನಾಗತ್ತೆ ಅದು ಅದರಿಂದ ಸೃಷ್ಟಿ ಆಗತ್ತೆ ಅಂತ. ಮತ್ತೆ ಯೋಗ ಮೂಲಕ ಸಮಾಜ ಸಮಸ್ಯೆಯನ್ನು ತರಲು ಸಾರ್ವಜನಿಕ ಸೂರ್ಯ ನಮಸ್ಕಾರ, ಮತ್ತೆ ನಮ್ಮ ರಥಸಪ್ತಮಿಗೆ ನಾವು ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡ್ತೀವಿ. ಹಾಗೆ ಇಲ್ಲಿ ರಕ್ಷಾಬಂಧನಕ್ಕೆ ಸೇರ್ತೀವಿ, ಗುರು ಪೌರ್ಣಿಮಾಗೆ ಸೇರ್ತೀವಿ. ಇದೆಲ್ಲ ಕೆಲವು ಚಟುವಟಿಕೆಗಳು ಅವರು ಸಾಮೂಹಿಕವಾಗಿ ಮಾಡಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ ತುಂಬಾ ದಿವಸದಿಂದ. ಮತ್ತೆ ಇವ್ರ ಪ್ರಶಸ್ತಿಗಳು ಏನಪ್ಪಾ ಅಂದ್ರೆ, ಸುಮಾರು ಜನಕ್ಕೆ ಇದೆಲ್ಲ ಗೊತ್ತಿಲ್ಲ. ಸೊ ಇವತ್ತು ಅವಕಾಶ ಸಿಕ್ಕಿದೆ, ನಾನು ಹೇಳ್ತಾ ಇದ್ದೀನಿ. ಮೈಸೂರು ದಸರಾ ಮಹೋತ್ಸವದಲ್ಲಿ ಯೋಗ ದಸರಾ ಉಪಸಮಿತಿಯಿಂದ ಮೆಚ್ಚುಗೆ ಪ್ರಶಸ್ತಿ ಪಡೆದಿದ್ದಾರೆ. ಆಮೇಲೆ ಆರ್ಯಭಟ್ಟ ಕಲ್ಚರಲ್ ಅಸೋಸಿಯೇಷನ್ ಇಂದ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇವ್ರದಾಗಿದೆ. ಮತ್ತೆ ದೂರದರ್ಶನ ಕನ್ನಡ ವಾಹಿನಿ ಚಂದನದ ಬೆಳಗು ಕಾರ್ಯಕ್ರಮದ ಮೂಲಕ ಸಾಮಾಜಿಕ ಜನರನ್ನು ಪರಿಚಯಿಸಿದ್ದಾರೆ. ಮತ್ತೆ ರೋಟರಿ ಸೆಂಟ್ರಲ್ ಇಂದ ಯೋಗ ಸೇವಾವಾಣಿ ಪ್ರಶಸ್ತಿ ಪಡೆದಿದ್ದಾರೆ. ಮತ್ತೆ ಕರ್ನಾಟಕ ಗವರ್ಮೆಂಟ್ ಇಂದ ದಸರಾ ಯೋಗ ಸಿರಿ ಪ್ರಶಸ್ತಿ ಕೂಡ ಇವ್ರದಾಗಿದೆ. ಮತ್ತೆ ಇವರ ಸಮಾಜ ಸೇವೆಯನ್ನು ಪರಿಗಣಿಸಿ ಶುಭಾರಾಮ್ ಟ್ರಸ್ಟ್ ಎಂಬ ರಾಷ್ಟ್ರ ಮಟ್ಟದ ಸಂಸ್ಥೆ ಸಮಾಜ ಸೇವಾ ಭೂಷಣ ಪ್ರಶಸ್ತಿಯನ್ನು ನೀಡಿ ಅಂದಿನ ಕರ್ನಾಟಕ ರಾಜ್ಯಪಾಲರ ಗೌರವಾನ್ವಿತ ಶ್ರೀ TN ಚತುರ್ವೇದಿ ಅವರು ಕೂಡ ಇವರಿಗೆ ಪ್ರಶಸ್ತಿ ನೀಡಿದ್ದಾರೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರೆಕಗ್ನಿಷನ್ ಇವರಿಗೆ ಸಿಕ್ಕಿರೋದು 2020-21 ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ. Jewel in the crown ಅಂತ ಹೇಳ್ಬೋದು. he was recognized for his yoga. ಇದು ಮತ್ತೆ ಈ ಸಾಂಕ್ರಾಮಿಕ ಪರಿಸ್ಥಿತಿಯಲ್ಲಿ ಕಳೆದ 2 ವರ್ಷಗಳಿಂದ ಸತತವಾಗಿ 1 ದಿನಾನು ಬಿಡದೆ, ಎಕ್ಸೆಪ್ಟ್ ಸಂಡೇ, there is no holiday, ಏನೂ ಇಲ್ಲ, ಆನ್ಲೈನ್ ಕ್ಲಾಸಸ್. we are all benefited by his online classes and his commitment. ನಾನು ಏನು I can, because I have seen him from very close corner. His commitment, nobody can match his commitment. ಸೊ ಇದಿಷ್ಟು ಹೇಳಿ ಇವತ್ತಿನ ಇಂದಿನ ಈ ಯೋಗ
ಥೆರಪಿ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ನಮ್ಮ ಆತ್ಮೀಯ ಗುರುಗಳಾದ ಶ್ರೀ ರಾಘವೇಂದ್ರ ಶೆಣೈ ಅವರಿಗೆ ಕೇಳ್ಕೊತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಈ ಕಾರ್ಯಕ್ರಮಕ್ಕೆ ನನ್ನ ಪೂರ್ಣ ಶತ ನಮನಗಳು ನನ್ನ ಗುರುಗಳಾದ ಯೋಗಾಚಾರ್ಯ BK ಸೆಂಗಾರ್ ಮತ್ತು ಮಾನಸ ಗುರುಗಳಾದ ಸ್ವಾಮಿ ರಾಮತೀರ್ಥರಿಗೆ ನಮಸ್ಕರಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಆರಂಭ ಮಾಡ್ತೇನೆ. ಇಲ್ಲಿ ಅನೇಕರು ಪತಂಜಲಿ ನಮನ ಬರುತ್ತಾದ್ರಿಂದ ಯೋಗವನ್ನ ಶಾಸ್ತ್ರ ರೂಪದಲ್ಲಿ ಸೂತ್ರ ರೂಪದಲ್ಲಿ ಕೊಟ್ಟಿರ್ತಕ್ಕಂಥವ್ರು ಪತಂಜಲಿಗಳು. ಅವರಿಗೆ ನಮಿಸಿ ನಾವು ನಮ್ಮೆಲ್ಲ ಯೋಗ ತರಗತಿಗಳನ್ನು ಆರಂಭ ಮಾಡ್ತೇವೆ. ಆದ್ರಿಂದ ಇಲ್ಲಿ ಅನೇಕರು ಇದ್ದೀರಿ, ಎಲ್ಲರೂ ಒಟ್ಟಿಗೆ ಒಮ್ಮೆ ಪತಂಜಲಿ ನಮನ ಹೇಳೋಣ. ನೇರವಾಗಿ ಕುತ್ಕೊಳ್ಳಿ, ಕಣ್ಣುಗಳು ಮೃದುವಾಗಿ ಮುಚ್ಚಿರ್ಲಿ. ವಾಚ್ ದ ಬ್ರೆತ್, ಫೀಲ್ ದ ಬ್ರೆತ್, alert the spine, extending the back. Couple of long exhalation, nidhana dirghavagi usirannu bidi. Try to withdraw from all happenings around and switch over to the breath. Feel the breath, watch the breath, experience the breath. Breath is a life force. No breath, no life. ಒಂದು ವರ್ಷದ ಹಿಂದೆ, 1-2 ವರ್ಷಗಳ ಕಾಲ ಎಲ್ಲರೂ ಉಸಿರಾಡೋದನ್ನೇ ಅಥವಾ ಉಸಿರಾಡೋದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾ ಇದ್ರು, ಫೈಟ್ ಮಾಡ್ತಾ ಇದ್ರು. ಆ ದಿನಗಳನ್ನು ನೆನೆಸ್ಕೊಂಡ್ರೆ ಆ ಉಸಿರಾಟದ ಇಂಪಾರ್ಟೆನ್ಸ್ ಏನು ಅಂತ ನೆನಪಾಗತ್ತೆ. ಇಟ್ ಈಸ್ ಫ್ರೀಲಿ ಅವೈಲೇಬಲ್ and it is continuously working till the end of our life journey, but it goes unnoticed. At least for a couple of minutes, let us watch the breath, feel the breath, experience the breath, which is freely available. ಮೂರು ಬಾರಿ ಓಂಕಾರ ಹೇಳೋಣ. ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. Once again, take a deep breath. Once again, take a deep breath. Relax the eyes, eyebrows, eyelids. Patanjali Namana. Yogena chittasya padena vacha malam sharirasya cha vaidhyakena yopakarottam pravaram munina patanjalim pranjalirānatosmi. Sarve bhavantu sukhinah, sarve santu nirāmayah, sarve bhadrani pashyantu ma kasyit dukkha bhavet. Om Shanti Shanti Shanti.
Join the palms, bow the head. Breathe out, let us surrender completely within. Relax. ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ನನಗೆ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಆರ್ಗನೈಸರ್ಸ್ಗೆ ಹಾಗೂ ಕೇಳಲಿಕ್ಕೆ ಬಹಳ ದೂರಿಂದ ಎಲ್ಲ ಬಂದಿದ್ದೀರಿ, ಎಲ್ರಿಗೂ ವಂದನೆಗಳು. ವಿಷಯ ಯೋಗ ಚಿಕಿತ್ಸೆ. ಯೋಗ ಚಿಕಿತ್ಸೆ ಕುರಿತು ಮಾತಾಡಬೇಕು ಅಂತ ಹೇಳಿದ್ದಾರೆ. ಯೋಗ ಚಿಕಿತ್ಸೆ ಯಾವಾಗ ಆರಂಭ ಆಗತ್ತೆ? ಚಿಕಿತ್ಸೆ ಯಾವಾಗ ಆರಂಭ ಆಗತ್ತೆ? ಎಲ್ರಿಗೂ ರಿಪೇರ್ಸ್ ಯಾವಾಗ ಸ್ಟಾರ್ಟ್ ಆಗತ್ತೆ? ವೆನ್ ದೇರ್ ಇಸ್ ಎ ಪ್ರಾಬ್ಲಮ್. ಟ್ರೀಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗತ್ತೆ? ವೆನ್ ದೇರ್ ಇಸ್ ಎ ಪ್ರಾಬ್ಲಮ್. ಇಂಡಸ್ಟ್ರೀಸ್ ಮುಳುಗಿ ಹೋದಾಗ ಅಥವಾ ಒಂದು ಕಷ್ಟದ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ಇಂಡಸ್ಟ್ರೀಸ್ಗಳನ್ನ ನರ್ಸಿಂಗ್ ಅಂತ ಹೇಳ್ತಾರೆ. ನರ್ಸಿಂಗ್ ದ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಹಾಗೆ ನರ್ಸಿಂಗ್ ಕೇರ್ ಅಂತ ಹೇಳ್ತಾರಲ್ಲ, ಹಾಗೆ ಚಿಕಿತ್ಸೆ ಯಾವಾಗ ಆರಂಭ ಆಗತ್ತಂತಂದ್ರೆ ಪ್ರಾಬ್ಲಮ್ ಇದ್ದಾಗ. ಆದ್ರೆ ನನಗೂ ಒಂದು ಕ್ವಶನ್ ಬಂತು ಇದ್ದಕ್ಕಿದ್ದಾಗ. ನಾವೆಲ್ಲ ಆರೋಗ್ಯವಾಗಿರ್ತಕ್ಕಂಥ ದಿನಗಳು ಇದ್ವು, ಈಗಲೂ ಇದೆ, ಚೆನ್ನಾಗಿದ್ದೇವೆ. ಚೆನ್ನಾಗಿರೋವರೆಗೆ ನಾನು ಹೇಗೆ ಚೆನ್ನಾಗಿದ್ದೆ ಅಂತ ಯಾರಿಗಾದ್ರೂ ನೆನಪಿದ್ಯಾ? ಕ್ವಶನ್ ಮಾಡ್ಕೊಂಡಿದ್ದೇವ? ಹೇಗೆ ನಾನು ಚೆನ್ನಾಗಿದ್ದೀನಿ ಗೊತ್ತೇ ಇಲ್ಲ. ಯಾಕೆ ಹೇಳಿ? ಚೆನ್ನಾಗಿದ್ದಷ್ಟು ಕಾಲ ನಾವೇನು ಎಂಜಾಯ್ ಮಾಡ್ತಾ ಇರ್ತೇವೆ ಲೈಫ್. ಅಲ್ಲಿವರೆಗೆ ನಮಗೇನು ಗೊತ್ತಿಲ್ಲ, ಹೌ ಟು ಮೇಂಟೈನ್ ಅಂತ ಗೊತ್ತಾಗಲ್ಲ. ಹೊಸ ಗಾಡಿ ತಗೊಳ್ತೇವೆ, ಕೇವಲ ಅದನ್ನ ಓಡಿಸೋದು ಮಾತ್ರನ ವಿ ಮೇಂಟೈನ್ ಇಟ್. ಅದನ್ನ ತೊಳಿತೀವಿ, ವಾಶ್ ಮಾಡ್ತೀವಿ, ಅವಾಗ ಸರ್ವಿಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಹಾಗೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಹುಟ್ಟದಾಗಿಂದ ಚೆನ್ನಾಗಿರ್ತೀವಿ. ಆದ್ರೆ ಬರ್ತಾ 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 ನಮ್ಗೆ ಅನೇಕ ಸಮಸ್ಯೆಗಳು ಬರ್ತದೆ. ಸಮಸ್ಯೆಗಳು ಬಂದಾಗ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಾನು ಆರೋಗ್ಯವಾಗಿದ್ದಷ್ಟು ಕಾಲ ನಾನು ಹೇಗೆ ಆರೋಗ್ಯವಾಗಿದ್ದೆ ಅನ್ನೋದೇ ನಮ್ಗೆ ಯಾವತ್ತೂ ನೆನಪು ಆಗಲ್ಲ. ಯಾವಾಗ ಅನಾರೋಗ್ಯವಾಗ್ತೀನಿ ಅವಾಗ ನನ್ಗೆ ಪ್ರಾರಂಭ ಆಯ್ತು ಅಂತ ಲೆಕ್ಕ. ಆದ್ರೆ ಅದ ಕಾರಣಗಳು ಹಲವು ಇರ್ತದೆ. ಅನೇಕ ಕಾರಣಗಳು ನಮ್ಗೆ ಬರ್ತಕ್ಕಂಥದ್ದು. ಜೀವನದಲ್ಲಿ ಆರಾಮಾಗಿದ್ದು ನಮ್ಗೆ ಏನೇನೋ ಬೇಕು ಅನ್ಸ್ತಾ ಇರತ್ತೆ. ನೀಡ್ಸ್, ಅದ್ರ ಜೊತೆಗೆ ವಾಂಟ್ಸ್. ಫಸ್ಟ್ ನೀಡ್ಸ್ ಮಾತ್ರ, ನನ್ನ ಅಗತ್ಯ ಮಾತ್ರ ನಮ್ಗೆ ಸಕ್ಕಿರ ಸಾಕಪ್ಪ ಅಂತ. ಆದ್ರೆ ಕೈ ತುಂಬಾ ಹಣ ಬಂದಾಗ ಅಲ್ಲಿಂದ ನಾವು ಡೈವರ್ಟ್ ಆಗ್ತೇವೆ. ಏನಂದ್ರೆ ನಂಗೆ ವಾಂಟ್ಸ್ ಜಾಸ್ತಿ ಆಗತ್ತೆ. ಸೊ ನೀಡ್ಸು ವಾಂಟ್ಸು ಒಂದು ಥಿನ್ ಲೈನು, ಗೊತ್ತೇ ಆಗೋದಿಲ್ಲ ಕೆಲವೊಮ್ಮೆ. ಆ ವಾಂಟ್ಸ್ ಇಂದ ಹೋದಾಗ ಹೇಗಾದ್ರೂ ಮಾಡು ಅದನ್ನ ಪಡಿಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಅದನ್ನ ಫುಲ್ಫಿಲ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಅದು ಆಗ್ಲಿಲ್ಲ ಅಂದಾಗ ನನ್ಗೆ ವ್ಯಥೆ ಆಗತ್ತೆ. ಯಾವುದನ್ನು ನಾವು ಅನ್ಕೊಂಡಿದ್ದು ನಮ್ಗೆ ಸಿಕ್ಲಿಲ್ಲ ಅಂದ್ರೆ ನಾನು ಎಲ್ರಿಗೂ ದುಃಖ ಆಗೋದು. ದುಃಖ ಆದಾಗ ಶಾರೀರಿಕವಾಗಿ ಅನೇಕ ಬದಲಾವಣೆಗಳು ಕೆಮಿಕಲ್ ಲೆವೆಲ್ ಅಲ್ಲಿ ಆಗತ್ತೆ. ಫಸ್ಟ್ ಕೆಮಿಕಲ್ ಲೆವೆಲ್ ಅಲ್ಲಿ ಆಗತ್ತೆ. ಮುಂದೇನು ಹೇಳ್ತೀನಿ. ಆದ್ರೆ ಹ್ಯೂಮನ್ ಬಾಡಿ ಇಸ್ ಫುಲ್ ಆಫ್ ಕೆಮಿಕಲ್ಸ್. ಗೊತ್ತಲ್ಲ, ಎಂಟೈರ್ ಹ್ಯೂಮನ್ ಎಂಬಾಡಿಮೆಂಟ್ ಈಸ್ ವಿತ್ ಫುಲ್ ಆಫ್ ಕೆಮಿಕಲ್ಸ್. ಒಂದು ಕೆಮಿಕಲ್ ಫ್ಯಾಕ್ಟ್ರಿನೇ ಇದು. ಸೊ ಇದು ಮುಂದೆ ಬಂದಾಗ ನಾನು ಅದನ್ನು ಹೇಳ್ತೇನೆ. ಆನಂತರ ನಾವು ಈ ನೀಡ್ಸ್ ವಾಂಟ್ಸ್ಗಳ ಮಧ್ಯದಲ್ಲೇ ನಾವು ಸ್ಟ್ರಗಲ್ ಮಾಡ್ತಾ ಇರುವಾಗ ಅನೇಕ ಸಮಸ್ಯೆಗಳು ಬರ್ತದೆ, ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ. ಸಾಮಾನ್ಯವಾಗಿ ಕಾಮನ್ ಏಲ್ಮೆಂಟ್ಸ್ ಏನ್ ಬರ್ತದೆ ನಮ್ಗೆ? ಯಾರು ಸಿಕ್ಕಿದ್ರು ಏನಾದ್ರು ಹೇಳ್ತಾರಲ್ಲ. ಏನ್ ಹೇಳ್ತಾರೆ ಸಾಮಾನ್ಯವಾಗಿ? ಹೇಳಿ ನೋಡೋಣ ನೀವೇ. ತಲೆನೋವು, ಕೆಮ್ಮು, ಯಾವಾಗ್ಲೂ ಸ್ನೀಸಿಂಗು, ಆಮೇಲೆ ಶೀತ, ಆಗಾಗ್ಗೆ ಜ್ವರ ಬರ್ತಾ ಇರುತ್ತೆ. ತಿಂಗಳಲ್ಲಿ ಒಂದ್ಸಲ ಆದ್ರೂ ಜ್ವರ ಬಂದು ಹೋಗ್ತದೆ. ಡೈಜೆಸ್ಟಿವ್ ಪ್ರಾಬ್ಲಮ್, ಡೈಜೆಷನ್ ಆಗಲ್ಲ, ತಿಂದಿದ್ದು ಡೈಜೆಸ್ಟ್ ಆಗಲ್ಲ, ಇವ್ಯಾಕ್ಯುಯೇಷನ್ ಆಗಲ್ಲ. IBS ಪ್ರಾಬ್ಲಮ್. IBS ಅಂತಂದ್ರೆ ಈಗೆಲ್ಲ ಇದಕ್ಕೆ ಯಾವ್ದು ಕಾರಿಗೆಲ್ಲ IBS ಅಂತ ಹಾಕ್ತಾರೆ. ಅದು ಬ್ರೇಕಿಗೆ ಸಂಬಂಧಪಟ್ಟದ್ದು. ಇದು ಕೂಡ ಬ್ರೇಕೆ ಒಂದ್ ರೀತಿಯಲ್ಲಿ. ಏನು ಅಂದ್ರೆ ನಮ್ಗೆ ಆರೋಗ್ಯ ನೋಡ್ಕೋ ಅಂತ ಅದೊಂದು ಬ್ರೇಕ್ ಹಾಕ್ತಾ ಇರತ್ತೆ. ಏನಂತಂದ್ರೆ ತಿಂದ ತಕ್ಷಣ ಹೋಗ್ಬೇಕು ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಇರಿಟೇಬಲ್ ಬೌವೆಲ್ ಸಿಂಡ್ರಮ್, ಇದು ಈಗಲೂ ಅನೇಕರಿಗೆ ಇದೆ. ಅದು ಯಾಕಂದ್ರೆ ಆಂಗ್ಸೈಟಿ ನ್ಯೂರೋಸಿಸ್, ಈ ರೀತಿ ಅನೇಕ ಕಾರಣಗಳಿಂದ ಆಗತ್ತೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ. ಹಾಗೆ ಅನೇಕರಿಗೆ ಬ್ಯಾಕ್ ಪೇನು, ನೆಕ್ ಪೇನು, ಬೆರಳುಗಳಲ್ಲಿ ನಮ್ಮನೆಸ್ಸು. ಯಾಕೆ ಬರ್ತದೆ? ನಮ್ಮನೆಸ್ ಬಂದ ತಕ್ಷಣ ನಾವೇನ್ ಅನ್ಕೊಳ್ತೀವಿ? ಐ ಹ್ಯಾವ್ ಸಮ್ ನ್ಯೂರೋಲಾಜಿಕಲ್ ಪ್ರಾಬ್ಲಮ್. ಹೌದು, ಆದ್ರೆ ಕಾರಣಗಳು ಬೆರಳಲ್ಲಿ ನೋವು ಬಂದ್ರೆ ಬೆರಳಲ್ಲಿ ಇರಲ್ಲ ಪ್ರಾಬ್ಲಮ್, ಅಥವಾ ಬ್ರೈನ್ ಅಲ್ಲೇ ಇರಲ್ಲ. ಅದಕ್ಕೆ ಸಂಬಂಧಪಟ್ಟ ನರ ಇಲ್ಲೆಲ್ಲಿಂದಲೂ ಬರ್ತದೆ, ಕತ್ತಿನಲ್ಲಿ, ಅಲ್ಲಿ ಇರ್ತದೆ ಅದು ಪ್ರಾಬ್ಲಮ್. ಅದು ಪ್ರಾಬ್ಲಮ್ ಅನ್ನೋದಕ್ಕಿಂತ ನಮ್ಗೊಂದು ಬೆಲ್ ಹೊಡಿತದೆ, ನೋಡು ನನ್ನ ನೋಡ್ಕೋ ಅಂತ ಹೇಳಿ. ನಾವು ನೋಡ್ಕೊಳ್ಳಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ವ್ಯವಹಾರ, ಬಿಸ್ನೆಸ್ಸು, ಪ್ರೊಫೆಷನ್ನು,
ನನ್ನ ಕಮಿಟ್ಮೆಂಟು ಇಷ್ಟೆಲ್ಲ ಇವಾಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ನಾನು ಅನೇಕ ಬಾರಿ ಇದನ್ನು ಹಂಚ್ಕೊಂಡಿದ್ದೆ. ಯಾರಿಗಾದ್ರೂ ಟೈಮ್ ಇದೆಯಾ ಕೇಳಿ, ಯಾರ ಹತ್ರ ಟೈಮ್ ಇಲ್ಲ. ಒಂದು ಕಾಲದಲ್ಲಿ ಟೆಕ್ನಾಲಜಿ ಇರ್ಲಿಲ್ವಲ್ಲ, ಯಾವುದು ಜೇಬಲ್ಲಿ ಫೋನ್ ಇಟ್ಕೊಳ್ಳುವಂಥದ್ದೇ ಇರಲಿಲ್ಲ, ಮನೆ ಒಳಗಿತ್ತು ಫೋನು. ಅದು ಆ ಫೋನ್ ಕನೆಕ್ಷನ್ ಸಿಗೋದೇ ಒಂದು ದೊಡ್ಡ ಕಷ್ಟ. ಫೋನ್ ಯುವರ್ ಟೆಲಿಫೋನ್ ಅಂತೇಳಿ OIT ಅಪ್ಲೈ ಮಾಡಬೇಕು, ದುಡ್ಡು ಹೆಚ್ಚು ಕಟ್ಟಿದ್ರೆ ಬೇಗ ಬರ್ತದೆ. ಆಮೇಲೆ ಏನಾದರೂ ಫೋನ್ ಬೇಕು, ಏನಾದರೂ ಟೆಲಿಗ್ರಾಮ್ ಬರಬೇಕು, ಏನೆಲ್ಲ ನೀವು ಹಳ್ಳಿಗಳಲ್ಲೆಲ್ಲ ನೋಡಿದ್ರೆ ಗೊತ್ತಾಗತ್ತೆ. ಆದ್ರೆ ಇವತ್ತು ಹೇಗಿದೆ ಅಂದ್ರೆ ನಮ್ಮ ಹತ್ರ ಜೇಬಲ್ ಇದೆ, ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಹೇಳ್ಬೋದು, ಕೇಳ್ಬೋದು. ಹಾಗಿದ್ಮೇಲೆ ನಮ್ಗೆ ಸಮಯ ಜಾಸ್ತಿ ಸಿಗ್ಬೇಕಲ್ಲ. ಮೊದ್ಲಾದ್ರೆ ಹೇಗಂದ್ರೆ ಡೈರೆಕ್ಟ್ ಆಗಿ ಹೊಟ್ಟೋಗ್ಬಿಡ್ತೀವಿ ಮನೆಗೆ, ಅವ್ರಿಲ್ಲ ಅಂತ ಹೇಳಿ ವಾಪಸ್ ಬರ್ತೀವಿ. ಈಗ ಹಾಗಿಲ್ಲ, ಇರ್ತೀರಾ ನೀವು ಅಂತ ಕೇಳಿ ಹೋಗೋಷ್ಟು ಟೈಮ್ ಇದೆ. ಇಲ್ಲ ಅಂದ್ರೂ ಯು ಕ್ಯಾನ್ ಕಮ್ಯುನಿಕೇಟ್ ಓವರ್ ದಿ ಫೋನ್, ಆದ್ರೂ ಟೈಮ್ ಇಲ್ಲ. ಇಲ್ಲಿಂದ ಕೂತ್ಕೊಂಡು ನಾವು ದೇಶದ ಯಾವ ಮೂಲೆಗೂ ಮಾತಾಡ್ಬೋದು, ಅಷ್ಟು ನಮಗೆ ಅವಕಾಶ ವ್ಯವಸ್ಥೆ ಇದೆ. ಆದರೂ ನಮ್ ಕೆಲಸ ಮಾಡ್ಕೊಳಕ್ ನಮ್ಗೆ ಟೈಮ್ ಇಲ್ಲ. ಹೆಚ್ಚಿನ ಜನರಿಗೆ ಯೋಗದ್ದು ಇಲ್ಲಿ ಬರ್ತಾರೆ, ಕೆಲವೊಮ್ಮೆ ಎನ್ಕ್ವೈರಿ, ನಮ್ಮ ಕ್ಲಾಸಿಗೆ ಬರ್ತಾರೆ, ಸರ್ ಯಾವ್ಯಾವ ಟೈಮ್ ಇದೆ ಹೇಳ್ತೀನಿ. ನಮ್ಮ ಹತ್ರ ಇರೋದು ಟೈಮ್ ಹೆಚ್ಚು ಕಡಿಮೆ ಬೆಳಗ್ಗೆ 6 ಗಂಟೆಗೆ ಶುರು ಆದ್ರೆ 6, 6:30, 7, 7:30, 8, ಮತ್ತೆ 11ರಿಂದ 12 ಸಾಯಂಕಾಲ ಎಲ್ಲಾ ಟೈಮಲ್ಲಿ ಇರ್ತದೆ. ಅದಲ್ಲದೆ ಇರೋದು ಯಾವುದೋ ಒಂದು ಟೈಮ್ ಕೇಳ್ತಾರೆ. ಆಮೇಲೆ ಅದು ಆಯ್ತು ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ರೆ, ಸರ್ ಅಲ್ಲಿ ನಮ್ಮ ಮನೆ ಬನಶಂಕರಿಲಿರೋದು, ಆ ಕಡೆ ಎಲ್ಲಾದ್ರೂ ನಿಮ್ ಸೆಂಟರ್ ಇದೆಯಾ ಅಂತ ನೆಕ್ಸ್ಟ್ ಕ್ವಶನ್. ನಾನು ಯಾಕೆ ಹೇಳಿದೆ ಅಂತಂದ್ರೆ, ಆಮೇಲೆ ಅದು ಏನಾದ್ರೂ ನಮ್ಮವ್ರೊಬ್ರು ಇದಾರೆ ಅಲ್ಲಿ ತಗೊಳ್ತಾ ಇದಾರೆ, ಅಲ್ಲಿ ಹೋಗಿ ಅಂತ ಹೇಳಿದ್ರೆ ನೋಡ್ತೀನಿ, ನಂಗೆ ಸ್ವಲ್ಪ ಆಫೀಸ್ ಟೈಮಿಂಗು ಮತ್ತೆ ಅದು ಸೆಟ್ ಆಗಲ್ಲ ಅಂತ. ನೆಕ್ಸ್ಟ್ ಒಟ್ನಲ್ಲಿ ಅವರಿಗೆ ಬರಬೇಕು ಅಂತ ಅನ್ಸಲ್ಲ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದು ನಮ್ಗೆ ಬೇಕು, ಯಾವ್ದು ನನ್ಗೆ ಬೇಡ ಅನ್ನೋದು ಯೋಚನೆ ಮಾಡೋ ಶಕ್ತಿ ನಮ್ಮಲ್ಲಿಲ್ಲ ಇವಾಗ. ಅದೆಲ್ಲ ಇದ್ರ ಹಿಂದೆ ಹೊಟ್ಟೋಗ್ಬಿಟ್ಟಿದೀವಿ. ನಮ್ಮನ್ನು ನಾವು ಕಳ್ಕೊಳ್ತಾ ಇದೇವೇನೋ ಅಂತ ಒಂದು ಭಾಸವಾಗತ್ತೆ. ಬೇಕು, ಎಲ್ಲ ಬೇಕು, ಆದ್ರೆ ಏನ್ ಬೇಕು ಬೇಡ ಅನ್ನೋದು ಒಂದು ಲಿಮಿಟ್ ಇರ್ಬೇಕಲ್ಲ. ಅದ್ರ ಹಿಂದೆ ಓಡೋದ್ರಿಂದ ಇದೆಲ್ಲ ಆರೋಗ್ಯದ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾಗಾಗಿ ಬ್ಯಾಕ್ ಪೇನು, ನೆಕ್ ಪೇನು, ಜ್ವರ, ಆಮೇಲೆ ಲ್ಯಾಕ್ ಆಫ್ ಇಮ್ಯುನಿಟಿ. ನಾವೆಲ್ಲ ಇಮ್ಯುನಿಟಿ ಕಡಿಮೆ ಅಂತ ಹೇಳ್ತಿರಲ್ಲ. ಇಮ್ಯುನಿಟಿ ಫಸ್ಟ್ ಮನುಷ್ಯನಿಗೆ ಬರೋದು ಎಲ್ಲಿಂದ ಗೊತ್ತಾ? ಜನ್ಮಕ್ಕೆ ಬರುವಾಗ್ಲೇ ನಮ್ಮ ಇಮ್ಯುನಿಟಿ ಸ್ಟಾರ್ಟ್ ಆಗೋದೇ ಸ್ಕಿನ್ನಿಂದ. ನೀವು ಯೋಚನೆ ಮಾಡಿ, ನಮ್ಮ ಸ್ಕಿನ್ನಿಗೆ ಇಮ್ಯುನಿಟಿ ಎಷ್ಟಿದೆ ಅಂತ. ಎಂತೆಂತ ಕೆಟ್ಟ ಗಾಳಿ ಇರೋ ಕಡೆನೂ ನಾವು ಹೊರಟು ಹೋಗ್ತೀವಿ. ಮೂಗಲ್ಲಿ ಆ ಗಾಳಿ ತಗೊಳಕ್ ಆಗಲ್ಲ, ಆದ್ರೆ ಮೂಗು ಮುಚ್ಕೋಬಹುದು. ಆದ್ರೆ ಚರ್ಮದ ಮೇಲೆ ಧೂಳು ಕೂರ್ತದೆ ಬಟ್ಟೆ ಮೇಲೆ, ಹಾಗಿದ್ಮೇಲೆ ಅದರದ್ದು ವಾಸನೆ ಚರ್ಮದ ಮೇಲೆ ಹೋಗಲ್ವಾ? ಆದ್ರೂ ನಮ್ಗೆ ರೋಗ ಬರುತ್ತಾ? ಬರಲ್ಲ. ಸೊ ಚರ್ಮ ಅನ್ನೋದಿದೆಲ್ಲ ದಟ್ ಇಸ್ ದ ಫಸ್ಟ್ ಇಮ್ಯುನಿಟಿ. ಮಗು ತಾಯಿಯ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಒಂದ್ಸಲ ನಡುಗತ್ತೆ, ಆಮೇಲೆ ಇಟ್ ವಿಲ್ ಗೆಟ್ ಅಡ್ಜಸ್ಟ್ ಟು ದಿ ಎಕ್ಸ್ಟರ್ನಲ್ ಫೋರ್ಸ್. ಸೊ ದಟ್ ಈಸ್ ದ ಫಸ್ಟ್ ಇಮ್ಯುನಿಟಿ ಅಂತ ಹೇಳ್ತಾರೆ. ಹಾಗೆ ಇಮ್ಯುನಿಟಿ ಅನ್ನೋದು ನಾವು ಡೆವಲಪ್ ಮಾಡ್ಕೋಬೇಕಾದ್ರೆ, ಆದ್ರೆ ಇಮ್ಯುನಿಟಿ ಎಲ್ಲಿ ಕಳ್ಕೊಳ್ತೀವಿ ನಾವು? ಇಮ್ಯುನಿಟಿ ಡೆವಲಪ್ ಆಗೋದಿಲ್ಲ ಅಂದ್ರೆ ಹೊಟ್ಟೆ. ಮೊಟ್ಟ ಮೊದಲನೇದಾಗ ಹೊಟ್ಟೆ, ಜೀರ್ಣಾಂಗ ನಮ್ಮ ಮೇನ್ ಫ್ಯಾಕ್ಟ್ರಿ ಇದು. ನಾವೆಲ್ಲ ಈಗ ರೈಸ್ ಮಿಲ್ಲು ಈ ತರದ್ ನೋಡಿದ್ರೆ, ಭತ್ತ ಒಂದ್ ಕಡೆ ಹಾಕ್ತಾರೆ, ಅಲ್ಲಿ ಹೊಟ್ಟು ಬೇರೆ ಆಗತ್ತೆ, ಅಕ್ಕಿ ಬೇರೆ ಆಗತ್ತೆ, ಅಕ್ಕಿ ಎಲ್ಲ ಒಂದ್ ಕಡೆ ಬರುತ್ತೆ, ಹೊಟ್ಟೆ ಹಿಂದ್ಗಡೆ ಹೊಟ್ಟೋಗ್ಬಿಡುತ್ತೆ. ಹಾಗೆ ಮನುಷ್ಯನ ಕ್ರಿಯೆಗಳಲ್ಲೂ ಹಾಗೆ, ಪ್ರಾಣಿಯ ಕ್ರಿಯೆಗಳಲ್ಲೂ ಹಾಗೆ. ಸಾಮಾನ್ಯವಾಗಿ ತಿಂದದ್ದೆಲ್ಲ ಹೊಟ್ಟೆಯಲ್ಲಿ ಜೀರ್ಣ ಆಗತ್ತೆ, ಒಳ್ಳೆಯದ ಅಂಶಗಳೆಲ್ಲ ಮೇಲಕ್ಕೆ ಬರ್ತದೆ. ನೋಡಿ, ಹಾರ್ಟು, ಲಂಗ್ಸ್ ಕಡೆಗೆ ಬರ್ತದೆ, ಎಲ್ಲ ಬರ್ತದೆ, ಮೇಲಕ್ಕೆ ಬರ್ತದೆ, ಬ್ರೈನ್ ಕಡೆ ಬರ್ತದೆ. ಆದ್ರೆ ಬೇಡವಾದಿದೆಲ್ಲ ಇಟ್ ವಿಲ್ ಇವ್ಯಾಕ್ಯುಯೇಟ್. ದಟ್ ಈಸ್ ಅ ಸಿಸ್ಟಮ್, ಬ್ಯೂಟಿಫುಲ್ ಸಿಸ್ಟಮ್. ನಾವು ತಿಂದ ಆಹಾರದಲ್ಲಿ ಪಚನವಾಗಿ ನಮ್ಗೆ ಏನ್ ಕೆಮಿಕಲ್ ಬೇಕೋ ಆ ಕೆಮಿಕಲ್ ಎಲ್ಲ ಪ್ರೊಡ್ಯೂಸ್ ಆಗೋದು ಮೇನ್ ಸೆಂಟರ್ ಹೊಟ್ಟೆ. ಆದ್ರೆ ಹೊಟ್ಟೆ ಬಗ್ಗೆನೇ ನಮ್ಗೆ ಹೆಚ್ಚು ಕಾಳಜಿ ಇರೋದಿಲ್ಲ. ಹೊಟ್ಟೆ ಬಗ್ಗೆ ತುಂಬಾ ಕಾಳಜಿ, ಏನಾದ್ರೂ ಎಲ್ಲಿ ಸಿಕ್ಕಿದ್ರೆ ಏನ್ ಬೇಕಾದ್ರೂ ತಿನ್ನೋದು, ಅದು ಒಂದು ಕಾಳಜಿ ಇದೆ. ತುಂಬಾ ಸಲ ನಮ್ಮ ಕ್ಲಾಸ್ಗಳನ್ನು ನಾನು ಹೇಳೋದಿದೆ, ತಟ್ಟೆ ನಿಮ್ದು ಹೊಟ್ಟೆ ನಂದು ಅನ್ನೋದು ಯಾವತ್ತೂ ನೆನ್ಪಿಟ್ಕೋಬೇಕು. ಅಂದ್ರೆ ಏನು, ಎಲ್ಲೇ ಹೋಗ್ಲಿ, ಎಲ್ಲೇ ಎಲೆ ಮುಂದೆ ಕೂತ್ಕೊಳ್ಳಿ, ಯಾರ್ದ ಮನೆಗೆ ಹೋಗ್ಲಿ, ಎಷ್ಟು ದೊಡ್ಡ ತಟ್ಟೆ ಆದ್ರೂ ಇರ್ಲಿ, ಬೆಳ್ಳಿ ತಟ್ಟೆ ಇರ್ಲಿ, ಸ್ಟೀಲ್ ತಟ್ಟೆ ಇರ್ಲಿ, ಚಿನ್ನದ ತಟ್ಟೆ ಇರ್ಲಿ, ಬಾಳೆ ಎಲೆ ಇರ್ಲಿ, ಆದ್ರೆ ಹೊಟ್ಟೆ ಯಾರ್ದು? ನಮ್ದು. ತಗೋಬೇಕು ಬೇಡ, ತಿನ್ಬೇಕು ಬೇಡ, ಎಷ್ಟು ತಿನ್ಬೇಕು ಎಷ್ಟು ತಿನ್ಬಾರ್ದು, ಈ ವಿವೇಚನೆ ನಮ್ಗಿದ್ದು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಏನೂ ಸಮಸ್ಯೆ ಇಲ್ಲ. ನಮ್ಮ ಗುರುಗಳು ಯಾವಾಗಲೂ ಹೇಳೋದು, ಆಹಾರ ಈಗ ನಮ್ಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೇವೆ, ಡಯಾಗ್ನೈಸ್ ಮಾಡ್ಲಿಕ್ಕೆ ಫಸ್ಟ್ ಏನೋ ಒಂದು ಚೀಟಿ ಬರೆದು ಕೊಡ್ತಾರೆ. ಏನ್ ಬರೆದು ಕೊಡ್ತಾರೆ? ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಈ ಟೆಸ್ಟ್ಗಳು ಬರ್ತದೆ. ರಿಸಲ್ಟ್ ಏನ್ ಬರ್ತದೆ? ಅದರಲ್ಲೆಲ್ಲ ಕೆಮಿಕಲ್ಸ್.
ನಾವು ಆ ಕೆಮಿಕಲ್ಸ್ ತಿಂದಿದೀವಾ? ಇಲ್ಲ. ಆ ಆಹಾರದ ಮೂಲಕ ಹೋಗಿರ್ತದೆ. ಆದ್ರೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟೇ ತಿಂದಿರ್ಬೋದು, ಆದ್ರೆ ಡೈರೆಕ್ಟ್ ಸಾಲ್ಟ್ ನಾವು ತಿನ್ನಕ್ಕಾಗಲ್ಲ. ಅದಕ್ಕೆ ಎಲ್ಲಾ ರೀತಿಯ ಹಾಕಿದ ಆಹಾರವನ್ನು ನಾವು ಸೇವಿಸಿದ ಮೇಲೆ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋದು ಹೊಟ್ಟೆ ಕಾಯ್ತಾ ಇರುತ್ತೆ. ಎನ್ಸೈಮ್ಸ್ ಎಲ್ಲ ಅದಕ್ಕೆ ಜೀರ್ಣ ಮಾಡ್ಲಿಕ್ಕೆ ಬೇಕಾಗಿದ್ದೆಲ್ಲ ಪಚನ ಕ್ರಿಯೆ ತನ್ನಿಂದ ತಾನೇ ಕೆಲಸ ಮಾಡೋದು. ನಾವು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅದಕ್ಕೆ ತಿಂದ ಆಹಾರ ಹೇಗೆ ಪಚನವಾಗಿ ನಮ್ಮ ಶರೀರಕ್ಕೆ ಬೇಕು ಬೇಡವಾದದ್ದೆಲ್ಲ ಹೇಗೆ ಡಿವೈಡ್ ಮಾಡುತ್ತೆ ಅನ್ನೋದು ಯಾರು ಅದ್ರ ಬಗ್ಗೆ ಗಮನ ಕೊಡಲ್ಲ. ಅಲ್ಲಿಂದ ನಮ್ಗೆ ಸ್ಟಾರ್ಟ್, ಹೊಟ್ಟೆಯಿಂದಲೇ ಸ್ಟಾರ್ಟ್. ಹೊಟ್ಟೆಯಿಂದನೇ ನಮ್ಗೆಲ್ಲವೂ ಸಿಗುವಂಥದ್ದು, ಆ ನಂತರ ಉಳಿದದೆಲ್ಲವೂ. ಅದರಿಂದ ಹೊಟ್ಟೆನ ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಏನ್ ಬರಬೇಕು? ವಿ ಶುಡ್ ಬಿ ಕಾಶಿಯಸ್ ಅಬೌಟ್ ದ ಫುಡ್. ಒಂದೆಲ್ಲೋ ಒಂದ್ಸಲ ನಾನು ಒಂದು ಬುಕ್ ಟೈಟಲ್ ನೋಡಿದ್ ನೆನಪಿದೆ, ಪ್ರಾಯಶಃ ಬುಕ್ ನನ್ನ ಹತ್ರ ಇದ್ರೂ ಇರ್ಬೋದು. ಬುಕ್ ಏನು ಅಂದ್ರೆ, ಯು ಆರ್ ವಾಟ್ ಯು ಈಟ್. ಅಂದ್ರೆ ನಿಮ್ಮನ್ನು ನೋಡಿದ ತಕ್ಷಣ ಗೊತ್ತಾಗತ್ತೆ ನೀವು ಏನ್ ತಿಂತೀರಿ, ಹೇಗಿದ್ದೀರಿ ಅಂತ ಹೇಳಿ. ಅಂತ ಅಂದ್ರೆ ನೀವು ಏನ್ ತಿನ್ಬೇಕು, ಆಹಾರ ಏನ್ ತಿನ್ಬೇಕು, ಯಾವ ತರ ತಿನ್ಬೇಕು ಅನ್ನೋದೇ ಅದ್ರೊಳಗಿಂದ ವಿಜ್ಞಾನ. ಅದು ನಮ್ಗದು ಅರ್ಥ ಆಗಲ್ಲ ಅನೇಕ ಬಾರಿ. ಹೀಗೆ ನಮ್ಮ ಶರೀರದಲ್ಲಿ ಕೆಮಿಕಲ್ ಬ್ಯಾಲೆನ್ಸ್ ಪರ್ಫೆಕ್ಟ್ ಆಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಆದ್ರೆ ಇನ್ನೊಂದು ವ್ಯವಸ್ಥೆ ಬಹಳ ಬ್ಯೂಟಿಫುಲ್ ಆಗಿದೆ. ಎಷ್ಟೇ ಅದು ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಲಿ, ಅದು ಮ್ಯಾನೇಜ್ ಮಾಡೋ ಕೆಪಾಸಿಟಿನೂ ಬಾಡಿಗಿದೆ. ಮ್ಯಾನೇಜ್ ಮಾಡ್ಕೊಳ್ತದೆ ಎಲ್ಲವೂ. ಈಗ ನಾವೆಲ್ಲ ಇಲ್ಲಿದ್ದೀವಿ, ನಂಗೆ ನೋಡ್ತಾ ಇದ್ದೀರಿ, ನೋಡೋ ಕಣ್ಣುಗಳು ನಿಮ್ದೆ, ಕೇಳುವ ಕಿವಿಗಳು ನಿಮ್ದೆ, ಯೋಚನೆ ಮಾಡೋದು ನಿಮ್ದೆ. ಎಲ್ಲೋ ಅದು ಅಲ್ಲಿ ನೋಡ್ತೀರಿ, ಕೇಳ್ತೀರಿ, ಉಸಿರಾಡ್ತಾ ಇದ್ದೀರಿ. ಸೆವೆರಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದ ಬಾಡಿ. ಇಟ್ ಇಸ್ ಆಲ್ ಕೋಆರ್ಡಿನೇಟಿಂಗ್ ಫಾರ್ ದೆಮ್ಸೆಲ್ಸ್, ನಾಟ್ ಫಾರ್ ಯು, ನಾಟ್ ಫಾರ್ ಮೀ. ಹಾರ್ಟ್ ವರ್ಕ್ ಮಾಡ್ತಾ ಇರೋದು ಲಂಗ್ಸ್ಗೋಸ್ಕರ, ಲಂಗ್ಸ್ ಹಾರ್ಟ್ ಎರಡು ವರ್ಕ್ ಮಾಡ್ತಾ ಇರೋದು ಬ್ರೈನ್ಗೋಸ್ಕರ, ಅದು ಮೂರು ವರ್ಕ್ ಮಾಡ್ತಾ ಇರೋದು ಡೈಜೆಸ್ಟಿವ್ ಆರ್ಗನ್ಗೋಸ್ಕರ, ಡೈಜೆಸ್ಟಿವ್ ಆರ್ಗನ್ ವರ್ಕ್ ಮಾಡ್ತಾ ಇರೋದು ಇನ್ನೊಂದು ಯಾವುದಕ್ಕೋಸ್ಕರ. ಒಟ್ಟಿನಲ್ಲಿ ಇಡೀ ಶರೀರದಲ್ಲಿ ಎಲ್ಲ ಅಂಗಾಂಗಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಅವರವರೇ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಅದು ನಮ್ಮ ಗುರುಗಳು ಹೇಳೋದು. ಅವರ್ ಬಾಡಿ ಈಸ್ ಲೈಕ್ ಎ ಬ್ಯೂಟಿಫುಲ್ ಫ್ಯಾಮಿಲಿ. ಇಟ್ ಇಸ್ ಎ ಫ್ಯಾಮಿಲಿ ಕಲ್ಚರ್. ಒಂದು ದೇಹ ಒಂದು ದೇಶ ಇದ್ದಾಗೆ, ಹಾಗೆ ಒಂದು ಕುಟುಂಬ ಇದ್ದಾಗೆ, ಪರಿವಾರ ಇದ್ದಾಗೆ. ಯೋಚನೆ ಮಾಡಿ, ಪರಿವಾರದಲ್ಲಿ ಯಾವುದೋ ಒಂದು ಮಗು ಸ್ವಲ್ಪ ಕಷ್ಟದಲ್ಲಿರೋ ಮಗು, ಏನೋ ಒಂದು ಹ್ಯಾಂಡಿಕ್ಯಾಪ್ ಇರ್ಬೋದು, ಏನೋ ಒಂದು ನ್ಯೂನತೆ ಇರ್ಬೋದು, ಅದಕ್ಕೆ ಹೆಚ್ಚು ಕಾಳಜಿ ಇರುತ್ತೆ. ಹಾಗೆ ನಮ್ಮ ಶರೀರದಲ್ಲಿ ಏನೋ ಒಂದು ನ್ಯೂನತೆ ಇದ್ರೆ ಹೆಚ್ಚು ಕಾಳಜಿ ಇರ್ತದೆ. ಅಂಡ್ ಇಟ್ ವಿಲ್ ಟೇಕ್ ಕೇರ್. ಒಳಗೆ ಅದೇ ಅಡ್ಜಸ್ಟ್ ಮಾಡ್ಕೊಳ್ದೆ, ಇನ್ನು ನನ್ನಿಂದ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅನ್ನುವಂಥದ್ದು ಅವ್ರುಗಳಿಗೆ ಗೊತ್ತಾಗ್ಬಿಟ್ರೆ ಅವು ಬೆಲ್ ಹೊಡಿತದೆ. ನನ್ನನ್ನು ನೋಡ್ಕೋ ಅಂತ. ಅಲ್ಲಿವರೆಗೆ ನಾನು ನೋಡ್ಕೊಳಲ್ಲ. ಮತ್ತೆ ಯಾವುದೇ ಒಂದು ರೋಗ ತನ್ನಿಂದ ತಾನೇ ನಮ್ಗೆ ಗೊತ್ತಿಲ್ಲದೆ ಬರುವಂತಹ ಸ್ಥಿತಿ ಯಾವುದು ಇರೋದಿಲ್ಲ. ಎಲ್ಲವೂ ನಮ್ಗೆ ಗೊತ್ತಾಗತ್ತೆ, ಬೆಲ್ ಹೊಡಿತದೆ. ಆದ್ರೆ ಆ ಬೆಲ್ಲು ಕೇಳುವಷ್ಟು ಸೂಕ್ಷ್ಮವಾಗಿ ನಾವು ಇರೋದಿಲ್ಲ. ಇದ್ದರೂ ಸ್ವಲ್ಪ ಅದನ್ನೇನ್ ಮಾಡ್ತೇವೆ? ಇಗ್ನೋರ್ ಮಾಡ್ತೇವೆ. ಫಸ್ಟ್ ಇಗ್ನೋರ್ ಮಾಡ್ತೇವೆ, ನೆಗ್ಲೆಕ್ಟ್ ಮಾಡ್ತೇವೆ, ಕೊನೆಗೆ ಎಲ್ಲೋ ಹೋಗಿ ನಾವು ಸಿಕ್ಕಾಕೊಂಡ್ಬಿಡ್ತೇವೆ. ಇದು ನಮ್ಗೆ ಅತ್ಯಂತ ಮಹತ್ವದ್ದು ಹೆಲ್ತ್ ಇಶ್ಯೂಸ್. ಅಂದ್ರೆ ಈ ರೀತಿ ನಮ್ಗೆಲ್ಲ ಪ್ರಾಬ್ಲಮ್ ಬರುವಂಥದ್ದನ್ನು ನಾವು ಸರಿಯಾಗಿ ಅದನ್ನ ಅಟೆಂಡ್ ಮಾಡದೇ ಇರೋದು. ಸಾಮಾನ್ಯವಾಗಿ ಇಲ್ಲಿ ನನ್ನ ಹತ್ರ ಯೋಗ ಥೆರಪಿಗೆ ಬರುವಾಗ ಒಂದು 70 to 80% ಬರೋ ಎಲ್ಲರೂ ಬ್ಯಾಕ್ ಪ್ರಾಬ್ಲಮ್ ಇಂದ. ಆದ್ರೆ ನಾನು ವೈಯಕ್ತಿಕವಾಗಿ ಒಬ್ರು ನಮ್ಮ ಹತ್ರ ಏನಾದ್ರೂ ಪ್ರಾಬ್ಲಮ್ ಅಂತ ಬಂದ್ರೆ ಅದನ್ನ ಸ್ಟಡಿ ಮಾಡೋದು ರೀತಿ ಎರಡು. ಒಂದು, ಫಿಸಿಕಲ್ ಲೆವೆಲ್ ಇಂದ ಎಮೋಷನಲ್ ಲೆವೆಲ್ ಡಿಸ್ಟರ್ಬ್ ಆಗತ್ತೆ ಅನೇಕರಿಗೆ. ಎಮೋಷನಲ್ ಲೆವೆಲ್ ಇಂದ ಫಿಸಿಕಲ್ ಲೆವೆಲ್ ಡಿಸ್ಟರ್ಬ್ ಆಗತ್ತೆ. ಅಂದ್ರೆ ಏನು? ಉದಾಹರಣೆಗೆ ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ, ಏನು ಆಕ್ಸಿಡೆಂಟ್ ಆಗೋದು ಅಥವಾ ಕಾಲ್ಜಾರಿ ಬೀಳೋದು, ಎಲ್ಲೋ ನೋಡ್ಕೊಂಡು ಎಲ್ಲೋ ಬಾಳೆಹಣ್ಣಿ ಸಿಪ್ಪೆ ನೋಡ್ತೀವಿ, ನೋಡಿಲ್ಲ ಬಿದ್ದು ಹೋಗ್ತೀವಿ, ಅಥವಾ ಫುಟ್ಪಾತ್ ಸರಿ ಇಲ್ಲ ಬಿದ್ದು ಹೋಗ್ತೀವಿ, ಫ್ರಾಕ್ಚರ್ ಆಗ್ಬಿಡ್ತದೆ. ಫ್ರಾಕ್ಚರ್ ಆದ ತಕ್ಷಣ ಸಹಜವಾಗಿ ವಿಲ್ ಬಿ ಇನ್ ರೆಸ್ಟ್ ಫಾರ್ ಮಿನಿಮಮ್ 3 weeks to 6 weeks. ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನೋ ಒಂದು ಕಮಿಟ್ಮೆಂಟ್ ಇದೆ, ನಾಳೆ ಇತ್ತು, ನೆಕ್ಸ್ಟ್ ವೀಕ್ ಇತ್ತು, ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಅಥವಾ ನಂದು ಬಿಸ್ನೆಸ್ ವ್ಯವಹಾರದಲ್ಲಿ ಇತ್ತೀಚೆಗೆ ಶುರು ಮಾಡಿದಷ್ಟೇ, ಇನ್ನೇನು ಅದು ವೃದ್ಧಿ ಆಗೋ ಟೈಮ್ ಬಂದಿದೆ, ಆದ್ರೆ ನನಗೆ ಹೋಗ್ಲಿಕ್ಕಾಗಲ್ಲ. ಅಥವಾ ನನ್ನ ವ್ಯವಹಾರದಲ್ಲಿ ನಾನು ಇನ್ಯಾರ ಮೇಲೂ ಡಿಪೆಂಡ್ ಆಗ್ಲಿಕ್ಕಾಗಲ್ಲ. ಅಥವಾ ನಾನು ಹೋಗ್ಲಿಲ್ಲ ಅಂದ್ರೆ ಅವತ್ತಿನ ನನ್ನ ಆಹಾರ ನನಗೆ ಅರ್ನ್ ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ, ಈ ತರದ ಅನೇಕ ಸಮಸ್ಯೆಗಳು ನಿಮ್ ಕಣ್ಣು ಮುಂದೆ ಕೂಡಲೇ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕಾಲ್ ಮುರಿದೋಯ್ತು, ಇನ್ನು 3 ವಾರ ಅಥವಾ 1 ತಿಂಗಳು ನೀವು ಹೋಗುವಾಗಿಲ್ಲ ಅಂದ್ಬಿಟ್ರೆ ಏನ್ ಮಾಡೋದು ಅಂತ. ಆದ್ರೂ ಒಂದು ಪ್ರಶ್ನೆ ಫಸ್ಟ್ ಕೇಳ್ತೇವೆ, ಕಾಲ್ ಮುರಿದಿದ್ದು, ಕೈ ಮುರಿದೆ, ಡಾಕ್ಟರ್ ನಾನು ಎಷ್ಟು ದಿವಸದಲ್ಲಿ ನಡಿಬಹುದು?
ಆದಷ್ಟು ಬೇಗ ನನಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು, ಆದಷ್ಟು ಬೇಗ ಹೇಗೆ ಹೋಗೋದು ನಾನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಇಲ್ಲಿ ಸ್ಟಾರ್ಟ್ ಆಗತ್ತೆ ನಮಗೆ ಫಿಸಿಕಲ್ ಪ್ರಾಬ್ಲಮ್ ಇಂದ. ಈ ಸಮಸ್ಯೆ ಆದಾಗ ಮನೇಲಿ ಇರ್ತೀವಿ, ಮನೇಲಿದ್ದಾಗ ಯೋಚನೆಗಳು ನಡೀತಾನೇ ಇರುತ್ತೆ, ಕ್ಯಾಲ್ಕುಲೇಷನ್ ನಡೀತಾ ಇರುತ್ತೆ. ಏನಾಗ್ತಿರ್ಬೋದು, ನನಗೆ ಪ್ರಮೋಷನ್ ಏನಾದ್ರು ತೊಂದರೆ ಆದ್ರೆ ಏನು, ನನಗೇನೋ ಪ್ರಮೋಷನ್ ಆಗೋ ಚಾನ್ಸ್ ಇತ್ತು ಕಳ್ಕೊಳ್ತೀನೇನೋ, ನನ್ನ ಕುಟುಂಬ ನಿರ್ವಹಣೆ ಏನು, ನನ್ನ ಕಮಿಟ್ಮೆಂಟ್ ಏನೇನೋ ಇತ್ತು, ನನ್ನ ವ್ಯವಹಾರ, ನನ್ನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನೋ ಪೇ, ನೋ ವರ್ಕ್, ನೋ ಪೇ, ಇಂಥದವರು ಇರ್ತಾರೆ. ಎಲ್ಲರಿಗೂ ಬರ್ತಕ್ಕಂಥ ಸಮಸ್ಯೆ ಇದು ಅನೇಕ ಬಾರಿ. ಈ ಸಮಸ್ಯೆ ಬಂದಾಗ ಧ್ಯಾನ್ ದ ಎಮೋಷನಲ್ ಲೆವೆಲ್ ಅಲ್ಲಿ ನಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಕೆಮಿಕಲ್ ಚೇಂಜಸ್ ಆಗುತ್ತೆ, ಬ್ರೈನ್ ಅಲ್ಲಿ ಕೆಮಿಕಲ್ ಚೇಂಜಸ್ ಆಗುತ್ತೆ, ಬಾಡಿನಲ್ಲಿ ಕೆಮಿಕಲ್ ಚೇಂಜಸ್ ಆಗುತ್ತೆ. ಅವಾಗ ಊಟ ಬೇಡ, ತಿಂಡಿ ಬೇಡ, ಆಹಾರ ಬೇಡ, ನಿದ್ರೆ ಬರಲ್ಲ, ಇವ್ಯಾಕ್ಯುಯೇಷನ್ ಆಗಲ್ಲ. ದೆನ್ ದಟ್ ವಿಲ್ ಟರ್ನ್ ಟು ಎಮೋಷನಲ್ ಲೆವೆಲ್. ಏನಾಗುತ್ತೆ, ಸುಮ್ಮನೆ ಕೂತಿರ್ತೀವಿ, ಎಮೋಷನಲಿ ವಿ ವಿಲ್ ಬಿ ಡಿಸ್ಟರ್ಬ್ಡ್, ಇಟ್ ಮೇ ಲೀಡ್ ಟು ಡಿಪ್ರೆಷನ್. ಯಾಕಂದ್ರೆ ಯಾರ ಹತ್ರ ಹೇಳ್ಕೊಳ್ಳದೆ ಇರ್ತಕ್ಕಂಥ ಸಮಸ್ಯೆನೂ ಕೆಲವೊಮ್ಮೆ ಇರ್ತದೆ. ಇಟ್ ವಿಲ್ ಬಿ ಡಿಸ್ಟರ್ಬ್ಡ್. ಏನ್ ಮಾಡೋದು, ಯಾರಿಗೆ ಹೇಳೋದು, ಯಾರು ಏನು ಹೇಳೋಕ್ಕಾಗಲ್ಲ. ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಹೇಳಬಾರ್ದು ಅಂತ ಇರುತ್ತೆ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ಮಾತಾಡೋದು ಕಡಿಮೆ ಆಗ್ತದೆ, ಎಮೋಷನಲಿ ದೇ ವಿಲ್ ಬಿ ಡಿಸ್ಟರ್ಬ್ಡ್. ದೆನ್ ವಿ ಸ್ಟಾರ್ಟ್ ವಿತ್ ರಿಲ್ಯಾಕ್ಸೇಷನ್. ಯೋಗ ಥೆರಪಿಯಲ್ಲಿ ನಾವು ಮಾಡ್ತಕ್ಕಂಥ ಮೆಥಡು, ಅವ್ರಿಗೆ ಪ್ರಾಬ್ಲಮ್ ಇರೋದು ಫಿಸಿಕಲ್ ಲೆವೆಲ್ ಅಲ್ಲಿ, ಆದ್ರೆ ಎಮೋಷನಲ್ ಲೆವೆಲ್ ಡಿಸ್ಟರ್ಬ್ ಆಗುತ್ತೆ. ಅದರಲ್ಲಿ ನಮಗೆ ಪಾರ್ಕಿನ್ಸನ್ ಇರ್ಬೋದು, ಅಥವಾ ಸ್ಟ್ರೋಕ್ ಆಗ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಎಲ್ಲವೂ. ಬಟ್ ಇಟ್ ಸ್ಟಾರ್ಟೆಡ್ ವಿತ್ ದ ಫಿಸಿಕಲ್ ಪ್ರಾಬ್ಲಮ್. ಇನ್ನೊಂದು ಎಮೋಷನಲ್ ಲೆವೆಲ್ ಟು ಫಿಸಿಕಲ್. ಫಾರ್ ಎಕ್ಸಾಂಪಲ್, ಏನೋ ಒಂದು ಬಿಸ್ನೆಸ್ ಲಾಸ್ ಆಯ್ತು, ಗೊತ್ತಿಲ್ಲ ಯಾರಿಗೂ, ಬಿಸ್ನೆಸ್ ಮಾಡೋರಿಗೆ ಮಾತ್ರ ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ನನಗೆ ಆಫೀಸಲ್ಲಿ ಇರೋರಿಗೆ ನನ್ ಪ್ರಮೋಷನ್ ಸಿಗುತ್ತೋ ಇಲ್ವೋ ಅವ್ರವ್ರಿಗೆ ಗೊತ್ತು, ಹೇಳ್ಕೊಳಕ್ಕಾಗಲ್ಲ. ಮನೆಯಲ್ಲಿ ಹೇಳಿದ್ರೆ ಗಾಬರಿ ಆಗ್ತದೆ, ಬೇರೆ ಅವರಿಗೂ ಹೇಳಿದ್ರೆ ನನಗೆ ಏನೋ ನನ್ ಪ್ರಮೋಷನ್ ಸಿಗೋದು ತಡೆದು ಬಿಡ್ಬಹುದು. ವ್ಯವಹಾರದಲ್ಲಿ ನನ್ಗೆ ಲಾಸ್ ಆಗಿದೆ ಅಂತ ಗೊತ್ತಾದ್ರೆ ನನಗೆ ವ್ಯವಹಾರದಲ್ಲಿ ತೊಂದರೆ ಆಗ್ತದೆ, ಬೇರೆಯವ್ರು ನನ್ ಕ್ರೆಡಿಟ್ ಕೊಡಲ್ಲ, ಅಥವಾ ನಾನು ಕೊಟ್ಟಿದ್ದ ನನಗೆ ಕೊಟ್ಟಿರ್ತಕ್ಕಂಥ ಸಾಲನೂ ನನ್ಗೆ ಬರಲ್ಲ. ಈ ತರ ಅನೇಕ ಸಮಸ್ಯೆಗಳು ಎದುರಾದಾಗ ಯಾರಿಗೂ ಹೇಳ್ಕೊಳ್ಳದೆ ಇರ್ತಕ್ಕಂಥ ಸಮಸ್ಯೆ, ಫ್ಯಾಮಿಲಿ ಮ್ಯಾಟರ್ಸ್, ಈ ರೀತಿ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಬಂದಾಗ ಹೇಳ್ಕೊಳಕ್ ಆಗದೆ ಇರುವಂತ ಇದ್ದಾಗ ಸುಮ್ಮನೆ ಇರಕ್ ಶುರು ಮಾಡ್ತಾರೆ. ಅಲ್ಲೂ ಮಾತು ಕಡಿಮೆ ಆಗತ್ತೆ, ಉತ್ಸಾಹ ಇಲ್ಲ, ನಿರುತ್ಸಾಹ, ಎದ್ದು ಹೋಗ್ಬೇಕನ್ಸಲ್ಲ, ಬನ್ನಿ ಹೊರಗೋಗೋಣ ಅಂದ್ರೆ ಇಲ್ಲ. ಈ ರೀತಿ ಅನೇಕ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ, ಇನ್ಕ್ರಿಮೆಂಟ್ ಇಲ್ಲ, ಪ್ರಮೋಷನ್ ಇಲ್ಲ, ಇದೆಲ್ಲ ಹೇಳ್ಕೊಳಕ್ ಆಗದೆ ಇರುವಂತ ಸಮಸ್ಯೆಗಳು. ಅವಾಗ ಏನಾಗುತ್ತೆ, ಎಲ್ಲೂ ಹೋಗೋದು ಬೇಡ ಅಂತಕ್ಕಂಥ ಒಂದು ಸಮಸ್ಯೆ ಸ್ಟಾರ್ಟ್ ಆದಾಗ ಎದ್ದು ಹೋಗೋದೇ ಬೇಡ ಅಂತ. ಈಗ ನಾವೆಲ್ಲ ಯೋಗ ಕ್ಲಾಸಿಗೆ ಬರ್ತಕ್ಕಂಥವ್ರು ಅನೇಕರಿಗೆ ನಾನು ಬರ್ತೀನಂತಾನೆ ಕಮಿಟ್ ಮಾಡ್ಕೊಂಡವ್ರು, ಆದ್ರೆ ಎದ್ದು ಬರ್ಲಿಕ್ಕೆ ಎಷ್ಟು ಕಷ್ಟ ಇದೆ ಯೋಚನೆ ಮಾಡಿ. ಬೆಳಗ್ಗೆ ಆಗ್ಲಿ ಯಾವುದೇ ಟೈಮಲ್ಲಿ ಕಮಿಟ್ ಮಾಡಿ ಟೈಮಿಗೆ ಅವರಿಗೆ ಎಮೋಷನಲಿ ವೆನ್ ದೇ ಆರ್ ಡಿಸ್ಟರ್ಬ್, ಡೆಫಿನೆಟ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡೂ ಎನಿಥಿಂಗ್. ಏನು ಮಾಡೋದು ಬೇಡ ಆಗಿರುತ್ತೆ. ಅವಾಗ ಏನಾಗುತ್ತೆ, 1 ತಿಂಗಳು 2 ತಿಂಗಳು ಬೆನ್ನು ಬಾಗತ್ತೆ, ಬೆನ್ನಿಗೆ ನೋವಾಗತ್ತೆ, ಕತ್ತಿಗೆ ನೋವಾಗತ್ತೆ. ಅಗೈನ್ ಇಟ್ ಈಸ್ ರಿಲೇಟೆಡ್ ವಿತ್ ದಿ ಕೆಮಿಕಲ್ಸ್. ಇವ್ಯಾಕ್ಯುಯೇಷನ್ ಆಗಲ್ಲ, ತಿಂದಿ ಜೀರ್ಣ ಆಗಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ದಟ್ ವಿಲ್ ಲೀಡ್ಸ್ ಟು ಫಿಸಿಕಲ್ ಲೆವೆಲ್. ಅದೂ ಕೂಡ ಡಿಪ್ರೆಷನ್ ಇಂದ ಅಲ್ಲಿ ಬರ್ತದೆ. ಅವಾಗ ನಮ್ಮಲ್ಲಿ ಬರ್ತಕ್ಕಂಥ ಡಿಪ್ರೆಷನ್ ಇರ್ಬೋದು, ಪಾರ್ಕಿನ್ಸನ್ ಅವ್ರು ಇರ್ಬೋದು, ಅದು ಆಂಗ್ಸೈಟಿ ನ್ಯೂರೋಸಿಸ್ ಇಂದ ಬರ್ತಾರೆ. ಅವರಿಗೆಲ್ಲ ಮಾಡಿಸುವ ಕ್ರಮಗಳು ಬೇರೆ ಬೇರೆ ಇದೆ. ಫಸ್ಟ್ ಕೆಲವರಿಗೆ ರಿಲ್ಯಾಕ್ಸೇಷನ್ ಮಾಡಿಸ್ತೀವಿ, ಇನ್ ಕೆಲವರಿಗೆ ಡೈನಮಿಕ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ. ಈಗ ಯೋಗ ಥೆರಪಿ, ಯೋಗ ಹೇಳ್ಕೊಡುವಾಗ 3 ತರ ಯೋಚನೆ ಮಾಡ್ತೇವೆ. ಒಂದು, ಎಲ್ಲ ಏಜ್ ಗ್ರೂಪ್ನವ್ರು ಇರ್ತಾರೆ, ಯುವಕರಿಗೆ ಡೈನಾಮಿಕ್ ಆಗಿ ಹೇಳ್ಕೊಡ್ಬೇಕು. ಆದ್ರೆ ಯುವಕರಿಗಿಂತ ಸ್ವಲ್ಪ ಹೆಚ್ಚು ವಯಸ್ಸಾದವ್ರೆ ಚೆನ್ನಾಗಿ ಮಾಡ್ತಾರೆ, ಯುವಕರಿಗೆ ಮಾಡಕ್ಕಾಗಲ್ಲ. ಯಾಕೆ ಹೇಳಿ, ಸದಾ ಅವ್ರಿಗೆ ಲಿಮಿಟೇಷನ್ ಆಗ್ಬಿಟ್ಟಿದೆ, ಶರೀರದಲ್ಲಿ ಲಿಮಿಟೇಷನ್, ಕೈ ಸ್ಟ್ರೆಚ್ ಮಾಡಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ ಅಂತ ಸ್ಥಿತಿಯಲ್ಲಿ. ಆದ್ರಿಂದ ಅವ್ರು ಬೇಸಿಕ್ ಇಂದ ಹೇಳ್ಕೊಡ್ಬೇಕು. ಅದು ಒಂದು ರೀತಿ, ಅಂದ್ರೆ ಬೇಸಿಕ್ ಇಂದ ಹೇಳ್ಕೊಡೋದು. ಇನ್ನು ಡೈನಾಮಿಕ್ ಆಗಿ ಹೇಳ್ಕೊಡುವಂಥದ್ದು ಆಕ್ಟಿವಿಟಿ ಮೋಡ್ ನಲ್ಲಿ. ಇನ್ನು ಕೆಲವರಿಗೆ ಫಂಕ್ಷನಲ್ ಮೋಡಲ್ ಹೇಳ್ಕೊಡ್ಬೇಕು. ಫಂಕ್ಷನಲ್ ಮೋಡಲ್ ಹೇಳ್ಕೊಡುವಾಗ ನಾವು ಯೋಗಿಕ್ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿ ಅವರಿಗೆ ಹೇಗೆ ಇದು ಮಾಡ್ಬೇಕು ಅನ್ನುವಂಥ ತೋರಿಸ್ಕೊಟ್ಟು ಮಾಡಿಸ್ತೇವೆ. ಹಾಗೇನೆ ಇನ್ನು ಕೆಲವರಿಗೆ ರೆಮಿಡಿಯಲ್ ವೇನಲ್ಲಿ ಅದನ್ನು ಹೇಳ್ಕೊಡ್ತೇವೆ ಯೋಗ. ಸೊ ಹಾಗೆ ನಮ್ಮ ರಾಂಗ್ ಪೋಸ್ಚರ್ ಇಂದ, ಪ್ರೊಫೆಷನಲ್ ಹಜಾರ್ಡ್ಸ್ ಇಂದ, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸರ್ಸೈಸ್, ಸ್ಪೋರ್ಟ್ಸ್ ಆಕ್ಟಿವಿಟಿ ವಿತೌಟ್ ಪ್ರಾಪರ್ ವಾರ್ಮ್ ಅಪ್. ಅಂದ್ರೆ ತುಂಬಾ ಜನ ಕ್ರಿಕೆಟಿಗೆ ಹೋಗ್ತಾರೆ, ಫುಟ್ಬಾಲ್ ಹೋಗ್ತಾರೆ,
ಗಾಲ್ಫಿಗೆ ಹೋಗ್ತಾರೆ, ಟೆನ್ನಿಸಿಗೆ ಹೋಗ್ತಾರೆ, ಸೆಟ್ಲ್ ಆಡ್ಲಿಕ್ಕೆ ಹೋಗ್ತಾರೆ. ಡು ವಿ ಎವರ್ ಪ್ರಿಪೇರ್ ಫಾರ್ ದ್ಯಾಟ್? ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ಶುಕ್ರವಾರ ಬಂತು ಅಂತ ಶನಿವಾರ ಫ್ರೆಂಡ್ ಯಾರೊಬ್ರು ಫೋನ್ ಮಾಡ್ತಾರೆ, ಗುರು ಭಾನುವಾರ ನಾವು ಸೈಕ್ಲಿಂಗ್ ಹೋಗೋಣ ಅಂತ ಯೋಚನೆ ಮಾಡಿದ್ವಿ, ಬಂದ್ಬಿಡು ಅಂತ. ಬೇಡಪ್ಪ ನನ್ನ ಕೆಲಸ, ಇಲ್ಲಿಂದ ಬನ್ನರ್ಘಟ್ಟ ಹೋಗೋದು ಬಂದ್ಬಿಡೋದು ಅಷ್ಟೇನೆ ಅಂತ. ಇವ್ರು ದಿನಕ್ಕೆ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಸೈಕ್ಲಿಂಗ್ ಹೊಡೆದ ಅಭ್ಯಾಸ ಇತ್ತು. ಸೈಕ್ಲಿಂಗ್ ಯಾಕೆ ಹೊಡಿತಿಯಲ್ಲ, ಹೋಗೋಣ, ಇಲ್ಲಿಂದ ದೂರ ಎಷ್ಟು ಅಂತ ಯೋಚನೆ ಮಾಡಿ ಎಲ್ಲಿಗೆ, ಬನ್ನರ್ಘಟ್ಟ ಹೋಗ್ತಾರೆ. ನೆಕ್ಸ್ಟ್ ಡೇ ಮಂಡಿ ನೋವು ಅಲ್ಲೋ ಇಲ್ಲೋ ನೋವು ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಇಟ್ ಈಸ್ ಅಬ್ಯೂಸಿಂಗ್. ವಿ ಆರ್ ನಾಟ್ ಪ್ರಿಪೇರ್ಡ್, ಅಬ್ಯೂಸಿಂಗ್. ಸಡನ್ ನೆಕ್ಸ್ಟ್ ಡೇ ಹೋಗೋಣ ಒಂದು ಟ್ರೆಕ್ ಅಂತ ಹೇಳ್ತೀವಿ, ಹೈಕಿಂಗ್ ಹೋಗೋಣ ಅಂತ, ಟ್ರೆಕ್ಕಿಂಗ್ ಹೋಗೋಣ ಅಂತ. ಆರ್ ವಿ ಪ್ರಿಪೇರ್ಡ್ ಫಾರ್ ದ್ಯಾಟ್? ಪ್ರಿಪರೇಷನ್ ಇಲ್ಲದೆ ಮಾಡೋದು, ಇದೆಲ್ಲದಕ್ಕೂ ಕಾರಣ ಈ ಕೆಲವು ನಮಗೆ ಏಲ್ಮೆಂಟ್ಸ್. ಹಾಗಾಗಿ ಒಂದಿಷ್ಟು ಪ್ರಿಪರೇಷನ್ ಮಾಡ್ಕೋಬೇಕು, ಅವಾಗ ನಮ್ಮ ಅನೇಕ ಸಮಸ್ಯೆಗಳು ಪರಿಹಾರ ಆಗತ್ತೆ. ಸುಮ್ಮನೆ ಅಬ್ಯೂಸಿಂಗ್, ಡಿಸ್ಯೂಸ್ ಅಂಡ್ ಅಬ್ಯೂಸ್ ಥೆರಪಿ ಎರಡು ಮೆಥಡ್ ನಲ್ಲಿ ನಮ್ಮ ಪ್ರಾಬ್ಲಮ್ ಬರುತ್ತೆ. ಒಂದು ಡಿಸ್ಯೂಸ್ ಥಿಯರಿ, ಏನು ಅಂದ್ರೆ ಏನೂ ಮಾಡದೇ ಇರ್ತಕ್ಕಂಥದ್ದು, ಹಾಗಾಗಿ ನಮ್ಮ ಶರೀರದಲ್ಲಿ ರೋಗಗಳು ಬರ್ತದೆ. ಇನ್ನು ಅಬ್ಯೂಸ್ ಮಾಡ್ಬಿಡೋದು, ಓವರ್ ಆಕ್ಟಿವ್, ಅದು ಕೂಡ ನಮ್ಗೆ ಸಮಸ್ಯೆ ಮಾಡೋದು. ಹಾಗಾಗಿ ಯೋಗ ಅಂತಕ್ಕಂಥದ್ದು ಪ್ರತಿನಿತ್ಯ ಜೀವನದ ಒಂದು ಭಾಗ ಮಾಡಿಕೊಂಡ್ರೆ, ನನ್ನ ಅನುಭವದಲ್ಲಿ ಎಲ್ಲ ರೀತಿಯ ಕೆಮಿಕಲ್ ಆಕ್ಷನ್, ಶಾರೀರಿಕ ಕ್ಷಮತೆ ಹಾಗೂ ಮಾನಸಿಕವಾಗಿ ನಮ್ಮಲ್ಲಿ ಸದೃಢತೆ, ಇದಿಷ್ಟು ಖಂಡಿತವಾಗಿ ಸಿಗತ್ತೆ. ನಮ್ಮಲ್ಲಿ ಮಾಡ್ತಕ್ಕಂಥ ಅನೇಕ ಆಸನಗಳು, ಬ್ಲಾಂಕೆಟು, ಬೋಸ್ಟರು ಇಂಥದ್ದೆಲ್ಲ ಇಟ್ಕೊಂಡು ನಾವು ಮಾಡಿದಾಗ ಅದರಲ್ಲಿ ಶ್ರಮ ಕಡಿಮೆ, ಲಾಭನೂ ಇರುತ್ತೆ. ಆದರೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಮಾಡಿದರೆ ಇನ್ನು ಹೆಚ್ಚು ನಮಗೆ ಎನರ್ಜಿ ಬರುತ್ತೆ. ಆ ರೀತಿಯಲ್ಲಿ ನಮ್ಮ ಪ್ರಾಕ್ಟೀಸ್, ನಿತ್ಯ ಜೀವನದಲ್ಲಿ ಯೋಗವನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಮಗೆ ಯಾವ ಯೋಗ ಚಿಕಿತ್ಸೆಯ ಸಮಸ್ಯೆಯು, ಯಾವ ಸಮಸ್ಯೆ ಬಂದರೂ ಯೋಗ ಚಿಕಿತ್ಸೆಯ ಅವಶ್ಯಕತೆ ಬರೋದೇ ಇಲ್ಲ. ಯಾಕೆಂತಂದ್ರೆ ನಮ್ದೆಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ನಾನೊಂದು ಸಣ್ಣ ಒಂದು ಎಕ್ಸಾಂಪಲ್ಲು, ಸುಮ್ಮನೆ ಒಂದು ಸ್ಪೈನ್ ಬಗ್ಗೆ ತಗೊಂಡಿದ್ದೆ. ಯಾಕೆಂದ್ರೆ ಯೋಗ ಚಿಕಿತ್ಸೆಗೆ ಒಂದು 70 to 80% ಎಲ್ಲರೂ ಸ್ಪೈನಲ್ ಪ್ರಾಬ್ಲಮ್ ಇಂದಾನೇ ಬರೋದು. ನಾವೆಲ್ಲ ಬೆನ್ನೋವು ಅಂತ ಬರ್ತಾರೆ. ಬೆನ್ನೋವು ಅಂದ್ರೆ ಅವ್ರ ಲೆಕ್ಕದಲ್ಲಿ ಸ್ಪೈನು. ಸೊಂಟ ನೋವು ಅಂದ್ರೆ ಸ್ಪೈನ್ ನೋವಲ್ಲ, ಇಟ್ ಈಸ್ ನಾಟ್ ರಿಲೇಟೆಡ್ ವಿತ್ ದ ಸ್ಪೈನ್. ಕತ್ ನೋವು ಅಂದ್ರೆ ಇಟ್ ಇಸ್ ನಾಟ್ ರಿಲೇಟೆಡ್ ವಿತ್ ದ ಸ್ಪೈನ್ ಅನೇಕರಿಗೆ. ಆದ್ರೆ ಆಕ್ಚುಲಿ ಸ್ಪೈನ್ ಅಂದ್ರೆ ಏನು ಅಂದ್ರೆ ಇಟ್ ಇಸ್ ದ ಸ್ಟ್ರೆಂತ್, ಇಟ್ ಇಸ್ ಎ ಮೇನ್ ಸೆಂಟರ್. ಗೊತ್ತಾಯ್ತಲ್ಲ? ಈಗ ನಮ್ಗೆ ಹೇಳ್ತಾರೆ ನೋಡಿ, ಅಗ್ರಿಕಲ್ಚರ್ ಇಸ್ ದಿ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಹೇಳ್ತೀವಲ್ಲ ನಮ್ಮಲ್ಲಿ, ಅಲ್ವಾ? ಬ್ಯಾಕ್ ಬೋನ್ ಅಂದ್ರೆ ಏನು? ಸ್ಟ್ರೆಂತ್. ಸೆಂಟ್ರ್ ಪಿಲ್ಲರ್ ಅದಿಲ್ಲ ಅಂದ್ರೆ ಏನೂ ಇಲ್ಲ, ಮಾಂಸದ ಮುದ್ದೆ. ಮತ್ತು ಆ ಸ್ಪೈನ್ ಸ್ಟ್ರಕ್ಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಯಾಕೆ ಹೇಳಿದಂದ್ರೆ, ನೋಡಕ್ ಮಾತ್ರ ಹೇಳಿದ್ದಲ್ಲ, ಆ ಕರ್ವೇಚರ್ ನೋಡಿ. ಆ ಕರ್ವೇಚರ್ಲಿ ಮೇಲ್ಗಡೆ ಅಲ್ಲಿ ತಲೆಬುರುಡೆ ಬರ್ತದೆ, ಅಲ್ಲಿಂದ ಸರ್ವೈಕಲ್ ಸ್ಪೈನ್ ಸ್ಟಾರ್ಟ್ ಆಗತ್ತೆ, ನೆಕ್ಕಿಗೆ ಸಂಬಂಧಪಟ್ಟದ್ದು. 7 ವರ್ಟೆಬ್ರೇಸ್, ಆಮೇಲೆ 12 ವರ್ಟೆಬ್ರೆ ಡಾರ್ಸ್ ಥೊರಾಸಿಕ್ ಸ್ಪೈನ್ ಅಂತ ಹೇಳ್ತಾರೆ, ಟಿ ಅಂತ ಹೇಳ್ತಾರೆ, ಡಿ ಅಂತ ಹೇಳ್ತಾರೆ. ಅದರ ನಂತರ ಲಂಬರ್ ಬರ್ತದೆ 5, ಆ ನಂತರ ಸೇಕ್ರಮ್ ಬರ್ತದೆ, ಕಾಕ್ಸಿಕ್ಸ್ ಬರ್ತದೆ. ಅದೆಲ್ಲ ಸಾಲಿಡ್ ಆಗಿರ್ತದೆ. ಆದ್ರೆ ಎಲ್ಲ ಸ್ಟ್ರಕ್ಚರಲ್ಲಿ ಪ್ರತಿಯೊಂದು ವರ್ಟೆಬ್ರೆಗಳು, ಜಾಯಿಂಟ್ಸ್ ಏನಿದೆ, ಸೈಜಲ್ಲಿ ಬೇರೆ, ಸ್ಪೇಸಿಂಗ್ ನಲ್ಲಿ ಬೇರೆ, ಅದೆಲ್ಲವೂ ಮೇಂಟೈನ್ ಆಗಿರಲ್ಲ. ನಮ್ಮ ನಿತ್ಯ ಪ್ರೊಫೆಷನ್ ಇಂದ ಏನಾಗಿರುತ್ತೆ, ವಿ ಲೂಸ್ ದಟ್ ಆಕ್ಚುಯಲ್ ಕರ್ವೇಚರ್, ನ್ಯಾಚುರಲ್ ಕರ್ವೇಚರ್. ಈಗ ಆ ನ್ಯಾಚುರಲ್ ಕರ್ವೇಚರ್ ಇದೆ ನೋಡಿ, ಆ ನ್ಯಾಚುರಲ್ ಕರ್ವೇಚರ್ ಕಡಿಮೆ ಆದ ತಕ್ಷಣ ಏನಾಗುತ್ತೆ, ನಮ್ಮ ಪ್ರೊಫೆಷನ್ ಇಂದ ಸ್ಪೇಸಿಂಗ್ ವ್ಯತ್ಯಾಸ ಆಗುತ್ತೆ. ದೇರ್ ವಿಲ್ ಬಿ ಪ್ರೆಷರ್ ಆನ್ ದಿ ಡಿಸ್ಕ್, ಸಮ್ ಟೈಮ್ ಇಟ್ ವಿಲ್ ಟಚ್ ದ ನರ್ವ್ಸ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬ್ರೈನ್ ಇಂದ ಬರುತ್ತೆ, ಆಮೇಲೆ ಸ್ಪೈನ್ ಇಂದ ಎಲ್ಲ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಬರ್ತದೆ, ಯಾವ್ದಾವ್ದೋ ಪಾರ್ಟಿಗೆಲ್ಲ ಕನೆಕ್ಷನ್. ಹೇಗೆ ನಾವು ಮೇನ್ ಬಾಕ್ಸ್ ಇಂದ ಕೇಬಲ್ ಬರ್ತದೆ, ಆನಂತರ ಎಲ್ಲ ವೈರಿಂಗ್ ಚೇಂಜ್ ಆಗತ್ತೆ. ಬಲ್ಬಿಗೂ ಒಂದು ವೈರ್ ಇದೆ, ಫ್ಯಾನಿಗೆ ಬೇರೆ ವೈರ್ ಇದೆ, ಸ್ವಿಚ್ಗೆ ಬೇರೆ ವೈರ್ ಇದೆ. ಹಾಗೆ ಎಲ್ಲ ವೈರಿಂಗು ಎಲ್ಲ ಹೀಗೆ ಡಿವೈಡ್ ಆಗತ್ತೆ. ಯಾವಾಗ ಅದು ಸ್ಪೇಸ್ ಕಡಿಮೆ ಆಗಿ ಆ ನರಕ್ಕೆ ಟಚ್ ಆಗತ್ತೋ, ಯಾವ ನರ ಎಲ್ಲಿ ಹೋಗುತ್ತೋ ಅಲ್ಲಿ ನಮ್ಗೆ ಪೇನ್ ಬರುತ್ತೆ. ಅನೇಕ ಬಾರಿ ಪಾದದಲ್ಲೋ ಇರೋ ಬೆರಳುಗಳು ನಮ್ನೆಸ್ಸು ಅಂತ ಹೇಳ್ತೇವೆ, ಅಲ್ಲಿ ಟ್ರೀಟ್ ಮಾಡೋದಲ್ಲ, ಟ್ರೀಟ್ ಮಾಡ್ಬೇಕಾಗಿರೋದು ಅವಾಗ ಬ್ಯಾಕಿಗೆ, ಸ್ಪೈನಿಗೆ. ಕೈ ಬೆರಳಲ್ಲಿ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಟಿಂಗ್ಲಿಂಗ್ ಸೆನ್ಸೇಷನ್ ಬರುತ್ತೆ, ದಟ್ ಈಸ್ ರಿಲೇಟೆಡ್ ವಿತ್ ದಿ ಸರ್ವೈಕಲ್ ಸ್ಪೈನ್. ಇನ್ನು ಈ ನಡುವೆ ಅಂತೂ ವರ್ಟಿಗೋ ಜಾಸ್ತಿ. ವರ್ಟಿಗೋ ಅಂದ್ರೆ ಏನಾಗುತ್ತೆ,
ಆ ತಲೆ ಸುತ್ತುತ್ತಾ ಇರಲ್ಲ, ತಲೆ ಒಳಗೆ ಸುತ್ತಿದಂಗ ಆಗ್ತಾ ಇರುತ್ತೆ. ಅರ್ಥ ಆಯ್ತಲ್ಲ? ನಮ್ಮಲ್ಲಿ ಕೆಲವು ತಲೆ ಸುತ್ತುತ್ತಾರೆ ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರೆಲ್ಲ. ಅವಾಗ ನಾನು ಹೇಳ್ತೇನೆ, ತಲೆ ಸುತ್ತಾ ಇಲ್ಲಪ್ಪ, ಅಲ್ಲೇ ಇದೆ ಅಲ್ಲ ಅಂತ ಹೇಳ್ತೀನಿ. ಇಲ್ಲ ಸರ್, ಒಳಗಡೆ ತಿಂತಾ ಇದ್ದಂಗೆ ಆಗ್ತಾ ಇದೆ ಅಂತ. ಸೊ ಇದು ಇಟ್ಸ್ ಆಲ್ ಅಗೇನ್, ಮೋಸ್ಟ್ ಆಫ್ ದಿ ವರ್ಟಿಗೋ ಪ್ರಾಬ್ಲಮ್ ಇಸ್ ನಾಟ್ ವರ್ಟಿಗೋ ಪ್ರಾಬ್ಲಮ್, ಇಟ್ ಇಸ್ ರಿಲೇಟೆಡ್ ವಿತ್ ದಿ ಸರ್ವೈಕಲ್ ಸ್ಪೈನ್. ಆದ್ರೆ ವರ್ಟಿಗೋ ಪ್ರಾಬ್ಲಮ್ ಅಂತ ಕಿವಿ ಒಳಗಿರ್ತಕ್ಕಂಥ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗತ್ತೆ, ಕಡಿಮೆ ಆಗತ್ತೆ, ವ್ಯತ್ಯಾಸ ಆಗತ್ತೆ, ನಮ್ಗೆ ಬಾಡಿ ಬ್ಯಾಲೆನ್ಸ್ ಸಿಗಲ್ಲ. ತಲೆ ಒಂದು ಚೂರು ಹೀಗೆ ಮಾಡಿದ ತಕ್ಷಣ ಇಡೀ ಬಿಲ್ಡಿಂಗ್ ಎಲ್ಲ ತಿರುಗಿದಂಗೆ ಆಗತ್ತೆ, ಬೇಡವೇ ಬೇಡಪ್ಪ ಅಂತಾಳೆ. ಆದ್ರೆ ಅದಕ್ಕೆ ಪ್ರಾಬ್ಲಮ್ ಇರೋದು ಸರ್ವೈಕಲ್ ಸ್ಪೈನ್ ಅಲ್ಲಿ. ಯಾಕೆ ಸರ್ವೈಕಲ್ ಸ್ಪೈನ್ ಪ್ರಾಬ್ಲಮ್ ಈ ನಡುವೆ ಯಾಕೆ ಜಾಸ್ತಿ? ಪೋಸ್ಟ್ ಕೋವಿಡ್ ನಲ್ಲಿ ಜಾಸ್ತಿ ಬಂದಿದೆ, ಅನೇಕ ಸಮಸ್ಯೆಗಳು ಬಂದಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಕಾರಣ ಏನಂದ್ರೆ, ಒಂದು ತುಂಬಾ ಒಳ್ಳೇದಾಗಿದ್ದು ಕೊರೋನಾ ಟೈಮಲ್ಲಿ ಏನು ಅಂದ್ರೆ, ಬ್ಲಡ್ ಟೆಸ್ಟ್ ಮಾಡಿದ್ರೆ, ಯೂರಿನ್ ಟೆಸ್ಟ್ ಮಾಡಿದ್ರೆ ಪ್ಯಾರಾಮೀಟರ್ ಚೆನ್ನಾಗಿರ್ತಾ ಇತ್ತು ಎಲ್ರು ಒಂಥರ ಪರ್ಫೆಕ್ಟ್. ಯಾಕೆ ಹೇಳಿ? ಯಾಕಿರ್ಬೋದು? ಎಲ್ಲಿ ಮಾಡ್ತಾ ಇದ್ವಿ? ಮನೆಯಲ್ಲೇ. ಎಲ್ಲಿವರೆಗೆ ಆಹಾರ ಮನೆಯದಿತ್ತು ಚೆನ್ನಾಗಿತ್ತು. ಇಲ್ದ್ರೆ ಕಂಡಲ್ಲಿ ನೋಡು, ಕಂಡಲ್ಲಿ ತಿನ್ನೋಣ ಅನ್ಸುತ್ತೆ, ಅಥವಾ ಫ್ರೆಂಡ್ಸ್ ಕರೀತಾರೆ ತಿನ್ನೋಣ ಅಂತ ಹೇಳ್ತಾರೆ. ನಮಗೂ ನಾಲಿಗೆ ಇರೋದನ್ನ 4-5 ಇಂಚು ಅಷ್ಟೇ ಅದು. ಆ ನಂತರ ಯಾವ್ದದು ಸಿಹಿನೋ ಕಹಿನೋ ಏನೂ ಗೊತ್ತಾಗಲ್ಲ. ಇಷ್ಟೇ. ನಾನು ತಮಾಷೆ ಹೇಳೋದಿದೆ, ಈ ತುಂಬಾ ತಿನ್ಬೇಕನ್ಸೋರು ಇಲ್ಲೊಂದು ಏನಾದ್ರೂ ಒಂದು ಎಕ್ಸ್ಟ್ರಾ ಪೈಪ್ ಕೊಟ್ಬಿಟ್ಟಿದ್ರೆ ಅವ್ರು ತಿಂತಾನೇ ಇರ್ಲಿಬೇಕಾದ್ರೆ, ಆದ್ರೆ ಹೊಟ್ಟೆ ಒಳಗಂತ ಹೋಗಲ್ವ. ಆ ವ್ಯವಸ್ಥೆ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಲ್ವಾ? ವ್ಯವಹಾರಕ್ಕೆ ತೊಂದರೆ ಇಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ತೊಂದರೆ ಇಲ್ಲ, ತಿನ್ನೋರಿಗೂ ತೊಂದರೆ ಇಲ್ಲ. ಯಾಕೆ ಹೇಳಿದೆ ಅಂತಂದ್ರೆ, ಶರೀರಕ್ಕೊಂದು ಮಿತಿ ಇದೆ. ಆ ಮಿತಿಯನ್ನು ದಾಟಿದ್ರೆ ಯಾವುದಕ್ಕೂ ಅಷ್ಟೇನೆ, ಅದು ತಡ್ಕೊಳಕ್ ಆಗಲ್ಲ. ಹಾಗೆ ಈ ಸ್ಪೈನು ಪ್ರಾಬ್ಲಮ್ಮು ನಮ್ಗೆ ಹೇಗೆ ಅಂದ್ರೆ, ಪಾಶ್ಚರಲ್ಸ್, ಇದು ನಾವು ಕೂತ್ಕೊಳ್ಳೋದು ನಮ್ಮ ಪ್ರೊಫೆಷನ್ ಇಂದ ಬರುತ್ತೆ. ಈ ನಮ್ಮ ಪೋಸ್ಟ್ ಕೋವಿಡ್ ನಲ್ಲಿ ಹೆಚ್ಚಿನ ಜನ ಏನ್ ಮಾಡ್ತಾ ಇದ್ರು ಹೇಳಿ? ಸಮಯ ಸಿಕ್ಕಾಗೆಲ್ಲ ಓಕೆ, ವರ್ಕ್ ಫ್ರಮ್ ಹೋಮ್, ಆಮೇಲೆ ಸ್ಕೂಲ್ ಎಲ್ಲ ಇಲ್ಲಿಂದ, ಸ್ಕೂಲ್ ಕಾಲೇಜ್ ಆನ್ಲೈನ್. ಆನ್ಲೈನ್ ಅಂದ್ರೆ ಏನು? ಹೇಗೆಂದೆ ಅಲ್ಲೇನೆ ಹೀಗೆ ತಲೆ ಕೆಳಗೆ ಹಾಕಿನೇ ಕೂತ್ಕೊಳ್ಳೋದು. ಸೊ ಆಪ್ಥಾಲ್ಮಾಲಜಿಸ್ಟಿಗೆ ಜನ ಜಾಸ್ತಿ ಆಯಿತು, ಆರ್ಥೋಪೆಡಿಕ್ ಪ್ರಾಬ್ಲಮ್ ಜಾಸ್ತಿ ಆಯಿತು, ವರ್ಟಿಗೋ ಪ್ರಾಬ್ಲಮ್ ಜಾಸ್ತಿ ಆಯಿತು. ಇದೆಲ್ಲ ಕಾರಣ ಅದರಿಂದ ಅಂತ ಹೇಳೋಕ್ಕಿಂತ, ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಇದ್ದಾಗಲೂ ನಾನು ಒಂದಿಷ್ಟು ವ್ಯಾಯಾಮ ಮಾಡ್ಬೋದಿತ್ತು, ಟೈಮ್ ಇರ್ತಾ ಇತ್ತು, ಮಾಡ್ಬೋದಿತ್ತು, ಮಾಡ್ತಿರ್ಲಿಲ್ಲ ಯಾರು. ಅದರ ಬದಲಿಗೆ ಇನ್ನೂ ಒಂದು, ಸಮಯ ಸಿಕ್ಕಾಗೆಲ್ಲ ಯೂಟ್ಯೂಬು, ಮತ್ತೆ ಸುಮ್ಮನೆ ಕೂತ್ಕೊಂಡು ನೋಡಲ್ಲ, ಅರ್ಧ ಜಾರ್ ಬಿಟ್ಟು, ಯಾವ್ದ್ರಲ್ಲಿ ದಿವಾನ ಚೇರ್ ಮೇಲೆ ಜಾರ್ ಬಿಟ್ಟು, ಅಷ್ಟಕ್ಕೂ ನಿಲ್ಲಲ್ಲ, ತಲೆಗೊಂದು ಎಕ್ಸ್ಟ್ರಾ ದಿಂಬು ಕೊಟ್ಟು ಮಲಗಿಬಿಟ್ಟು. ನಾನು ಇನ್ನೂ ಒಂದು ಸಣ್ಣ ಭಾರಿ ಸಿಂಪಲ್ ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡ್ತೇನೆ. ರೀಸೆಂಟ್ಲಿ ಜಸ್ಟ್ ಅಬೌಟ್ 10 days ಬ್ಯಾಕ್ ಒಬ್ರು ಬಂದ್ರು, ಹಿರಿಯರು, ರಿಟೈರ್ಡ್ ಪರ್ಸನ್, 61-62 ಏಜ್ ಅಂತ ಹೇಳಿದ್ರು. ಬಹಳ ಮೆತ್ತಗೆ ಮಾತಾಡ್ತಾ ಇದ್ರು. ನಾನು ಕಿವಿ ಅವ್ರ ಬಾಯಿ ಹತ್ರ ತಗೊಂಡು ಹೋಗೋಷ್ಟು ಮೆತ್ತಗೆ ಮಾತಾಡ್ತಾ ಇದ್ರು. ಅವ್ರಿಗೆ ಮಾತಾಡಕ್ ಆಗಲ್ಲ ಅಂತಲ್ಲ, ಆದ್ರೆ ಅವ್ರಷ್ಟು ಮಾತಾಡ್ಬೇಕಾದ್ರೆ ಅನ್ಕೊಂಡೆ ಇವರಿಗೆ. ಅವ್ರು ಬರುವಾಗ ಕತ್ತಿಗೆ ಇಷ್ಟು ದೊಡ್ಡ ಕಾಲರ್ ಹಾಕೊಂಡ್ ಬಂದಿದ್ರು, ತಲೆ ಅಲರ್ಜಿ. ನಾನು ನೀವು ಇಂಥವ್ರು ಫೋನ್ ಮಾಡಿ ಬಂದಿದ್ದ ಅಂತ ಕೇಳಿದೆ. ಅವ್ರು ತಿರುಗಬೇಕಾದ್ರೆ ಸುಮಾರು ಹೊತ್ತು ತಗೊಳ್ತು, ಅಷ್ಟು ಟೈಟಾಗಿ ಹಾಕೊಂಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಅವ್ರು ಮೆತ್ತಗೆ ಮಾತಾಡುವಾಗ ನಂಗೆ ಡೌಟ್ ಆಯ್ತು, ಇವ್ರಿಗೇನೋ ಒಂದು ಕಾರ್ಡಿಯಾಕ್ ಪ್ರಾಬ್ಲಮ್ ಆಗಿದೆ ಮೊದಲು ಅಂತ. ಆಮೇಲೆ ನನ್ ಕತ್ ನೋವು, ನಂಗೆ ತುಂಬಾ ನೋವು, ಸರ್ಜರಿ ಹೇಳಿದ್ದಾರೆ ಡಾಕ್ಟ್ರು ಅಂತ. ಆಯ್ತು, ಮೆಡಿಕಲ್ ಸೈನ್ಸ್ ಪರ್ಫೆಕ್ಟ್ ಆಗಿ ಅದು ಏನಿದೆಯೋ ಅದನ್ನ ಹೇಳಿದ್ದಾರೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಆಮೇಲೆ ಇನ್ನೇನು ಪ್ರಾಬ್ಲಮ್ ಇದೆ? ಇಲ್ಲ, ನನಗೊಂದು 8-9 months ಬ್ಯಾಕ್ ನನಗೆ ಬೈಪಾಸ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಮೆತ್ತಗೆ ಮಾತಾಡ್ತಾ ಇದ್ರು. ನಾನು ಜಾಸ್ತಿ ಮಾತಾಡಿದ್ರೆ ಮತ್ತೇನಾಗತ್ತೋ ಅಂತ ಅವ್ರಿಗೆ ಭಯ. ಗೊತ್ತಾಯ್ತಾ? ಆಯ್ತು, ಸರಿ, ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ, ಯೋಗ ಥೆರಪಿ. ಫಸ್ಟ್ ಇದನ್ನ ತೆಗೀರಿ ಅಂದೆ, ಕಾಲರ್ ತೆಗೆದ್ರು. ಭಯ ಆಗ್ಲಿಲ್ಲ, ಧೈರ್ಯವಾಗಿ ತೆಗೆದು ಆರಾಮಲ್ಲಿದ್ರು. ಏನೇನು ಮಾಡಿಸ್ಬೇಕೋ ಕಿಟಕಿ ಹತ್ರ ಹಗ್ಗ ಹಾಕಿ ಬೆಲ್ಟ್ ಹಾಕಿ ಎಲ್ಲ ಮಾಡಿಸೆ, ಸ್ವಲ್ಪ ಖುಷಿ ಆಯ್ತು. ಆಮೇಲೆ ಕೊನೆಗೆ ಏನೋ ಒಂದು ಟಿಪ್ಸ್ ಕೊಡ್ಬೇಕು. ನಾನು ಯಾವಾಗಲೂ ಸರ್ವೈಕಲ್ ಪ್ರಾಬ್ಲಮ್ ಬಂದವರಿಗೆಲ್ಲ ಟಿಪ್ಸ್ ಕೊಡ್ತೇನೆ. ನೀವು ಮಲ್ಕೊಳ್ಳೋದಿದ್ರೆ ದಿಂಬು ಯೂಸ್ ಮಾಡ್ತೀರಾ ಅಂತ ಕೇಳ್ತೇನೆ. ಹೌದು ಅಂತ ಹೇಳ್ತಾರೆ. ಸರ್ ಇಷ್ಟು ಅಂತ ಒಬ್ರು ಹೇಳ್ತಾರೆ, ಯಾರೋ ಇಷ್ಟು, ಇನ್ಯಾರೋ ಒಂದು ಸರ್ವೈಕಲ್ ಪಿಲೋನೇ ಸಿಗತ್ತೆ, ಅದನ್ನು ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವ್ರಿಗೆ ಕೇಳಿದೆ, ನೀವು ಪಿಲ್ಲೋ ಯೂಸ್ ಮಾಡ್ತೀರಂತ. ಇಲ್ಲ ಸರ್, ನಾನು ಮಲಗೋದೇ ಇಲ್ಲ ಅಂದ್ರೆ. ನನ್ಗೆ ಆಶ್ಚರ್ಯ, ಇಂಥವ್ರು ಇದಾರಲ್ಲ, ಗುಡಾಕೇಶ ಅಂತ ಕರೀತಾರಂತ ಕಾಣಿಸುತ್ತೆ. ನಿದ್ದೆ ಮಾಡದೇ ಇದ್ದ ಮಹಾಭಾರತದಲ್ಲಿ ಯಾರಿಗೂ ಹೆಸರಿದೆ.
ಗುಡಾಕೇಶ್ ಅರ್ಜುನನಿಗೋ ಯಾರಿಗೋ ಇರ್ಬೇಕು. ನಿದ್ದೆಯನ್ನು ಗೆದ್ದವ ಅಂತ. ನಾನು ಇವ್ರು ಯಾವಾಗಪ್ಪ ನಿದ್ದೆ ಗೆದ್ರು ಅಂತ ಕೇಳಿದೆ. ಇಲ್ಲ ಸರ್ ನಾನು ಮಲಗೋದಿಲ್ಲ. ಅಲ್ಲ ರೀ ನೀವು ಮಲಗದೆ ಹೆಂಗೆ ಆಗುತ್ತೆ? ಇಲ್ಲ ನಾನು ಫ್ಲಾಟ್ ಆಗಿ ಮಲಗಲ್ಲ ಅಂದ್ರು. ಯಾಕೆ ಹೇಗೆ ಮಲಗ್ತೀರಾ ಅಂದೆ. ನಾವೆಲ್ಲರೂ ಯಾರಿಗೂ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗ್ತೇವೆ ಯಾರನ್ನ ನೋಡಕ್ಕೆ. ಕೆಲವೊಮ್ಮೆ ಅವ್ರನ್ನ ಒಂದು ಬ್ಯಾಕ್ ರೆಸ್ಟ್ ಕೊಟ್ಟು ಹೀಗೆ ಮಲಗಿಸಿರ್ತಾರಲ್ಲ, ಈಗ ನಾನು ಕೂತಿದ್ದಲ್ಲ ಹೀಗೆ ಮಲಗೋದಂತ ಅವರು 8-9 months ಇಂದ. ಯಾಕೆ ಅಂತ ಕೇಳಿದೆ. ಇಲ್ಲ ಡಾಕ್ಟರ್ ನನ್ಗೆ ಹೇಳಿದ್ರು ನೀ ಹೀಗೆ ಇರ್ಬೇಕು ಅಂತ ಹೇಳಿ ಅಂತ. ಯಾವಾಗ ಬೈಪಾಸ್ ಆದಾಗ. ಎಷ್ಟು ದಿವಸ ಅಂತ ಹೇಳಿದ್ರು? ಅಲ್ಲ ಅವ್ರೇನು ಹೇಳಿಲ್ಲ, ನಾನು ಕೇಳಲಿಲ್ಲ. ಇಮ್ಯಾಜಿನ್ ಫಾರ್ ದ ಪಾಸ್ಟ್ 8 to 9 months he was enjoying this. I tell you it is enjoying. Otherwise ಅವ್ರಿಗೇನೋ ಒಂದು ನನ್ಗಾಗಲ್ಲ ಅಂತ ಅನ್ಕೊಂಡು ಅವ್ರು ಫ್ಲಾಟ್ ಮಲ್ಕೋಬಹುದು. ಹಿ ವಾಸ್ ಎಂಜಾಯಿಂಗ್ ದಟ್. ಹೀಗೆ ಮಲ್ಕೊಂಡಿರೋದು ಮನೆಯಲ್ಲೂ ಕಡೆ ಹೀಗೆ ಮಲ್ಕೊಳ್ಳೋದು. ಪ್ರಾಯಶಃ ಪಾಪ ಮನೇಲಿದ್ದವ್ರಿಗೆ ಎಷ್ಟು ಗೋಳು, ಅಲ್ಲೇ ತಗೊಂಡೋಗಿ ಕೊಡು, ಬೈಪಾಸ್ ಆಗಿದೆ ಓಡಾಡಬೇಕು ಹೀಗೆ. ಯಾಕೆ ಇದನ್ನು ಹೇಳಿದೆ ಅಂದ್ರೆ, ಈ ರೀತಿ ನಾವು ಅನೇಕ ಬಾರಿ ತುಂಬಾ ಜನ ಬರ್ತಾರೆ ನೀ ಪ್ರಾಬ್ಲಮ್ ಅಂತ. ಸರ್ ನಂಗೆ ನೀ ಪ್ರಾಬ್ಲಮ್ ಆಯ್ತು, ನಿಮ್ ಕೆಳಗಡೆ ಕೂತ್ಕೊಳ್ಳೋ. ಇಲ್ಲ ಸರ್ ಕೂತ್ಕೊಳ್ಳೋದೇ ಇಲ್ಲ ನಾನು ಅಂತ. ಅಲ್ಲ ಯಾಕೆ ಕೂತ್ಕೊಳ್ಳಲ್ಲ? ಇಲ್ಲ ನಾನು ಕೂತ್ಕೊಳ್ಳಲ್ಲ ಅಷ್ಟೇನೆ. ಇಲ್ಲ ನೀವು ಕೂತ್ಕೊಳ್ಳೋದೇ ಇರ್ಬೋದಪ್ಪ, ಕೂತ್ಕೊಳ್ಳಕ್ ಆಗತ್ತಾ? ಇಲ್ಲ ನಾನು ಕೂತ್ಕೊಳ್ಳೋದಿಲ್ಲ ಸರ್, ನನ್ಗೆ ಪ್ರಾಬ್ಲಮ್ ಆಗತ್ತೆ ಅಂತ. ಏನ್ ಪ್ರಾಬ್ಲಮ್ ಆಗತ್ತೆ? ಇಲ್ಲ ನನಗೊಂದ್ಸಲ ಮಂಡಿ ನೋವಾದಾಗ ಡಾಕ್ಟರ್ ಹತ್ರ ಹೋಗಿದೆ, ಕೆಳಗಡೆ ಕೂತ್ಕೋಬೇಡಿ ಅಂತ ಹೇಳಿದ್ರು. ಓಕೆ ಸರ್, ಎಷ್ಟು ದಿವಸ ಹೇಳಿದ್ರು? ಅದೇನು ಹೇಳಿಲ್ಲ ಅಂದ್ರೆ. ಎಷ್ಟು ವರ್ಷದಿಂದ ಕೂತಿಲ್ಲ? 6 ವರ್ಷದಿಂದ ಕೂತಿಲ್ಲ. ಸರಿ, ಅವ್ರಿಗೆ ಏನೇನ್ ಮಾಡಿಸ್ಬೇಕು ಮಾಡಿಸಿದ್ರೆ ಕಾಲ್ ಮಾಡ್ಚಕ್ ಆಗತ್ತೆ ಅಂತ ಗೊತ್ತಾಗತ್ತೆ ನನಗೆ. ನಾವು ನಮ್ದೇನು ಒಂದು ಟೆಕ್ನಿಕ್ ನಲ್ಲಿ ಕೂರಿಸ್ತೇವೆ, ಅವರಿಗೆ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಆಶ್ಚರ್ಯ ಅಂದ್ರೆ 6 ವರ್ಷದಿಂದ ಕೂರದೇ ಇದ್ದವ್ರು ನಾವು ಕೂತ್ಬಿಟ್ನಲ್ಲ ಅಂತ ಹೇಳಿ. ಕಾರಣ ಇಷ್ಟೇ, ನಾವು ನಮ್ಮನ್ನೇ ನಾವು ಕೆಲವೊಮ್ಮೆ ಬೀಗ ಹಾಕೊಂಡ್ಬಿಡ್ತೇವೆ. ಅದೇ ತಪ್ಪು. ಅನೇಕದ ಹಾಗೇನೆ. ಶರೀರ ವ್ಯವಸ್ಥೆ ಇಷ್ಟು ಚೆನ್ನಾಗಿದೆ, ಭಗವಂತ ಕೊಟ್ಟಿದ್ದಾನೆ. ಹೇಗೆ ಅಂತಂದ್ರೆ, ವ್ಯವಸ್ಥೆಯನ್ನ ಸದುಪಯೋಗ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ನಮ್ಗೆ ಅನೇಕ ಬಾರಿ. ಅದನ್ನ ಸದುಪಯೋಗ ಮಾಡ್ಕೋಬೇಕು. ಮಾಡ್ಕೊಳ್ಳುವಾಗ ಕೆಲವು ನೋವು ಬರುತ್ತೆ, ಮತ್ತೆ ಕೆಲವರಿಗೆ ಇನ್ಸ್ಟಂಟ್ ರಿಸಲ್ಟ್ ಬೇಕು. ಪ್ರತಿಯೊಂದಕ್ಕೂ ಇನ್ಸ್ಟಂಟ್ ರಿಸಲ್ಟ್ ಬೇಕು. ಹಾಗಾಗಿ ನಾವು ತುಂಬಾ ಮೆಡಿಸಿನ್ಗೆ ಹೋಗೋದ್ ಕಾರಣ ಅದೇನೆ. ಬೇಗ ಪೇನ್ ಕಿಲ್ಲರ್ ತಗೊಂಡ್ರೆ ಗೊತ್ತಾಗಲ್ಲ, ಅದು ಹೋಗಲ್ಲ, ಗೊತ್ತಾಗಲ್ಲ, ಆ ಕ್ಷಣದಲ್ಲಿ ಗೊತ್ತಾಗಲ್ಲ ಅಷ್ಟೇನೆ. ಹಾಗಾಗಿ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು? ಶರೀರದ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮಕಾರಿ ಆಗ್ತಕ್ಕಂಥ ಕೆಲವು ಯೋಗ ಅಭ್ಯಾಸಗಳನ್ನು ಮಾಡಬೇಕು. ಅದಕ್ಕೆ ಹೇಳಿದ್ರು. ಇನ್ನು ಒಂದು 4 ತಿಂಗಳಿಂದ ಒಬ್ಳು ಹುಡುಗಿ ಬಂದ್ಲು. ಶೀಸ್ ಅರೌಂಡ್ 35 ಇರ್ಬೋದು. ಶಿ ಹ್ಯಾಡ್ ಕಮ್ ವಿತ್ ದ ನೆಕ್ ಪ್ರಾಬ್ಲಮ್. ಶಿ ವಾಸ್ ವರ್ಕಿಂಗ್ ಫಾರ್ ಅ ಬ್ಯಾಂಕ್. ದೆನ್ ಕೇಳಿದೆ ಏನು? ಐ ಲೆಫ್ಟ್ ದ ಬ್ಯಾಂಕ್ ಜಾಬ್. ವೈ? ಇಟ್ ಬಿಕಾಸ್ ಆಫ್ ನೆಕ್ ಪ್ರಾಬ್ಲಮ್. ಇಲ್ಲಮ್ಮ, ನೆಕ್ ಪ್ರಾಬ್ಲಮ್ ಇದ್ರೆ ಕೆಲಸ ಬಿಡೋದು ಅಷ್ಟು ಒಳ್ಳೇದಾ ಅಂದೆ. ನಿಮ್ಗೆ ಗೊತ್ತಿಲ್ಲ ಸರ್, ನನ್ಗೆ ಸಾಕಾಗ್ಬಿಟ್ಟಿತ್ತು, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಂಕಿಗೆ ಹೋದೆ. ಆ 1 ದಿವಸ ಕೆಲಸ ಮಾಡಿದಾಗ ನಾನು 1 ವಾರ ರೆಸ್ಟ್ ಬೇಕಾಗ್ತದೆ. ಅಷ್ಟು ಕತ್ತು ನೋವು ಬರ್ತಾ ಇತ್ತು. ಫೈನಲಿ ನಾನು 1 ತಿಂಗಳು 2 ತಿಂಗಳು ಬೆಡ್ ರಿಡನ್ ಆಗೋಷ್ಟು ಬಂತು. ಸೊ ಐ ಥಾಟ್ ಇಟ್ ಇಸ್ ಬೆಟರ್ ಟು ಲೀವ್ ದ ಜಾಬ್. ನಾನು ಹೇಳಿದೆ ಆಯ್ತು. ನಾನೇನು ಮಾತಾಡಿಲ್ಲ ಅವತ್ತೇ ಮಾಡಿಸ್ದೆ. ಅವ್ರಿಗೆ ಏನ್ ಬೇಕೋ ಅದು ಮಾಡಿಸಿದ ದಿವಸ ಅವ್ರಿಗೆ ಖುಷಿ ಆಯ್ತು. ನಾನು ಹೇಳಿದೆ, ನೋಡಿ ಜೀವನದಲ್ಲಿ ಅನೇಕರು ಇದ್ದಾರೆ ಇಲ್ಲಿ, ನಮ್ಮ ಕ್ಲಾಸಿಗೆ ಬರೋರಲ್ಲಿ ಅನೇಕರು ಯೋಗ ಚಿಕಿತ್ಸೆ ಬರೋರು ಅದನ್ನೇ ಹೇಳೋದು. ಸರ್ ನನಗೆ ನನ್ನ ಪ್ರೊಫೆಷನ್ ಇಂದ ಬೆನ್ನು ಬಂತು, ಸೊ ಐ ಲೆಫ್ಟ್ ದ ಜಾಬ್. ಯಾಕಂದ್ರೆ ಅರ್ನಿಂಗ್ ಆಗಿದೆ, ಸಾಕು, ಮನೆಗೆ ಹೋಗೋಣ, ಮನೇಲಿ ಇರೋಣ ಆರಾಮಲ್ಲಿ ಅಂತ ಹೇಳಿ. ಈ ರೀತಿ ಲೀವಿಂಗ್ ಸಮಥಿಂಗ್ ಈಸ್ ಈಸಿ, ಬಟ್ ಆಲ್ವೇಸ್ ರಿಮೆಂಬರ್ ವಿ ಶುಡ್ ಆಡ್ ಸಮಥಿಂಗ್ ಟು ಇನ್ ಅವರ್ ಲೈಫ್ ಸ್ಟೈಲ್. ಸೊ ಎಲ್ಲವನ್ನ ಹಾಗೇ ಮೇಂಟೈನ್ ಮಾಡಿ, ಎಲ್ಲ ಕೆಲಸಗಳನ್ನ. ಅದರ ಜೊತೆಗೆ ನನ್ನ ಜೀವನದಲ್ಲಿ ಒಂದು ಹೊಸದೊಂದು ಯೋಗ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದು ಅಭ್ಯಾಸ ಮಾಡಿದ್ರೆ ನಮ್ಮ ಅನೇಕ ಸಮಸ್ಯೆಗಳಿಗೆ 90% ಸಮಸ್ಯೆಗಳಿಗೆ ನಮ್ಮ ಉತ್ತರ ಸಿಗತ್ತೆ. ಹೇಗೆ? ನಮ್ಗೆ ಅನ್ಸ್ಬೋದು ಕೈ ಮೇಲಕ್ಕೆ ತಗೊಳ್ಳಿ ಅಂದ ತಕ್ಷಣ ಸಿಂಪಲ್ಲು ಅಂತ. ನಮ್ಮ ಕ್ಲಾಸ್ ಎಲ್ಲರೂ ಇದೀವಲ್ಲ ಇಲ್ಲಿ, ನನ್ನ ಕ್ಲಾಸಿಗೆ ಬರೋರು ಇದ್ದಾರೆ, ಹೊಸದಾಗಿ ಇದನ್ನು ಕೇಳಬೇಕು ಅಂತ ಬಂದವರು ಇದ್ದೀರಿ ಅಲ್ವೇ? ನಿಮ್ಗೊಂದು ಸಣ್ಣ ಎಕ್ಸರ್ಸೈಸ್ ಮಾಡಿಸ್ತೀನಿ. ಟೇಕ್ ಯುವರ್ ರೈಟ್ ಹ್ಯಾಂಡ್ ಅಪ್. ಎಲ್ಲರೂ ಬಲಗೈ ಮೇಲಕ್ಕೆ ತಗೊಳ್ಳಿ. ತಗೊಂಡಿದ್ದೀರಲ್ವಾ? ಸ್ವಲ್ಪ ಇನ್ನೊಂದು ಚೂರು ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಇನ್ನೊಂದು ಸ್ವಲ್ಪ ಸ್ಟ್ರೆಚ್ ಮಾಡಿ, ಎಲ್ಲ ಬೆರಳನ್ನು ಸ್ಟ್ರೆಚ್ ಮಾಡಿ. ಉಸಿರಾಡ್ತಾ ಇದ್ದೀರಾ ಇಲ್ವಾ? ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾಡಿ. ಉಸಿರಾಟ ದೀರ್ಘವಾಯ್ತು, ಹಾಗೆ ಇದೆಯಾ? ಉಸಿರಾಟ ದೀರ್ಘವಾಯ್ತು. And you have stretched. You have worked on these all the joints of your right hand side. ಹೌದಾ? ಡೌನ್, ರಿಲ್ಯಾಕ್ಸ್. ಇದರಲ್ಲಿ ಇವಾಗ
ನಾನು ಕೈ ಎತ್ತಿ ಅಂತ ಹೇಳಿದೆ. ಯಾರು ಎತ್ತಿದ್ದು? ನೀವು. ನಾನು ಹೇಳಿದ್ದು ಮಾತ್ರ. ನೀವು ಎತ್ತಿದ್ದು ಏನಕ್ಕೋಸ್ಕರ? ನೀವು ಯಾಕೆ ಎತ್ತಿದ್ರಿ ಕೈ? ನಾನು ಹೇಳಿದ್ರು ಯಾರು ಹೇಳ್ಬೇಕು? ನೀವು ಹೇಳ್ಬೇಕು. ನಿಮ್ಮ ಕೈಗೆ ನೀವು ಹೇಳದೆ ಆಗೋದಿಲ್ಲ. ನಿಮ್ಮ ಕೈಗೆ ನೀವು ಹೇಳ್ಬೇಕು. ನೀವು ಹೇಳೋದು ಅಂದ್ರೆ ಎಲ್ಲಿಂದ ಬರುತ್ತೆ? ಮನಸ್ಸಿಂದ ಬರುತ್ತೆ. ಆಮೇಲೆ ಬೆರಳು ಸ್ವಲ್ಪ ಸ್ಟ್ರೆಚ್ ಮಾಡಿ ಅಂತ ಹೇಳಿದಾಗ ನಿಮ್ಗೆ ಅನ್ಸ್ತು ನನ್ನ ಬೆರಳು ಸ್ವಲ್ಪ ಸೊಟ್ಟಗಿದೆ, ಸ್ಟ್ರೆಚ್ ಮಾಡ್ಬೇಕು ಅಂತ. ಸೊಟ್ಟಗಿದೆ ಅಥವಾ ಬೆಂಡ್ ಮಾಡಿದ್ದೀನಿ ಅಂತ ಗೊತ್ತಾಗಿದ್ದ ಮನಸ್ಸಿಗೆ ಅದನ್ನ ಸರಿ ಮಾಡಿದ್ದು ಯಾವ್ದು ಗೊತ್ತಾ? ಬುದ್ಧಿಶಕ್ತಿ, ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಒಂದು ನಾನು ಗ್ರಾಸ್ ಲೆವೆಲ್ ಅಲ್ಲಿ ಹೇಳೋದು ಇದನ್ನು. ಸೊ ಮನಸ್ಸಿಗೆ ಗೊತ್ತಾಗತ್ತೆ, ಸರಿ ಮಾಡ್ಕೊಳ್ಳೋದು ಬುದ್ಧಿಶಕ್ತಿ. ಅದಕ್ಕೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅಂತ ಪಂಚಕೋಶಗಳಿಂದ ಮಾಡಿದೆ ಮನುಷ್ಯನ ಶರೀರ ಅಂತ. ಅನ್ನಮಯ ಕಾಣುವ ಶರೀರ, ಮನೋಮಯ ಮನಸ್ಸು, ಪ್ರಾಣಮಯ ಉಸಿರಾಟ, ಅನ್ನಮಯ ಪ್ರಾಣಮಯ, ಮನೋಮಯ ಮನಸ್ಸು, ಅನ್ನಮಯ ಪ್ರಾಣಮಯ ಮನೋಮಯ, ವಿಜ್ಞಾನಮಯ ಡಿಸ್ಕ್ರಿಷನ್. ಯಾವುದು ಸರಿ, ಯಾವ್ದು ತಪ್ಪು, ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು, ಎಷ್ಟು ತಿನ್ಬೇಕು, ಎಷ್ಟು ತಿನ್ಬಾರ್ದು, ಎಕ್ಸಸೈಸ್ ಮಾಡ್ಬೇಕೋ ಬೇಡವೋ, ಮಲಗಿರ್ಬೇಕೋ ಕೂತ್ಕೊಂಡಿರ್ಬೇಕು, ಎಲ್ಲವೂ ಡಿಸಿಷನ್ ತಗೊಳ್ಳೋ ಶಕ್ತಿ ನನಗೆ ಭಗವಂತ ಎಲ್ಲವೂ ಕೊಟ್ಟಿದ್ದಾನೆ ನಮ್ಗೆ. ಅದು ಮಾಡ್ಕೋಬೇಕು, ಅವಿವೇಕ ಯೂಸ್ ಮಾಡ್ಕೋಬೇಕು. ದೆನ್ ದಟ್ ಲೀಡ್ಸ್ ಟು ಆನಂದಮಯ ಕೋಶ ಅಂತ. ಅದ್ರ ಬಗ್ಗೆ ನಾನೇನ್ ಮಾತಾಡಲ್ಲ, ಯಾಕಂದ್ರೆ ನಾವು ಏನ್ ತಿಂದು ಏನ್ ಖುಷಿಯಾಗಿರ್ತೀವೋ ಅದೇ ಆನಂದ ಅನ್ಕೊಂಡ್ಬಿಡ್ತೀವಿ, ಅದೇ ತಪ್ಪು. ಇದು ಇಸ್ ಓನ್ಲಿ ಒಂದು ಗ್ರಾಸ್ ಲೆವೆಲ್ ಅಲ್ಲಿ ಸಂತೋಷ ಪಡೋದಷ್ಟೇ. ಕಾಫಿ ಬೆಳಗ್ಗೆ ಕುಡಿದ್ಬಿಟ್ರೆ ಇಡೀ ದಿವ್ಸಕ್ಕೆ ಸಾಕನ್ಸತ್ತ, ಮತ್ ಕುಡಿಯೋಣ ಅನ್ಸತ್ತ. ಅದರಿಂದ ಅದೆಲ್ಲ ಭೌತಿಕ ಅಷ್ಟೇನೆ. ಆದ್ರೆ ಪರ್ಮನೆಂಟ್ ಹ್ಯಾಪಿನೆಸ್ ಎಲ್ಲಿದೆ? ರಾಮತೀರ್ಥರು ಹೇಳ್ತಾರೆ, ಒಳಗಡೆ ಇದೆ. ನಾವೆಲ್ಲ ಹೊರಗಡೆ ಹುಡುಕ್ತಾ ಇದ್ದೇವೆ ಅಂತ. ಇದನ್ನ ಇನ್ನು ಸಮಯ ಬಂದಾಗ ಹೇಳ್ತೇನೆ. ಇವತ್ತು ಸ್ಪೈನ್ ಬಗ್ಗೆ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ಇಲ್ಲಿದ್ದವರಲ್ಲೇ ಅನೇಕರಿದ್ದಾರೆ ಸ್ಪೈನಿಗೆ ರಿಲೇಟೆಡ್ ಪ್ರಾಬ್ಲಮು. ಡಿಸ್ಕ್ ಪ್ರೊಲ್ಯಾಪ್ಸ್, ಲಿಸ್ಟೆಸಿಸ್. ಅದು ಲಿಸ್ಟೆಸಿಸ್ ಅಂತಂದ್ರೆ ಅಲ್ಲೆಲ್ಲ ವರ್ಟೆಬ್ರೆಗಳಿದೆ ನೋಡಿ, ವರ್ಟೆಬ್ರೆಗಳ ಒಂದು ವರ್ಟೆಬ್ರೆಗೆ ಜಾರಿರ್ತದೆ. ಅದು ಪ್ರಾಸ್ಚರಲ್ ಇರ್ಬೋದು, ನಮ್ದು ಯಾವುದೋ ಒಂದು ಪ್ರೊಫೆಷನಲ್ ಇಂದ ಇರ್ಬೋದು, ಅಥವಾ ನಮ್ಮ ಶರೀರದ ತೂಕದಿಂದ ಇರ್ಬೋದು. ಇದರ ಅನೇಕ ಕಾರಣಗಳಿರ್ಬೋದು. ಇಲ್ಲಿ ಬರೋರೆಲ್ಲರೂ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದ್ ಕಾರಣ ಹುಡುಕ್ತಾ ಇರ್ತಾರೆ. ಕಾರಣ ಹುಡುಕೋದಲ್ಲ, ಫಸ್ಟ್ ಏನ್ ಮಾಡ್ಬೇಕು? ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು. ಸೊಲ್ಯೂಷನ್ ಹುಡುಕಿ ಸರಿ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಕಾರಣ ಏನು, ಇನ್ಮೇಲೆ ನಾನು ಅದನ್ನು ಮಾಡಬಾರ್ದು ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಲಿಸ್ಟೆಸಿಸ್, ಆಂಕಲೈಸಿಂಗ್ ಸ್ಪಾಂಡಿಲೋಸಿಸ್ ಅಂತ ಇದೆ. ಬ್ಯಾಂಬೂ ಸ್ಪೈನ್ ಆಗ್ತದೆ ಕೆಲವರು ಹೀಗೆ ಸ್ಟಿಫ್ ಯಾರಾದ್ರೂ ಕರೆದ್ರೆ ಹೀಗೇ ನೋಡ್ಬೇಕು. ನಮ್ಮಲ್ಲಿ ಒರಿಸ್ಸಾದಿಂದ ಒಬ್ರು ಇಂಜಿನಿಯರ್ ಬರೋರು, ಅವ್ರ ಮಗ ಇಲ್ಲಿ IT ಪ್ರೊಫೆಷನಲ್ ಅಂತೇಳಿ ಅಲ್ಲಿ ರಿಟೈರ್ಡು. ಏರ್ಪೋರ್ಟಿಗೆ ಇಳಿದ ತಕ್ಷಣ ಅಲ್ಲಿಂದ ಫೋನ್ ಮಾಡೋರು, ನಾನು 1 ವಾರ ಇರ್ತೀನಿ, ನಿಮ್ಮ ಹತ್ರ ಥೆರಪಿಗೆ ಬರ್ತೀನಿ ಅಂತ. ಅವರನ್ನು ಹೀಗೆ ಸುಮ್ಮನೆ ಫ್ಲಾಟ್ ಆಗಿ ಮಲಗಿಸಿದ್ರೆ ತಲೆ ನೆಲಕ್ಕೆ ಟಚ್ ಆಗಲ್ಲ, ಅವರಿಗೆ ನೋವಾಗಲ್ಲ, ಆದ್ರೆ ತಲೆ ಹೀಗೇ ಇರುತ್ತೆ. ಈಗ ಸ್ಪೂನ್ ಹೀಗಿಟ್ರೆ ಹೇಗಿರುತ್ತೆ? ಹಾಗಿರ್ತದೆ. ಸೋ ಮಚ್ ಸ್ಟ್ರೆನ್ಯೂಸ್, ಒಂದು ಟೈಟ್ನೆಸ್. ಇಟ್ ಸ್ಟಾರ್ಟ್ ಫ್ರಮ್ ದ ಪೆಲ್ವಿಸ್, ಸೊಂಟದಿಂದ ಸ್ಟಾರ್ಟ್ ಆಗುತ್ತೆ ಬಿಗಿನಿಂಗು. ಯಾಕಂದ್ರೆ ಅಲ್ಲಿ ಇನ್ಫೆಕ್ಷನ್. ಸೊ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಒಂದೊಂದೇ ಬೋನಿಗೆ ಟಚ್ ಆಗ್ತದೆ. ಸ್ಪೈನು ಟೈಟ್ ಆಗ್ತದೆ, ಒಂಥರ ಫ್ರೋಸನ್ ಸ್ಪೈನ್ ಆಗ್ತದೆ. ಔಷಧಿ ಇಲ್ಲ ಅದಕ್ಕೆ, ಔಷಧಿ ಇಲ್ಲ ಅದಕ್ಕೆ. ಹಾಗಾದ್ರೆ ಏನು ಪರಿಣಾಮ, ಏನು ಪರಿಹಾರ? ಪರಿಹಾರ ಏನಪ್ಪಾ ಅಂತಂದ್ರೆ ಎಕ್ಸರ್ಸೈಸ್, ಸ್ವಿಮ್ಮಿಂಗ್, ವಾಕಿಂಗ್, ಇದೆಲ್ಲ ಮಾಡ್ಲೇಬೇಕು. ದಿನಕ್ಕೆ 2 ಸಲ ಮಾಡ್ಬೇಕು. ಇಲ್ದರೆ ಪೇನ್ ಕಿಲ್ಲರ್ ತಗೋಬೇಕು, ನಿದ್ದೆ ಬರಲ್ಲ ರಾತ್ರಿ. ನಮ್ಮಲ್ಲಿ ಬರೋರು ಇದ್ದಾರೆ ಕೆಲವರು, ಇವತ್ತು ಅವ್ರು ಊರಲ್ಲಿಲ್ಲ, ಇಲ್ಲದ್ರೆ ಅವರೇ ಬರ್ತಾರೆ, ಕ್ಲಾಸಿಗೆ ಬರ್ತಾರೆ. ಇವತ್ತು ಊರಲ್ಲಿರಲ್ಲ ಸರ್ ಅಂತ ಹೇಳ್ಬಿಟ್ಟು ಹೋದ್ರು. ಅವ್ರು ಎಲ್ಲಾ ಕಡೆ ಎಲ್ಲಾ ರೀತಿಯಲ್ಲಿ ಸುತ್ತಿ ಕೊನೆಗೆ ಇಲ್ಲಿ ಯಾರೋ ಹೇಳಿದ್ರು ಅಂತ ಬಂದ್ರು. ಅಲ್ಲ, ನಂದು ಯಾವುದೋ ಪ್ರೋಗ್ರಾಮ್ ಇತ್ತು, TV ಪ್ರೋಗ್ರಾಮ್ ನೋಡ್ಕೊಂಡು ಬಂದ್ರಂತೆ. ಬಂದಿದ್ದು ಅವ್ರಿಗೆ ಆಗಿದ್ದು. ಇವತ್ತಿಗೆ ಒಂದು 7-8 ವರ್ಷನೋ 10 ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ. ಹಾಗೆ ಡಿಸ್ಕ್ ಪ್ರಾಬ್ಲಮ್ ಅತ್ಯಂತ, ಆ ಡಿಸ್ಕ್ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂದ್ರೆ ಆ ನರಕ್ಕೆ ಟಚ್ ಆದ್ರೆ ಇನ್ನು ಏನೂ ಬೇಡ ಅನ್ಸುತ್ತೆ. ಆಮೇಲೆ ನಾವು ಸರ್ಜರಿ ಮಾಡಿಸ್ಕೊಳ್ಳೋಣ ಅನ್ಸುತ್ತೆ. ತಪ್ಪೇನಿಲ್ಲ, ಸರ್ಜರಿ ಮಾಡಿಸ್ಕೊಂಡು ಅದು ಸರಿಯಾದ ರೀತಿಯಲ್ಲಿ ನಾವು ಎಕ್ಸರ್ಸೈಸ್ ಮಾಡಿದ್ರೆ ಆಗತ್ತೆ. ಆದ್ರೆ ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಪರಿಹಾರ ಕೇವಲ ಸರ್ಜರಿನೇನಾ, ಅಥವಾ ಸರ್ಜರಿ ಮಾಡಿದ್ಮೇಲೆ ಎಕ್ಸರ್ಸೈಸ್ ಮಾಡೋದು ಬೇಡವಾ? ತುಂಬಾ ಜನ ನಮ್ಮಲ್ಲಿ ಬರ್ತಾರೆ, ಪೋಸ್ಟ್ ಸರ್ಜರಿಯವರು ಬರ್ತಾರೆ. ಯಾಕೆ ಬರ್ತಾರೆ? ಅದು ಮಂಡಿದಿರ್ಬೋದು, ಆಂಕಲ್ ಇರ್ಬೋದು, ನೆಸೆಸಿಟಿ ಇರುತ್ತೆ, ಸರ್ಜರಿ ಆಗಿರುತ್ತೆ. ಆದ್ರೆ ಪೋಸ್ಟ್ ಸರ್ಜರಿ ವಿ ನೆವರ್ ಡೂ ಎನಿ ಎಕ್ಸರ್ಸೈಸ್. ದಟ್ ಈಸ್ ದ ಏನು ಲ್ಯಾಕುನಾ ನಮ್ಮಲ್ಲಿ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ
ಪೋಸ್ಟ್ ಸರ್ಜರಿ ಎಲ್ಲಾ ಸರ್ಜರಿಗಳು ಯಾವುದೇ ಇರಲಿ, ಸಾಮಾನ್ಯವಾಗಿ ಸರ್ಜರಿ ಆದ್ಮೇಲೆ ಅದಕ್ಕೊಂದಿಷ್ಟು ಎಕ್ಸರ್ಸೈಸ್ ಅಂತ ಇದೆ, ಫಿಸಿಯೋಥೆರಪಿ ಅಂತ ಹೇಳ್ತಾರೆ. ಆದ್ರೆ ಫಿಸಿಯೋಥೆರಪಿಗೆ ಒಂದು ಲಿಮಿಟೇಷನ್ ಇರುತ್ತೆ. ಅದು ಬಿಟ್ಟು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು, ಮಾಡಬೇಕು. ಅನೇಕರು ಇಲ್ಲಿ ಬಂದವರು, ಇಲ್ಲ ನಾನು ಫಿಸಿಯೋಥೆರಪಿ ತಗೊಂಡೆ ಸರ್, ಆ ನಂತರ 1 ತಿಂಗಳು, ಆಮೇಲೆ ನಾನೇನು ಮಾಡಿಲ್ಲ ಅಂತ. ಅದು ಯಾವಾಗ ಹೇಳೋದು ಗೊತ್ತಾ? 3 ವರ್ಷದ ನಂತರ ಹೇಳೋದು ನನ್ನ ಹತ್ರ. ಅಲ್ಲಿಗೆ ನೀವು 3 ವರ್ಷದಿಂದ ಏನು ಮಾಡಿಲ್ಲ ಅಂತ ಗ್ಯಾರಂಟಿ. ಆವಾಗ ನಮ್ಮ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಅದಕ್ಕೆ ಪರಿಹಾರ, ಪ್ರತಿಯೊಂದಕ್ಕೂ ಪರಿಹಾರ ಯೋಗದಲ್ಲಿದೆ. ನಮ್ಮ ಗುರುಗಳು ಅದು ಯಾವ ರೀತಿ ಕಂಡು ಹಿಡಿದ್ರು, ಏನು ಅವ್ರಿಗೆ ಸಿಕ್ತು ನನಗೆ ಗೊತ್ತಿಲ್ಲ. ಅವರು ಹುಟ್ಟುವಾಗ್ಲೇನೆ ಬಾರ್ನ್ ವಿತ್ ಡಿಸೀಸ್ ಅಂತ ಅವರೇ ಹೇಳ್ಕೊಳ್ತಾರೆ ಎಷ್ಟೋ ಸಲ, ಗೊತ್ತಾಯ್ತಾ? ಆದ್ರೂ ಭಗವಂತನ ಕೃಪೆಯಿಂದ ಅವರಿಗೇನೋ ಒಂದು ಯೋಗದಲ್ಲಿ ಆ ಜಾಗ ಸಿಕ್ತು. ಯೋಗದ ಮೂಲಕ ಅವರಿಗೊಂದು ಶರೀರದ ಮೇಲೆ, ಮನಸ್ಸಿನ ಮೇಲೆ, ಧೀಶಕ್ತಿ ಮೇಲೆ ಅವರಿಗೊಂದು ಕಂಟ್ರೋಲ್ ಬಂದ್ಬಿಟ್ಟು ಅದನ್ನು ಗೆದ್ರು. ಅಷ್ಟೇ ಅಲ್ಲ, ಮಿಲಿಯನ್ಸ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಲ್ಯಾಕ್ಸ್ ಆಫ್ ಟೀಚರ್ಸ್ ನೌ ದೇ ಆರ್ ಟೀಚಿಂಗ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಡಾಕ್ಟ್ರೇ ಅವರನ್ನು ಕೈ ಬಿಟ್ಟಿರ್ತಕ್ಕಂಥ ಒಂದು ಮಗುವಾಗಿತ್ತದು ನಮ್ಮ ಗುರುಗಳು, ನಾನು ಹೇಳಿದ್ದು. ಆದ್ರೆ ಇವತ್ತು 96ನೇ ವಯಸ್ಸಿನವರೆಗೆ ಚೆನ್ನಾಗಿದ್ರು ಅವರು. ಆಮೇಲೆ ವಯೋಸಹಜವಾದಂತ ಕಾಯಿಲೆ ಬರುತ್ತೆ, ಹೋಗ್ಬೇಕು, ಒಂದ್ ದಿವಸ ಯಾರಾದ್ರೂ ಹೋಗ್ಲೇಬೇಕು, ಹೋಗಿದ್ದಾರೆ. ಯಾಕೆ ಇದೆಲ್ಲ ಹೇಳಿದೆ ಅಂತಂದ್ರೆ, ವೆದರ್ ಇಟ್ ಈಸ್ ಸ್ಪೈನಲ್ ಇಶ್ಯೂ, ವೆದರ್ ಇಟ್ ಈಸ್ ಈಗ ಟೆನ್ನಿಸ್ ಎಲ್ಬೋ ಅಂತ ಬರುತ್ತೆ. ಡು ವಿ ಥಿಂಕ್ ದಟ್ ಈಸ್ ಓನ್ಲಿ ರಿಲೇಟೆಡ್ ವಿತ್ ಅವರ್ ಜಾಯಿಂಟ್? ನೋ, ವಿ ಆರ್ ನಾಟ್ ಯೂಸಿಂಗ್ ದಿ ಪ್ರಾಪರ್ ಮಸಲ್ಸ್. ಇಲ್ಲಿ ಅಪ್ಪರ್ ಆರ್ಮ್ ಹಿಂಭಾಗದಲ್ಲಿ ಮಸಲ್ ಯೂಸೇ ಮಾಡಲ್ಲ, ಟೈಟ್ ಆಗ್ತದೆ. ಬ್ಯಾಕ್ ಪ್ರಾಬ್ಲಮಿಗೆ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಟೈಟ್ ಆಗ್ತದೆ, ಅನೇಕರಿಗೆ ಗೊತ್ತೇ ಆಗಲ್ಲ. ತೊಡೆ ಹಿಂಭಾಗದಲ್ಲಿ ಹ್ಯಾಮ್ಸ್ಟ್ರಿಂಗ್ ಮಸಲ್ ಟೈಟ್ ಆಗ್ತದೆ. ವಾಕ್ ಮಾಡೋದು, ದಿನಕ್ಕೆ 5 ಕಿಲೋಮೀಟರ್ ವಾಕ್ ಮಾಡ್ಬೇಕಂತ. ವಾಕ್ ಮಾಡೋದು ಒಂದು ಕಲೆ. ಆರ್ ವಿ ಯೂಸಿಂಗ್ ಅವರ್ ಲೆಗ್ ಮಸಲ್ಸ್ ಅಲಾಂಗ್ ವಿತ್ ದ ಬೋನ್ಸ್? ದ ಸ್ಕಿನ್ ಪ್ರೊಟೆಕ್ಟ್ಸ್ ದಿ ಮಸ್ಕ್ಯುಲರ್ ಬಾಡಿ ಪ್ರೊಟೆಕ್ಟ್ಸ್ ದ ಸ್ಕೆಲಿಟಲ್ ಬಾಡಿ. ಇದೆಲ್ಲ ಹೀಗೆ ಇರುತ್ತೆ. ನಾವು ಎಕ್ಸರ್ಸೈಸ್ ಮಾಡುವಾಗ, ಕೆಲವು ಎಕ್ಸರ್ಸೈಸ್ ಮಾಡುವಾಗ ಯೋಗದಲ್ಲಿ ಹೇಳ್ತೀವಿ, ಅಬೌವ್ ದ ನೆಕ್ ಶುಡ್ ಆಲ್ವೇಸ್ ರಿಲ್ಯಾಕ್ಸ್ಡ್. ಮತ್ತೆಲ್ಲವನ್ನ ನೀವು ಎಷ್ಟಾಗತ್ತಷ್ಟು ಸ್ಕಿನ್ ಶುಡ್ ಮೂವ್ ಅಲಾಂಗ್ ವಿತ್ ದ ಮಸಲ್ಸ್ ಅಂಡ್ ಮಸಲ್ಸ್ ಶುಡ್ ಮೂವ್ ಅಲಾಂಗ್ ವಿತ್ ದ ಬೋನ್ಸ್ ವೆನ್ ಯು ಸ್ಟ್ರೆಚ್ ದ ಹ್ಯಾಂಡ್. ಸುಮ್ಮನೆ ಕೈ ಎತ್ತಿ ಅಂತ ಹೇಳಿದಾಗ ನೀವು ಎತ್ತಿದ್ರಲ್ಲ, ಅವಾಗ ಸ್ವಲ್ಪ ಸ್ಟ್ರೆಚ್ ಮಾಡಿ ಅಂದ್ರೆ ಇನ್ನೂ ಹೇಳಿದ್ರಲ್ಲ, ಇನ್ನೂ ಸ್ಟ್ರೆಚ್ ಮಾಡಿ ಅಂದ್ರೆ ಹೇಳಿದ್ರೋ ಇಲ್ವಾ? ಎಲ್ಲಿಂದ ಬಂತದು? ಮನಸ್ಸು ಬುದ್ಧಿ ಒಂದು ಭಾಗ, ಇನ್ನೊಂದು ಶರೀರದಲ್ಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಆ ರೀತಿಯಲ್ಲಿ ಯೋಗಿಕ್ ಟ್ರೀಟ್ಮೆಂಟ್ ಅಂದ್ರೆ ಹೇಗೆ ಅಂತಂದ್ರೆ, ಅದು ಆ ಕ್ಷಣದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮಾಡಿಸುವಾಗ ಒಂದು ಅದರದ್ದೇ ಆದಂತಹ ಒಂದು ಪರಿಣಾಮಕಾರಿಯಾದಂತಹ ಪಾಠ ನನಗೆ ಸಿಗ್ತದೆ. ಅನೇಕ ಬಾರಿ ನನ್ನ ಸ್ಟೂಡೆಂಟ್ಗಳೇ ನನಗೆ ಗುರುಗಳು ಅಂತ ನಾನು ಹೇಳೋದು, ಟೀಚರ್ ಅಂತ ಹೇಳೋದು. ಹಾಗೆ ವೆನ್ ಯು ಸ್ಟ್ರೆಚ್ ದ ಹ್ಯಾಂಡ್ಸ್, ಇಟ್ಸ್ ಎ ಡಿಫರೆಂಟ್ ಆಕ್ಷನ್, ವೆದರ್ ಇಟ್ ಈಸ್ ಇನ್ ದ ಬಾಡಿ ಲೆವೆಲ್ ಆರ್ ಮೆಂಟಲ್ ಲೆವೆಲ್ ಆರ್ ಬ್ರೆತ್ ಲೆವೆಲ್. ನೋಡಿ, ಇದೆಲ್ಲ ನಾವು ಪ್ರಾಪ್ಸ್ ಯೂಸ್ ಮಾಡ್ತೇವೆ. ಈ ಪ್ರಾಪ್ಸ್ ಯಾಕೆ ಯೂಸ್ ಮಾಡೋದು ಅಂತಂದ್ರೆ, ಶ್ರಮ ಆಗಬಾರ್ದು, ಲಾಭ ಸಿಗ್ಬೇಕು. ಕೆಲವರು ಹೇಳಿದ್ರು ಇದೆಲ್ಲ ಯೂಸ್ ಮಾಡಿದ್ರೆ ಯೋಗ ಅಂತ ಹೇಳ್ತಾರ ಅಂತ. ಈಗ ನಾವೆಲ್ಲ ಕೆಲವರು ಕುರ್ಚಿ ಮೇಲೆ ಕೂತ್ಕೊಳ್ತೇವೆ. ಯಾಕೆ ಕೂತ್ಕೊಳ್ತೇವೆ? ಕಾಲ್ ಮಡ್ಚಕ್ ಆಗಲ್ಲ ಅಂತ. ಓಕೆ, ಒಂದ್ಸಲ ಕಾಲ್ ಮಡ್ಚಕ್ ಆದ್ಮೇಲೆ ಕೆಳಗಡೆ ಕೂತ್ಕೋಬೇಕು ಅನ್ಸುತ್ತೋ ಇಲ್ವಾ? ಒಂದು. ಇನ್ನು ಕೆಲವರಿಗೆ ಕೆಳಗಡೆ ಕೂರೋದೇ ಅಭ್ಯಾಸನೇ ಇಲ್ಲ ಸರ್ ನನ್ಗೆ. ಆಯ್ತು, ನಾನೇನ್ ಹೇಳೋದು, ನೀವು ಕೂತಲ್ಲೇ ಕಾಲ್ ಮಡ್ಚ್ಕೊಳ್ಳಿ. ನಾನೇನು 2003 ಇಂಗ್ಲೆಂಡಿಗೆ ಹೋದಾಗ ಅಲ್ಲೆಲ್ಲರೂ ಸೋಫಾ ಮೇಲೆ ಕೂತ್ಕೊಳ್ಳೋದು, ಕೆಳಗಡೆ ಯಾರು ಕೂಗ್ತಾ ಇರ್ಲಿಲ್ಲ. ನಾನು ಹೇಳ್ದೆ, ವೈ ಡೋಂಟ್ ಯು fold the legs on the sofa itself? Learn that. ಯೋಗ ಹೇಳ್ಕೊಡಕ್ಕೆ ಹೋಗಿದ್ದು, ಅಲ್ಲೆಲ್ಲಿ ಯಾರ್ಯಾರ ಮನೆಗೆ ಹೋಗಿರ್ತಾ ಇದ್ನೋ ಎಲ್ಲ ಕಡೆ ಮನೆಯಲ್ಲಿ ಅಲ್ಲಿರುವಂತದ್ದನ್ನೆಲ್ಲ ವಸ್ತು ಯೂಸ್ ಮಾಡಿ ಹೇಗೆ ಯೋಗ ಮಾಡ್ಬೇಕು ಅಂತ. ಸೋ ಸಿಂಪಲ್, ಅವ್ರಿಗೆ ಇಷ್ಟು ಸೋ ಸಿಂಪಲ್, ಯೋಗ ಸೋ ಸಿಂಪಲ್ ಅಂತ. ಸರ್ವಾಂಗಾಸನ ಮಾಡ್ಬೇಕಾ? ಅಲ್ಲೇ ಸೋಫಾ ಮೇಲೆ ಹೊರಗೆ ಕೂತ್ಕೊಳ್ತಕ್ಕಂಥ ಸೋಫಾ ಮೇಲೆ ತಿರುಗಿಬಿಟ್ಟು ಕೆಳಗಡೆ ಒಂದು ದಿಂಬಿಟ್ಬಿಟ್ರೆ ಸೊಂಟ ಸೋಫಾ ಮೇಲೆ ಇರುತ್ತೆ, ನಾವು ಹೊರಗೆ ಕೂತ್ಕೊಳ್ಳೋ ಕಡೆ ಕಾಲಿರ್ತದೆ. ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಆಸನ. ಇದು ನೋಡಿ, ಚೇರ್ ಮೇಲೆ ಸರ್ವಾಂಗಾಸನ. ಹೆಸರೇ ಹೇಳುತ್ತೆ, ಸರ್ವ ಅಂಗ, ಎಲ್ಲ ಅಂಗಗಳಿಗಾಗತ್ತೆ. ಮತ್ತೆ ಇದರಿಂದ ಮನಸ್ಸು ಶಾಂತಿ ಆಗತ್ತೆ. ಇದರಲ್ಲಿ ಈಗ ಕೆಲವರು ಕೇಳ್ತಾರೆ, ಸರ್ ಬಿ ಪಿ ಇದ್ರೆ ಮಾಡ್ಬೋದಾ? ಬಿ ಪಿ ಲೋ ಇದ್ರೂ ಮಾಡ್ಬೋದು, ಹೈ ಬಿ ಪಿ ಇದ್ರೂ ಮಾಡ್ಬೋದು. ಮಾಡುವ ಕ್ರಮ ಬೇರೆ ಬೇರೆ. ಹಾಗಾದ್ರೆ ಚೇರ್ ಮೇಲೆ ಯಾಕೆ ಮಾಡ್ಬೇಕು? ಯೋಗ ಯಾರು ಮಾಡ್ಬೋದು ಅಂತ ಕೇಳಿದ್ರೆ, ಯುವ ವೃದ್ಧೋ ಅತಿವೃದ್ಧೋವ ವ್ಯಾಧಿತೋ ದುರ್ಬಲೋಪಿವ ಅಭ್ಯಾಸ ಸಿದ್ಧಿ ಮಾಪ್ನೋತಿ ತಸ್ಯ ಯೋಗೇಶ್ವ ತನ್ವಿತ. ಅಂದ್ರೆ ಯುವಕರು, ವೃದ್ಧರು, ಅಬಾಲ ವೃದ್ಧರು, ರೋಗಗ್ರಸ್ತರು ಎಲ್ಲರೂ ಯೋಗ ಮಾಡಬಹುದು. ಆದ್ರೆ ಮಾಡುವ ಕ್ರಮ ಬೇರೆ. ಯೋಚನೆ ಮಾಡಿ, ಮನೆಯಲ್ಲಿ ಅನಾರೋಗ್ಯವರು ಆಗಿರುವಂತವ್ರು ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಯುವಕರಿದ್ದಾರೆ.
ಎಲ್ರೂ ಊಟ ಮಾಡ್ತೇವೆ, ಆದ್ರೆ ಎಲ್ರೂ ಒಂದೇ ಕ್ವಾಂಟಿಟಿ ಮಾಡ್ತೀವಾ? ಇಲ್ಲ. ಎಲ್ಲವೂ ತಗೊಳ್ತೀವಾ? ಇಲ್ಲ. ಆದ್ರೆ ಎಲ್ರೂ ಊಟ ಆದ್ಮೇಲೆ ಏನ್ ಹೇಳ್ತೀವಿ? ಊಟ ಆಯ್ತು ಅಂತ ಹೇಳ್ತೇವೆ. ಸೊ ಲಿಮಿಟೇಷನ್ಸ್ ಎಲ್ರಿಗೂ ಇದೆ. ಹಾಗೆ ಯುವ ವೃದ್ಧೋ ಅತಿ ವೃದ್ಧೋವ ವ್ಯಾಧಿತೋ ದುರ್ಬಲೋಪಿವ ಅಂದ್ರೆ ಯುವಕರು, ವೃದ್ಧರು, ಅಬಾಲ ವೃದ್ಧರು, ರೋಗಗ್ರಸ್ತರು ಎಲ್ಲರೂ ಯೋಗ ಮಾಡ್ಬೋದು. ಮಾಡುವ ಕ್ರಮ ಬೇರೆ ಅಷ್ಟೇ. ಹೇಗೆ ಊಟ, ತಿಂಡಿ, ಆಹಾರ ಸೇವನೆ ಇರುತ್ತೋ ಹಾಗೆ. ಸೊ ಈ ರೀತಿಯಲ್ಲಿ ನಮ್ಮ ಯೋಗಾಭ್ಯಾಸ ಮಾಡಿದ್ವಿ ನೋಡಿ. ಇದು ಸುಪ್ತ ವೀರಾಸನ ವಿತ್ ಸಪೋರ್ಟ್. ಯಾಕೆ ಇದನ್ನು ಸ್ಪೆಸಿಫಿಕ್ ಆಗಿ ಇವತ್ತು ಹಾಕಿದ್ದೀನಿ ಅಂತಂದ್ರೆ, ನಾವು ಅನೇಕ ಬಾರಿ ಹೆವಿನೆಸ್, ಊಟ ತಗೊಂಡ್ಮೇಲೆ ಹೆವಿನೆಸ್ ಅಂತ ಹೇಳ್ತೀವಲ್ಲ, ದಿಂಬು ಒಂದಲ್ಲ 2 ದಿಂಬು ಇಟ್ಕೊಳ್ಳಿ ಅಂಡ್ ಲೈ ಡೌನ್ ಇನ್ ಸುಪ್ತ ವೀರಾಸನ್. ಆಗೋದೇ ಇಲ್ವಾ? ಕ್ರಾಸ್ ದ ಲೆಗ್ಸ್ ಅಂಡ್ ಲೈ ಡೌನ್. ಅವಾಗ ಏನಾಗುತ್ತೆ? ಅಬ್ಡಾಮಿನಲ್ ಆಕ್ಟಿವಿಟಿ ಅಬ್ಡಾಮನ್ ಪೂರ್ತಿ ನಿಧಾನ ಒಳಗೋಗುತ್ತೆ, ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾವು ಯಾವಾಗ ಊಟ ಹೆವಿ ಆದಾಗ ನಮ್ಮ ಬ್ರೀದಿಂಗ್ ಅಬ್ಸರ್ವ್ ಮಾಡಿದೀವಾ? ಫಸ್ಟ್ ಆ ಪ್ರಶ್ನೆ ನಾನು ಕೇಳ್ತೀನಿ ನಿಮ್ಗೆ. ಊಟ ಆದಾಗ ನಮ್ದು ಉಸಿರಾಟ ಹೇಗಿರುತ್ತೆ ಅಂತ ಗಮನಿಸಿದೀವಾ? ಗಮನಿಸಿಲ್ಲ. ನಮ್ಮ ಉಸಿರಾಟಕ್ಕೆ ಹೆಚ್ಚು ಹೊಟ್ಟೆನೆ ಕೆಲಸ ಮಾಡ್ಬೇಕಾಗತ್ತೆ. ಎದೆಯಲ್ಲಿ ಉಸಿರಾಟ ನಡೆಯಲ್ಲ, ಡಲ್ ಆಗ್ಬಿಡ್ತದೆ. ಇದ್ರಲ್ಲಿ ಮಲಗಿದ ತಕ್ಷಣ ಏನಾಗುತ್ತೆ? ಇದು ಎದೆ ತನ್ನಿಂದ ತಾನೇ ವಿಶಾಲವಾಗತ್ತೆ, ಹೊಟ್ಟೆ ಭಾಗ ಒಳಕ್ ಹೋಗುತ್ತೆ, ಜೀರ್ಣನೂ ಚೆನ್ನಾಗಾಗತ್ತೆ. ಅಂಡ್ ಆಫ್ಟರ್ 10 minutes ಆಫ್ ದಿಸ್ ಪರ್ಟಿಕ್ಯುಲರ್ ಪೋಸ್ ಯು ಫೀಲ್ ವೆರಿ ರಿಲ್ಯಾಕ್ಸ್ಡ್. ಈವನ್ ಇಫ್ ಯು ಆರ್ ಹೆವಿ ಆಫ್ಟರ್ ದ ಫುಡ್, ಯು ಆರ್ ರಿಲ್ಯಾಕ್ಸ್ಡ್. ಸುಪ್ತ ವೀರಾಸ. ಇದು ಬರೀ ಅದಕ್ಕೂ ಊಟ ಮಾಡಿದ ತಕ್ಷಣ ಮಾಡೋದಕ್ಕೆ ಆಸನ ಇರೋದಲ್ಲ, ಇದು ಅದೂ ಎಫೆಕ್ಟ್ ಇದೆ ಅಂತ ಹೇಳುದು. ಆಮೇಲೆ ನಾಳೆಯಿಂದ ಹೆವಿ ಊಟ ಮಾಡೋದು ವೀರಾಸ. ನಮ್ಮಲ್ಲಿ ಅದೊಂದು ಭಾರಿ ಸಮಸ್ಯೆ ಇದೆ. ಏನು ಸರ್, ನನಗೆ ಇದೆಲ್ಲ ಕೆಲವೆಲ್ಲ ಒಂದು ಹ್ಯೂಮರ್ ಬೇಕಾದಷ್ಟಿದೆ. ಯೋಗ ಕ್ಲಾಸ್ ಅಲ್ಲಿ ಸಿಗತ್ ನನಗೆ. ಒಬ್ರು ಫೋನ್ ಮಾಡ್ತಾರೆ ಅಪರೂಪಕ್ಕೆಲ್ಲೋ ಒಂದ್ಸಲ, ಸರ್ ನನಗೀಗ 55 ಆಗಿದೆ, ಊರ್ಧ್ವ ಧನುರಾಸನ ಮಾಡ್ತೀನಿ, ಧನುರಾಸನನೂ ಮಾಡ್ತೀನಿ. ನನಗೆ ಊರ್ಧ್ವ ಧನುರಾಸನ ಮಾಡಿದ್ರೆ ಲಾಭ ಜಾಸ್ತಿನೋ, ಧನುರಾಸನ ಮಾಡಿದ್ರೆ ಲಾಭ ಜಾಸ್ತಿನೋ? ನನಗನ್ಸು ಇವ್ರಿಗೆ ವ್ಯಾಪಾರಕ್ಕೆ ಕಳಿಸೋದು ಒಳ್ಳೇದು, ಆಸನ ಮಾಡೋದು ಒಳ್ಳೇದಲ್ಲ. ಅಷ್ಟು ಕನ್ಸ್ಯೂಮರಿಸಮ್ ತಲೆ ಒಳಗೆ, ಅಷ್ಟು ಕನ್ಸ್ಯೂಮರಿಸಮ್. ನಾನು ಹೇಳಿದೆ ಎರಡೂ ಮಾಡ್ಬೇಕು. ಇದನ್ನ ಮಾಡಿದ್ರೆ ಅದು, ಅದನ್ನ ಮಾಡಿದ್ರೆ ಇದು. ಅನೇಕ ಬಾರಿ ನಾನು ಪದ್ಮಾಸನ ಬರಲ್ಲ ಅಂದ್ರೆ ಬದ್ದುಕೋನಾಸನ ಮಾಡಿ ಪದ್ಮಾಸನ ಮಾಡಿ ಅಂತೀನಿ, ಪದ್ಮಾಸನ ಮಾಡಿ ಬದ್ದುಕೋನಾಸನ ಮಾಡಿ ಅಂತ ಹೇಳ್ತೀನಿ, ಉಪವಿಷ್ಟ ಕೋನಾಸನ ಮಾಡಿ ಪದ್ಮಾಸನ ಮಾಡಿ ಅಂತ ಹೇಳ್ತೀನಿ. ಇಟ್ಸ್ ಇಂಟರ್ರಿಲೇಟೆಡ್. ಒಂದರಿಂದ ಒಂದು ಯಾವುದೋ ಒಂದು ಆಸನ, ಒಂದೇ ಒಂದು ಆಸನ ಅಂದ್ರೂ ಇಟ್ ವರ್ಕ್ಸ್ ಆನ್ ದ ಬಾಡಿ, ಮೈಂಡ್, ಬ್ರೆತ್. ವೆದರ್ ಯು ಡು 1 hour ಡಿಫರೆಂಟ್ ಆಸನಾಸ್, ಅಗೇನ್ ಇಟ್ ವರ್ಕ್ಸ್ ಆನ್ ದ ಬಾಡಿ, ಮೈಂಡ್, ಬ್ರೆತ್. ಕರೆಕ್ಟ್ ಅಲ್ವಾ? ಅಂಡ್ ಇಟ್ ವರ್ಕ್ಸ್ ಆನ್ ದ ಫಿಸಿಯಾಲಜಿ. ಸೊ ಹಾಗೆ ಸುಪ್ತ ವೀರಾಸನ ಮಾಡಿದ್ರೆ ಆಗ್ಬಿಡುತ್ತೆ. ಚೇರ್ ಇರ್ತದೆ. ಈಗಂತೂ ಈ ಚೇರ್ ಯೋಗ ಬಂದಾಗ ಶುರು ಆಗಿದೆ. ಹಿಂದಿನ ಕಾಲದಲ್ಲಿ ಎಲ್ಲರ ಮನೇಲಿ ಇದಿತ್ತು. ಈ ಹೊಸ ಪ್ಲಾಸ್ಟಿಕ್ ಎಲ್ಲ ಬಂದ್ಮೇಲೆ ಇದು ಗುಜರಿಗೆ ಹೋಯ್ತು. ಪಾಪ ಅದ್ರ ಕತೆ ಎಲ್ಲ ಗುಜರಿ. ನಾವು ಅದನ್ನು ಗೌರವದಿಂದ ಗುರು ತರ ನೋಡ್ಕೊಳ್ತೇವೆ ಆ ಚೇರ್. ಅದ್ರಗೋಸ್ಕರ ಹೊಸದಾಗಿ ಮಾಡಿಸ್ತೇವೆ. ಮತ್ತೆ ಕಬ್ಬಣದ ಚೇರು ಅದು ನೋಡಿ, ಭಾರದ್ವಾಜಾಸನ ಕೆಳಗಡೆ ಕೂರ್ಲಿಕ್ಕೆ ಆಗದಿದ್ರೆ ಈ ತರ ಮಾಡ್ತಾ ಬರೋದು. ಅದ್ರ ಇನ್ನೊಂದು ಟೈಪು ಭಾರದ್ವಾಜಾಸನ ಮಾಡ್ತವೆ. ಆಮೇಲೆ ಇದೇ ರೀತಿ ನೋಡಿ, ಇದು ನೋಡಿ ಹ್ಯಾಮ್ ಸ್ಟ್ರಿಂಗ್ ಸ್ಟಿಫ್ನೆಸ್ ಅಂತ ಹೇಳಿದೆ ಅವಾಗ. ಬ್ಯಾಕ್ ಪ್ರಾಬ್ಲಮ್ ಅಂತ ಹೇಳ್ತೇವೆ, ಅಥವಾ ಮಂಡಿ ಪ್ರಾಬ್ಲಮ್, ಆಂಕಲ್ ಪ್ರಾಬ್ಲಮ್, ಹೊಟ್ಟೆ ಪ್ರಾಬ್ಲಮ್. ಅದು ಒಂದೆರಡಲ್ಲ. ಸೊ 1 action brings several action in the body. ನಾವು ಅನ್ಕೊಳ್ಳೋದು ಕಾಲಿಗೆ ಬೇರೆ, ಕೈಗೆ. ಸರ್ ನನ್ನ ಕಾಲಿಗೆ ಮಾತ್ರ ಹೇಳ್ಕೊಡಿ. ಕಾಲಿಗೆ ಮಾತ್ರ ಹೆಂಗೆ ಹೇಳ್ಕೊಡೋದು ಹೇಳಿ ನೋಡೋಣ. ಒಂದು ಕಾಲು ನೀವು ಎತ್ತಿ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಕಾಲು ಗಟ್ಟಿ ಇರ್ಬೇಕು ತಾನೆ. ಹಾಗಿದ್ಮೇಲೆ ನೀನು 2 ಕಾಲಿಗೆ ಹೇಳ್ಕೊಡ್ಬೇಕು, 1 ಕಾಲಿಗೆ ಹೇಳ್ಕೊಡ್ಬೇಕಾ? ಇದು ಯಾಕೆ ಹೇಳಿದ್ದು ಅಂತಂದ್ರೆ, ಬರೋರೆಲ್ರು ಹೇಗೆ ಅಂದ್ರೆ ಲಿಮಿಟ್ ಇಟ್ಕೊಂಡು ಬರ್ತಾರೆ. ಸರ್ ನನಗೆ ಒಬ್ರು US ಇಂದ ಬಂದವರು ಒಂದ್ಸಲ ಹೇಳಿದ್ರು, ಸರ್ ನನಗೆ ಐ ಹ್ಯಾವ್ 23 minutes ಸ್ಟಾರ್ಟಿಂಗ್. ಈಗ ಐ ಹ್ಯಾವ್ 23 minutes, ಕೆನ್ ಯು ಗೈಡ್ ಮೀ ಹೌ ಟು ಪ್ರಾಕ್ಟೀಸ್? ಐ ಆಮ್ ಸಾರಿ ಅಂದೆ. ಯಾಕೆ ಅಂದ್ರು, ಸಿ ಆಫ್ಟರ್ ಯುವರ್ ಪ್ರಾಕ್ಟೀಸ್ ಡೋಂಟ್ ಯು ಗೋ ಫಾರ್ ಶವಾಸನ್? ಎಸ್. ಸಪೋಸ್ ನಿಮ್ಗೆ ಶವಾಸನದಲ್ಲಿ 1-2 ನಿಮಿಷ ಜಾಸ್ತಿ ಆದ್ರೆ ನಾನು ಅಲಾರಾಮ್ ಇಟ್ಕೊಂಡಿರ್ತೀನಿ. ಸಿ ಸೊ ಯೋಗ ಮಾಡುವಾಗ ಆ ಸ್ಥಿತಿ ಇದೆಲ್ಲ, ಅದಕ್ಕೆ ಬೆಳಿಗ್ಗೆನೆ ಮಾಡ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡ್ಬೇಕಂತ ಹೇಳಿ ಕಾರಣನೇ ಅದು. ಅದರದ್ದೇ ಆದಂತ ಒಂದು ಶಕ್ತಿ ನಮ್ಮೊಳಗೆ ಬರ್ತದೆ. ಅದು ಕೇವಲ ಶಾರೀರಿಕವಾಗಲ್ಲ, ಶರೀರ, ಮನಸ್ಸು, ಬುದ್ಧಿ ಎಲ್ಲವೂ ಒಂದು ಇಂಪ್ಯಾಕ್ಟ್ ಆಗ್ತದೆ ನಮ್ಮ ಮೇಲೆ. ಆ ರೀತಿಯಲ್ಲಿ ಯೋಗಾಭ್ಯಾಸ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮಾಡುವ ಕ್ರಮವನ್ನು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅದನ್ನು ಹೆಚ್ಚು
ಜನರಿಗೆ ಸಿಗಬೇಕು ಅಂತ ನಮ್ಮ ಆಸೆ. ಅಲ್ಟಿಮೇಟ್ಲಿ ಯೋಗದಿಂದ ನಮಗೆ ಶರೀರ, ಮನಸ್ಸು, ಬುದ್ಧಿಯ ಮೇಲೆ ಒಂದು ನಿಯಂತ್ರಣ ಬರುತ್ತೆ. ಸ್ವಸ್ಥ ಸಮಾಜ. ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಆರೋಗ್ಯವಾಗಿದ್ರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಆರೋಗ್ಯವಾಗಿರ್ತಾರೆ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಆರೋಗ್ಯವಾಗಿದ್ದಾಗ ಆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾರೋ ಒಬ್ರು ಅನಾರೋಗ್ಯವಾಗಿರ್ಲಿ, ಎಷ್ಟು ಜನ ಎಂಗೇಜ್ ಆಗಿರ್ತಾರೆ ಯೋಚನೆ ಮಾಡಿ. ಒಬ್ರು ಅವರನ್ನ ನೋಡ್ಕೊಳ್ಳೋದು, ಒಬ್ರವರಿಗೆ ಬಟ್ಟೆ ಚೇಂಜ್ ಮಾಡಿ, ಒಬ್ರು ಸ್ನಾನ ಮಾಡಿಸಿ, ಒಬ್ರು ಆಹಾರ ನೋಡಿ, ಒಬ್ರು ಔಷಧಿ ನೋಡಿ, ಎಷ್ಟು ಜನ ಎಂಗೇಜ್ ಆಗಿರ್ತಾರೆ. ಎಷ್ಟು ಟ್ರಾಮಾ ಎಲ್ರಿಗೂ. ಹಾಗಿದ್ರೆ ಎಲ್ರು ಒಬ್ರು ಚೆನ್ನಾಗಿ ಆರೋಗ್ಯವಾಗಿದ್ರೆ ಮನೇಲಿ ಎಲ್ರು ಆರೋಗ್ಯವಾಗಿರ್ತಾರೆ. ಹಾಗೆ ಇರ್ತಕ್ಕಂಥ ಎಲ್ಲರೂ ಜೀವನದಲ್ಲಿ ಯೋಗ ಅಂತಕ್ಕಂಥದ್ದು ಒಂದು ಭಾಗವಾಗಬೇಕು. ಜೀವನವೇ ಯೋಗವಾಗಬೇಕು, ಯೋಗ ಜೀವನ ಆಗ್ಬೇಕು ಅಂತ. ಯೋಗ ಜೀವನ ಅಂದ್ರೆ ಏನು ಅಂದ್ರೆ, ಇಡೀ ದಿವಸ ಯೋಗ ಮಾಡೋದು ಅಂತಲ್ಲ, ಕಣ್ಮುಚ್ಚಿ ಕೂತ್ಕೋ ಧ್ಯಾನ ಮಾಡು ಅಲ್ಲ. ಜೀವನದಲ್ಲಿ ಯೋಗದ ಚಿಂತನೆಯಲ್ಲಿರ್ಬೇಕು. ಯಾವ್ದು ಬೇಕು ಬೇಡ ಇದನ್ನು ಯೋಚನೆ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮೊಳಗೆ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅಲ್ಟಿಮೇಟ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಯೋಗ ಲೀಡ್ಸ್ ಟು ಹೆಲ್ದಿ. That is my ultimate conclusion. I request all of you to practice regularly, and if you are not regular practitioner, commit yourself. ಸಂಕಲ್ಪ ಮಾಡ್ಕೊಳ್ಳಿ. ಅನೇಕ ಬಾರಿ ಟೈಮ್ ಇಲ್ಲ ಅಂತ ಹೇಳೋರು ಇದಾರಲ್ಲ, ಹುಷಾರಿಲ್ಲ ಅಂದ್ರೆ 2 ದಿವಸ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಎಲ್ಲ ಒಂದ್ಸಲ ಟೆಸ್ಟ್ ಮಾಡೋಣ ಅಂದ್ರೆ 2 ದಿವಸ ಇರ್ತಾರೆ. 2 ದಿವಸ ಅಂದ್ರೆ ಎಷ್ಟು ಗಂಟೆ ಹೋಯ್ತು? 48 hours ಹೋಯ್ತು. ನಾನ್ ಕೇಳೋದೇನು, ನೀವು ದಿನಕ್ಕೆ 1 ಗಂಟೆ ನಮ್ಮಲ್ಲಿ ಬನ್ನಿ ಅಂತ ಕೇಳ್ತಿಲ್ಲ. ನಿಮ್ ಮನೆಯಲ್ಲೇ ಹೋಗಿ, ಮನೆ ಹತ್ರ ಇರೋ ಎಲ್ಲಾದ್ರೂ ಯೋಗ ಸೆಂಟರ್ 1 hour ಒಂದ್ ದಿನಕ್ಕೆ. ಯಾರಿಗೋಸ್ಕರ? ಈ ಪ್ರಶ್ನೆ ಫಸ್ಟ್ ನಮ್ಗೆ ಬರ್ಬೇಕು. ಯಾರಿಗೋಸ್ಕರ? ನಮಗೋಸ್ಕರ. ಆದ್ರೆ ನಮ್ಗೆ ಅದೊಂದು ಬಿಟ್ಟು, ಇವನ್ ಅನೇಕ ಬಾರಿ ನನ್ ಬೇಸಿಕ್ ಕ್ವಶನ್, ಇವ್ಯಾಕ್ಯುಯೇಷನ್ಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ, ಬೇರೆ ಎಲ್ಲ ಮಾಡ್ತೀವಿ. ಕೂಲ್ ಆಗಿ ಕುತ್ಕೋಬೇಕು. ವಾಶ್ರೂಮಿಗೆ ಹೋದ್ರೆ, ಟಾಯ್ಲೆಟ್ ಅಲ್ಲಿ ಹೋದ್ರೆ ಕೂಲ್ ಆಗಿ ಕುತ್ಕೋಬೇಕು. ಅವಾಗಲೇ ಇವ್ಯಾಕ್ಯುಯೇಷನ್ ಆಗೋದು. ಎಲ್ಲಿ ಹೋಗಿ ಚಿಂತೆ ಮಾಡ್ತಾ ಹೋದ್ರೆ ನಿಮ್ಗೆ ಇವ್ಯಾಕ್ಯುಯೇಷನ್ ಆಗಲ್ಲ. ಇದೆಲ್ಲವೂ ಮಲಕ್ರಿಯೆ ಆಗ್ಬೇಕಂದ್ರೆ ಮನಸ್ಸು ಶಾಂತವಾಗಿರ್ಬೇಕು. ಹಾಗಾಗಿ ಯೋಗದಿಂದ ಇದೆಲ್ಲವೂ ನಮ್ಮ ಆರೋಗ್ಯಕ್ಕೆ ಬೇಕಾದಂತ ವ್ಯವಸ್ಥಿತವಾದಂತ ಎಲ್ಲ ಜೀರ್ಣಾಂಗಗಳಿಂದ ಹಿಡಿದು ಉಸಿರಾಟದವರೆಗೆ, ಮನಸ್ಸಿನವರೆಗೆ ಸುಸ್ಥಿತಿಯಲ್ಲಿ ಇಡ್ತಂತ ವ್ಯವಸ್ಥೆ ಯೋಗದಲ್ಲಿದೆ. ಇದನ್ನ ನಾವು ನಿತ್ಯ ಅಭ್ಯಾಸ ಮಾಡೋಣ. ಆದ್ರೆ ಇಷ್ಟೊತ್ತು ಯೋಗ ಥೆರಪಿ ಅಂತ ಮಾತಾಡಿದ್ನಲ್ಲ, ಯೋಗ ಇಸ್ ನಾಟ್ ಅನ್ ಆಲ್ಟರ್ನೇಟಿವ್ ಥೆರಪಿ. ಇಟ್ಸ್ ಎ ಸೈನ್ಸ್, ಇಟ್ ಇಸ್ ಎ ಫಿಲಾಸಫಿ, ಇಟ್ ಈಸ್ ಅನ್ ಆರ್ಟ್, ಇಟ್ ಇಸ್ ಎ ಸ್ಪಿರಿಚುಯಾಲಿಟಿ. ಯೋಗ, ಯಾರಾದ್ರೂ ಯೋಗ ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳಕ್ಕೆ ಕೆಲವೊಮ್ಮೆ ಸಂಕೋಚ ಮಾಡ್ತಾರೆ. ಈಗೆಲ್ಲ ಸ್ವಲ್ಪ ಅಭ್ಯಾಸ ಆಗ್ತಾ ಇದೆ. ಕೆಲವರೆಲ್ಲ ಬೀದಿಯಿಂದ, ಆ ಕಡೆ ಬೀದಿಯಿಂದ ಯೋಗ ಕ್ಲಾಸಿಗೆ ಬರೋರು. ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ, ಇಲ್ಲೇ ಆಗ್ತಾ ಇತ್ತು, ನಾವು ಸಂಡೇ ಪ್ರಾಣಾಯಾಮ ಆದ್ಮೇಲೆ ಮೇಲ್ಗಡೆ, ಓ ನೀವು ಯೋಗ ಬರ್ತಾ ಇದ್ರೆ ನಂಗೆ ಗೊತ್ತೇ ಇಲ್ಲ ಅಂತ. ಅದೇ ಒಂದೇ ರೋಡಲ್ಲಿ ಇರೋರು 3 ವರ್ಷದಿಂದ ಬರ್ತಾರೆ. ಯಾಕಂದ್ರೆ ಒಬ್ರಿಗೊಬ್ರು ಗೊತ್ತಾಗದೆ ಬರ್ತಾ ಇದ್ರು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯೋಗಕ್ಕೆ ಹೋಗ್ತೀನಿ ಅಂದ್ರೆ, ಏನ್ರಿ ರೋಗ ನಿಮ್ಗೆ? ಯಾವ ಲೆವೆಲಿಗೆ ಬಂದಿದೆ ಯೋಚನೆ ಮಾಡಿ. ಯೋಗಕ್ಕೆ ಹೋಗ್ತೀನಿ ಅಂದ್ರೆ ರೋಗ ಅಂತ. ರೋಗಕ್ಕೋಸ್ಕರ ಯೋಗ ಅಲ್ಲ. ಇಟ್ ಈಸ್ ಬಿಯಾಂಡ್ ಸಮಥಿಂಗ್. ಇಟ್ ಈಸ್ ಬಿಯಾಂಡ್ ಸಮಥಿಂಗ್. ಸೊ ಇದನ್ನು ಯೋಚನೆ ಮಾಡಿಬಿಟ್ಟು ನಾವು ನಿತ್ಯ ಯೋಗಾಭ್ಯಾಸದಲ್ಲಿ ತೊಡಗೋಣ ಅಂತ ಹೇಳ್ತಾ ನನ್ನ ಈ ಮಾತಿಗೆ ವಿರಾಮ ಕೊಡ್ತೇನೆ. ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ದೀನಿ. ಕೊನೆಯದು ಗುರುಜಿದು ಥಾಟ್ ಅಲ್ಲೇ ಇದೆ, ಓದಿ. ಅಲೈನ್ಮೆಂಟ್ ಆಫ್ ಮೈ ಮೈಂಡ್, ಸೆಲ್ಫ್ ಅಂಡ್ ಇಂಟೆಲಿಜೆನ್ಸ್. ಬಾಡಿ ಅಲೈನ್ಮೆಂಟ್ ಇದ್ರೆ ಎಲ್ಲವೂ ಅಲೈನ್ಮೆಂಟ್ಗೆ ಬರ್ತದೆ. ಯಾಕಂದ್ರೆ ಎಲ್ಲವೂ ಇನ್ವಾಲ್ವ್ ಆಗುತ್ತೆ ಟು ಅಲೈನ್ ದ ಬಾಡಿ. ಇನ್ನೊಂದು ಅವ್ರು ಯಾವಾಗ್ಲೂ ಹೇಳೋದು ಒಂದು ಕೋಟ್ ಇದೆ, ಏನಂದ್ರೆ ಬಾಡಿ ಈಸ್ ಮೈ ಟೆಂಪಲ್, ಆಸನಾಸ್ ಆರ್ ಮೈ ಪ್ರೇಯರ್ ಅಂತ. ಯಾಕೆ ಹೇಳ್ತಾ ಇದ್ರು ಅಂದ್ರೆ, ನಾವು ಟೆಂಪಲ್ಗಾದ್ರೂ ಹೋಗ್ಲಿ, ಮನೆಯಲ್ಲಿ ಪೂಜಾ ಮಂದಿರ ಇರ್ಲಿ, ಅಲ್ಲಿ ಜಪ ಮಾಡ್ತೇವೆ, ಪುಷ್ಪಾರ್ಚನೆ ಮಾಡ್ತೇವೆ, ತುಳಸಿ ಇಡ್ತೇವೆ, ಬಿಲ್ವ ಪತ್ರ ಇಡ್ತೇವೆ. ಇದು ಆಸನಗಳ ರೂಪದಲ್ಲಿ ನಾನು ಮಾಡ್ತೀನಿ. ಬಾಡಿ ಇಸ್ ಮೈ ಟೆಂಪಲ್, ಆಸನಾಸ್ ಆರ್ ಮೈ ಪ್ರೇಯರ್. ಒಳಗಡೆ ಅಂತರಾತ್ಮ ಇದ್ದಾನೆ ಅವನಿಗೆ. ಅವಾಗ ನನಗೇನ್ ಬೇಕು ಅದು ಕೊಡ್ತಾನೋ. ಅದು ಅವ್ರು ಹೇಳ್ತಕ್ಕಂಥದ್ದು ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇವತ್ತಿನ ಈ ಪ್ರೆಸೆಂಟೇಶನ್ ಎಲ್ಲ ಮಾಡಿದ್ದು ಮಧುಕರ್ ಅವರು. ಸೊ ಟೆಕ್ಸ್ಟ್ ನಂದು,
ಗೊಂಬೆಗಳೆಲ್ಲ ಅವ್ರದ್ದು. ಓಕೆ, ಆದ್ರೂ ಭಾರಿ ಕೆಲಸ ಆಗತ್ತದು. ಮತ್ತೆ 2-3 ಸಲ ಕೂತ್ಕೊಂಡು ನನ್ನ ಜೊತೆಗೆ ಸರಿ ಇದೆಯಾ ಅಂತ ಕೇಳ್ಕೊಂಡು ಮಾಡಿದ ಕೆಲಸ ಚೆನ್ನಾಗಾಗ್ಬೇಕು ಅನ್ನುವಂಥದ್ದು ಸದಾ ಯಾವಾಗಲೂ. ಅದಕ್ಕೆ ಯೋಗ ಅಂದ್ರೆ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ. ಕೌಶಲ ಪೂರ್ಣವಾದ ಕೆಲಸವೇ ಯೋಗ. ಸೊ ಮತ್ತೆ ಮುಂದಿನ ದಿನಗಳಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಇದನ್ನು ಕಂಟಿನ್ಯೂ ಮಾಡಿ, ಒಂದೊಂದೇ ಅನಾರೋಗ್ಯದ ಸಮಸ್ಯೆಗಳನ್ನ ಇಟ್ಕೊಂಡು ಹೇಳಿ ಅಂತ, ಅಟ್ಲೀಸ್ಟ್ ಕ್ರಿಯೇಟ್ ಅವೇರ್ನೆಸ್ ಅಂತ ಹೇಳ್ಬಿಟ್ಟು. ಸೊ ಲೆಟ್ ಅಸ್ ಟ್ರೈ ಫಾರ್ ದಟ್, ಗೋ ಫಾರ್ ದಟ್. ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತಿದ್ರೆ ಕೇಳ್ಬೋದು, ಕ್ವಶನ್ಸ್ ಇದ್ರೆ ಕೇಳ್ಬೋದು. ಸೊ ಎಂಡ್ ಮಾಡೋಣ. ಹಾ, ಒಂದು ಸ್ಲೈಡ್ ಅಲ್ಲಿ ಯೋಗ ಇಸ್ ನಾಟ್ ಜಸ್ಟ್ ಆಸನಸ್ ಅಂತ 99% ಎಲ್ಲರೂ ಇರೋದು ಯೋಗ ಅಂದ್ರೆ ಆಸನ. ಹಾ, ಅದನ್ನೇ ಹೇಳಿದ್ದು. ಯೋಗ ಆವಾಗಲೇ ಹೇಳಿದೆ, ಯೋಗ ಇಸ್ ನಾಟ್ ಎನ್ ಆಲ್ಟರ್ನೇಟಿವ್ ಥೆರಪಿ. ಯೋಗ ಇಸ್ ನಾಟ್ ಜಸ್ಟ್ ಆಸನ ಆರ್ ಪ್ರಾಣಾಯಾಮ ಆರ್ ಧ್ಯಾನ. ಯೋಗ ಅಂತಕ್ಕಂಥದ್ದು ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗ ಅಂತ ಹೇಳಿದ್ರು. 8 ಮೆಟ್ಟಿಲುಗಳಲ್ಲಿ ಮೊದಲನೇದು ಮೆಟ್ಟಿಲಿಂದ ಶುರು ಮಾಡಿದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಷ್ಟೇ ಒಂದೇ ಲೈನಲ್ಲಿ ಹೇಳ್ಬಿಟ್ಟಿದೆ. 8 ಮೆಟ್ಟಿಲುಗಳು. ಸಮಾಧಿಗೆ ಹೋಗುದೇ ಯೋಗ ಅಂತ ಒಂದು ಕಡೆ, ಇನ್ನೊಂದು ಕಡೆ ಯೋಗ ಕರ್ಮಸು ಕೌಶಲಂ ಅಂತ ಇನ್ನೊಂದು ಕಡೆ, ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿ ಇನ್ನೊಂದು ಕಡೆ, ಸಮಭಾವವೇ ಯೋಗ. ಸುಖ ದುಃಖ ಎಲ್ಲವನ್ನ ಸಮಭಾಗ ಅಂದ್ರೆ ಸಮವಾಗಿ ಸ್ವೀಕರಿಸುವಂತ ಸ್ಥಿತಿ ಮಾನಸಿಕವಾಗಿ ಬಂದ್ರೆ ಅದೇ ಯೋಗ. ಕೌಶಲಪೂರ್ಣವಾದ ಕೆಲಸವೇ ಯೋಗ. BBMP ಅವರು ಕೆಲಸ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ರಸ್ತೆಯಲ್ಲಿ, 2 ಪರ್ಕೆ ಇಟ್ಕೊಂಡು ಆ ಹೆಣ್ಮಗಳಿಗೆ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಬೆಂಜ್ ಗಾಡಿನೋ ಆಡಿ ಗಾಡಿನೋ ಏನೂ ಗೊತ್ತಿಲ್ಲ, ಜಸ್ಟ್ ಕ್ಲೀನ್ ಮಾಡ್ಬೇಕು, ನನ್ ಕೊಟ್ಟ ಕೆಲಸ ನಿರ್ವಹಿಸ್ಬೇಕು, ಅದು ಯೋಗವೇ. ನಮ್ಮ ಮನೆಗಳಲ್ಲಿ ಅಚ್ಚುಕಟ್ಟಾಗಿ ಇಟ್ಕೋಬೇಕಂತ ಮಾಡ್ತೀವಿ, ಯೋಗವೇ. ಅಡಿಗೆ ಮಾಡುವಾಗ ನಾನು ಅಚ್ಚುಕಟ್ಟಾಗಿ ಮನಸ್ಪೂರ್ವಕವಾಗಿ ಮಾಡಬೇಕು, ಯೋಗವೇ. ಯೋಗ ಅದಕ್ಕೆ ಜೀವನದ ಒಂದು ಭಾಗ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಮ ಮತ್ತು ನಿಯಮ, ಅದರಲ್ಲಿ 10 ಕಮಾಂಡ್ಮೆಂಟ್ಸ್ ಇದೆ. ಅಹಿಂಸಾ, ಸತ್ಯಮಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ, ಯಮಃ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನೇನ ನಿಯಮಃ. ಇದಿಷ್ಟು ನಾವು ನಿತ್ಯ ಮಾಡ್ತೇವೆ. ಶುಚಿಯಾಗಿರು, ಸಂತೋಷವಾಗಿರು, ಈಶ್ವರ ಪ್ರಣಿಧಾನ ಎಲ್ಲವೂ ಅವನೇ ಕೊಟ್ಟಿದ್ದು ಅಂತ ಅವನಿಗೆ ಸದಾ ಶರಣಾಗಿ, ಸರೆಂಡರ್ ಹಿಮ್ ಅಂಡ್ ವರ್ಕ್. ಇದು ನಾನು ಮಾಡಿದ್ದು ಅನ್ನೋದು ಯಾವತ್ತೂ ತಿಳ್ಕೊಳ್ಬೇಡಿ. ಸಂಬಡಿ ಇಸ್ ದೇರ್ ಬಿಯಾಂಡ್ ಮೀ, ಅವನು ನನ್ನಿಂದ ನಡೆಸ್ತಾ ಇದ್ದಾನೆ. ಸೊ ಈ ರೀತಿ ಸರೆಂಡರ್ನೆಸ್ ಇಂದ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಯಮ ನಿಯಮ, ಆಸನ ಶರೀರ ಶುದ್ಧಿ ಮನಶುದ್ಧಿ ಎರಡೂ ಆಗುತ್ತೆ, ಆದ್ರೆ ಶರೀರ ಶುದ್ಧಿ ಅಂತ ಹೇಳ್ತಾರೆ. ಪ್ರಾಣಾಯಾಮ ನಮ್ಮ ಉಸಿರಾಟ ಕ್ರಿಯೆ. ಉಸಿರು ಇಲ್ಲ ಅಂದ್ರೆ ನಾವಿಲ್ಲ. ಅನೇಕ ಬಾರಿ ನಮ್ಮ ಕ್ಲಾಸಲ್ಲಿ ಹೇಳ್ತೇನೆ ನಾನು, ಏನಂತಂದ್ರೆ ನೋ ಬ್ರೆತ್ ನೋ ಲೈಫ್ ಅಂತ. ಹೌದು, ಇದನ್ನ ಅರ್ಥ ಮಾಡೋದು ಹೇಗೆ? ಎಲ್ರೂ ಸ್ವಂತ ಮನೆ ಇದೆ, ಬಿಸ್ನೆಸ್ ಇದೆ, ಫ್ಯಾಮಿಲಿ ಇದೆ, ಎಲ್ಲವೂ ನಮ್ಮದೇ. ರಾಮತೀರ್ಥರು ಒಂದ್ ಕಡೆ ಹೇಳ್ತಾರೆ, ಹಾಗಾದ್ರೆ ನಿಂದೆ ಎಲ್ಲವೂ ಅಂತ ಆದ್ರೆ ನೀನ್ ತೆಗೆದುಕೊಂಡಿರೋ ಉಸಿರು ನಿಂದು. ತಗೊಂಡ ತಕ್ಷಣ ಮೂಗು ಗಟ್ಟಿ ಇಡ್ಕೋಬೇಕು, ಬಾಯು ಬಿಡಬಾರ್ದು. ಏನಾಗ್ಬೋದು? ಆಫ್ಟರ್ ಕಪಲ್ ಆಫ್ ಮಿನಿಟ್ಸ್ ನೋ ಮೋರ್ ಯು ಆರ್ ದೇರ್ ಅಂಡ್ ವಾಟ್ ಎವರ್ ಯುವರ್ಸ್ ನೋ ಮೋರ್ ಯುವರ್ಸ್. ಕರೆಕ್ಟ್ ಅಲ್ಲ? ಆದ್ರಿಂದ ಅದು ನಿಮಗೋಸ್ಕರ ಇರೋದು, ಮೇಕ್ ಯೂಸ್ ಆಫ್ ಇಟ್. ನಿನಗೋಸ್ಕರ ಇರೋದು, ಫ್ರೀಲಿ ಅವೈಲಬಲ್. ಅರ್ಥ ಆಯ್ತಲ್ಲ? ಹಾಗಾಗಿ ಅದು ಪ್ರಾಣಾಯಾಮ. ಹಾಗೆ ಪ್ರತ್ಯಾಹಾರ, ಆಹಾರ, ಧಾರಣ, ಅದನ್ನ ಎಫರ್ಟ್ಫುಲಿ ಕಂಟ್ರೋಲ್ ಯುವರ್ ಇಂದ್ರಿಯಾಸ್. ಧ್ಯಾನ ಅಂದ್ರೆ ಎಫರ್ಟ್ಲೆಸ್ ಕಾನ್ಸಂಟ್ರೇಷನ್. ಸಮಾಧಿ ಏನು ಗೊತ್ತಿಲ್ಲದೆ ಇರುವಂತ ಸ್ಥಿತಿ, ನನಗೇನು ಅನುಭವಕ್ಕೂ ಇಲ್ಲ, ಹೇಳುವಂತ ಸ್ಥಿತಿಯಲ್ಲಿ ನಾನು ಇಲ್ಲವೂ ಇಲ್ಲ ಅದ್ರ ಬಗ್ಗೆ. ಅದರಿಂದ ಸೊ ಇದು ಯಮನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇದೆಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಆರೋಗ್ಯ ಚೆನ್ನಾಗಾಗತ್ತೆ. ಇಟ್ ಇಸ್ ಎ ಬೈ ಪ್ರಾಡಕ್ಟ್. ಏನಾಗತ್ತೋ ಅದೆಲ್ಲ ಬೈ ಪ್ರಾಡಕ್ಟ್. ಯಮನಿಯಮ 2 ಫಾಲೋ ಮಾಡಿದ್ರೆ ಸಾಕು, ಮನಸ್ಸಿನ ಮೇಲೆ ನಿಯಂತ್ರಣ ಬಂದ್ಬಿಡುತ್ತೆ. ಯಾಕೆ ಹೇಳಿ? ಕ್ವಾಲಿಟಿ ಅದು. ನಾನು ಹೇಗಿರ್ಬೇಕು ಅನ್ನೋದು ಕ್ವಾಲಿಟಿ ಹೇಳ್ಕೊಟ್ಬಿಡುತ್ತೆ. ಆಸನ ನಮ್ಮ ಶರೀರ ಶುದ್ಧಿ ಮಾಡುತ್ತೆ, ಪ್ರಾಣ ನನ್ನ ಮನಸ್ಸಿನ ಒಳಗೆ ತಗೊಂಡೋಗುತ್ತೆ, ಪ್ರಾಣ ಶುದ್ಧಿ ಆಗುತ್ತೆ, ಶರೀರ ಶುದ್ಧಿ ಆಗುತ್ತೆ. ಸೊ ಇದಿಷ್ಟು ಮಾಡೋದ್ರೊಳಗೆ ನನ್ನ ಆರೋಗ್ಯ ಸುಧಾರಣೆ ಆದಾಗ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಆಸನ ಮಾಡಿದ್ರೆ ನಾನು ಆರೋಗ್ಯವಾಗಿರ್ತೀನಿ ಅಂತ. ಹಾಗಾಗಿ ಜನರ ಮನಸ್ಸಲ್ಲಿ ಆಸನ ಅಂದ್ರೆ ಯೋಗ. ಅದಕ್ಕೆ ಯೋಗಾಸನ ಅದು ಯೋಗ.
ಅಲ್ಲ, ಯೋಗಾಸನ ಆದ್ರೂ ಒಂದು ರೂಢಿಯಲ್ಲಿ ಅದನ್ನು ಯೋಗ ಅಂತ ಹೇಳಿದ್ರು. ಸೊ ಐ ಥಿಂಕ್ ಸ್ವಲ್ಪ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೋಗಕ್ಕೂ ಯೋಗ ಥೆರಪಿ ಅಂದ್ರೆ ಅದ್ರ ಮೂಲಕವೇ ಥೆರಪಿ ಮಾಡಿಸೋದು ಅಷ್ಟೇನೆ, ಅರ್ಥಾಯ್ತಲ್ಲ. ಸೊ ಇಟ್ ಇಸ್ ಗಿವಿಂಗ್ ಎ ರೆಮಿಡಿ ಥ್ರೂ ಯೋಗಿಕ್ ಆಸನಸ್. ರೆಮಿಡಿ, ಪರಿಹಾರ ಅದ್ರ ಮೂಲಕ. ಅಂದ್ರೆ ಆಸನಗಳ ಮೂಲಕ ನಮ್ಮಲ್ಲಿ ಏನೇನ್ ಬದಲಾವಣೆ ಆಗತ್ತೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ. ಪ್ರಾಬ್ಲಮ್ ಇದ್ದಾಗ ಅದನ್ನ ಬೇರೆ ರೂಪದಲ್ಲಿ ಮಾಡಿಸಿ ಅವ್ರಿಗೆ ಲಾಭ ಬರೋ ತರ ಅಥವಾ ಸಿಗೋ ತರ ಅಥವಾ ಅವರ ಪರಿಹಾರವನ್ನು ಕಂಡುಹಿಡಿದು ಕೊಡುವಂಥದ್ದು ಯೋಗ ಥೆರಪಿ. ಚಿಕಿತ್ಸೆ, ಅದು ಚಿಕಿತ್ಸೆ. ಯೋಗಕ್ಕೆ ಪರ್ಯಾಯವಾಗಿ ವಾಕಿಂಗ್ ಅಲ್ವಾ? ಯಾಕಂದ್ರೆ ವಾಕ್ ಮಾಡಿ ನಾವು ಚೆನ್ನಾಗಿದೆ ಅಂತ ಯೋಗಾನೂ ಮಾಡಿ, ವಾಕಿಂಗೂ ಮಾಡಿ. ವಾಕಿಂಗ್ ಬೇಕು, ಯಾಕಂದ್ರೆ ಇವತ್ತು ಕೂತ್ಕೊಳ್ಳೋದೇ ಎಲ್ರು ಜಾಸ್ತಿ ಅಲ್ವಾ. ಹಾಗಾಗಿ ವಾಕಿಂಗ್ ಬೇಕೇ ಬೇಕು. ಒಂದು ಕಾಲದಲ್ಲಿ ವಾಕಿಂಗ್ ಬೇಕಾಗಿರ್ಲಿಲ್ಲ. ಯಾಕೆ ಹೇಳಿ, ಬಸ್ ಹಿಡಿಬೇಕಾದ್ರೂ ಹಳ್ಳಿಯಿಂದ ಸುಮಾರು ನಡ್ಕೊಂಡ್ ಬರ್ಬೇಕಾಗ್ತಿತ್ತು. ಈಗ ನಾನು ಹೇಳಿದ್ನಲ್ಲ, ಯೋಗ ಕ್ಲಾಸ್ ಅಲ್ಲೇ ಸರ್ ಬನಶಂಕರಿ 3rd ಸ್ಟೇಜ್ ಮನೆ ಹತ್ರ ಇಲ್ವಾ ಅಂತ ಕೇಳ್ತಾರೆ. ಇಲ್ಲಿವರೆಗೆ ವಾಕ್ ಮಾಡ್ಕೊಂಡು ಬಂದ್ರೆ ಒಂದು ಅವಕಾಶ ನನಗೆ. ಲಿಫ್ಟ್ ಇದ್ರು ಮೆಟ್ಲು ಹತ್ಕೊಂಡು ಹೋಗ್ಬೋದು, ಹೋಗಲ್ಲ, ಲಿಫ್ಟ್ ಮೇಲೆ ಹೋಗ್ಬೇಕು. ಸೊ ವೆನ್ ಎವರ್ ಯು ಗೆಟ್ ಎ ಚಾನ್ಸ್, ಮೇಕ್ ಯೂಸ್ ಆಫ್ ಇಟ್. ಮನೆಯಲ್ಲೇ ಹತ್ಕೊಂಡು ಹೋಗಿ, 10 ಸಲ ಹೋಗಿ, ಪರವಾಗಿಲ್ಲ. ಇಟ್ ವಿಲ್ ವರ್ಕ್ ಆನ್ ಯುವರ್ ಬಾಡಿ. ಸೊ ಅದಕ್ಕೆ ವಾಕಿಂಗ್ ಬೇಕೇ ಬೇಕು. ಯೋಗ ಇಟ್ ಈಸ್ ಫಾರ್ ಟೋಟಲ್ ಡೆವಲಪ್ಮೆಂಟ್ ಆಫ್ ಯುವರ್ ಬಾಡಿ, ಮೈಂಡ್, ಬ್ರೆತ್. ಓಕೆ, ಸಾಕು. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಇದುವರೆಗೆ ಶಾಂತವಾಗಿ ನನ್ನ ಮಾತುಗಳನ್ನು ಕೇಳಿದಿರಿ. ಅದರಲ್ಲಿ ನಿಮ್ಗೆ ಒಳ್ಳೇದು ಅನಿಸಿದ್ರೆ ಅದನ್ನ ಪುಷ್ಪಗಳ ರೂಪದಲ್ಲಿ ನಾನು ಗುರುಗಳ ಪಾದಾರವಿಂದಗಳಿಗೆ ಅಲ್ಪಿಸ್ತೀನಿ. ಹೇಳಿದ್ರಲ್ಲಿ ಏನೋ ಇದು ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ನನ್ನ ದೋಷ ಅಂತ ಅನ್ಕೊಂಡು ಇಲ್ಲೇ ಬಿಟ್ಟು ಒಳ್ಳೇದು ಮಾತ್ರ ತಗೊಂಡು ಹೋಗ್ಬೇಕಷ್ಟೇನೆ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹಾ, ಒಂದು ನಿಮಿಷ, ಇದೊಂದು ಅಸತೋಮ ಸದ್ಗಮ ಹೇಳ್ಬೇಡ. ಓಕೆ, ಶಾಂತಿ ಮಂತ್ರ ಹೇಳ, ಮರೆತುಬಿಟ್ಟೆ ಮಾತಾಡ್ತಾ. ಒಮ್ಮೆ ಓಂಕಾರ ನಿಧಾನವಾಗಿ ಶ್ರುತುಗೊಳ್ಳಿ. ಅಲ್ಲೇ ಪರವಾಗಿಲ್ಲ, ನಿಂತ್ಕೊಂಡ್ರು ಪರವಾಗಿಲ್ಲ. ಓ ಅಸತೋಮ ಸದ್ಗಮೆ ಒಟ್ಟಿಗೆ ಹೇಳೋಣ. ಓ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. Join the palms, bow the head, relax. Thank you once again. ಎಲ್ರಿಗೂ ನಮಸ್ಕಾರ. ರಾಮತೀರ್ಥ ಸೇವಾ ಫೌಂಡೇಶನ್ ಮತ್ತೆ ನಿರಾಮಯ ಯೋಗ ಕುಟೀರಂ ಪರವಾಗಿ ನಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಶೆಣೈ ಅವರಿಗೆ ಒಂದು ಚಿಕ್ಕ ಕಾಣಿಕೆ ಡಾಕ್ಟರ್ ಆಶೀಶ್ ಅವ್ರು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಇದೇ ಫಸ್ಟ್ ಟೈಮ್ ಅನ್ಸತ್ತೆ ಇಷ್ಟು ಜನ ಸೇರಿದ್ದೀರಾ. ಪೋಸ್ಟ್ ಕೋವಿಡ್ ಇಷ್ಟು ಜನ ಸೇರಿರೋ ಇದೇ ಮೊದಲನೇ ಸತಿ. ನಿಮಗೆಲ್ಲರಿಗೂ ರಾಮತೀರ್ಥ ಸೇವಾ ಫೌಂಡೇಶನ್ ಮತ್ತೆ ನಿರಾಮಯ ಯೋಗ ಕುಟೀರಂ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ, ತುಂಬು ಹೃದಯ ಧನ್ಯವಾದಗಳು. ಖಂಡಿತ ಈ ಪ್ರೋಗ್ರಾಮು ಯಶಸ್ವಿ ಆಗಿದೆ. ಯಾಕೆಂದ್ರೆ ನಾನೇ ಸುಮಾರು ಪ್ರೋಗ್ರಾಮ್ ನೋಡಿದ್ದೀನಿ, ಇಲ್ಲಿ ಯಾವತ್ತೂ ಇಷ್ಟು ಜನ ಬಂದಿರಲಿಲ್ಲ, ಇವತ್ತು ಬಂದಿದ್ದೀರಾ. ಸೊ ನಿಜವಾಗ್ಲೂ ನಿಮಗೆಲ್ಲ ಧನ್ಯವಾದ ಸಲ್ಲಿಸ್ಲೇಬೇಕು ನಾನು. ಎಲ್ರಿಗೂ ಧನ್ಯವಾದ. ಮತ್ತೆ ಇವತ್ತು ಯೂಟ್ಯೂಬ್ ಅಲ್ಲಿ ಲೈವ್ ಕೂಡ, ಚಾನೆಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಲೈವ್ ಕೂಡ ಟೆಲಿಕಾಸ್ಟ್ ಆಗಿತ್ತಿದ್ದು, ಅದನ್ನ ನಮ್ಮ ಅಭಿರಾಮ್ ಅವ್ರು ನಡೆಸ್ಕೊಟ್ಟಿದ್ದಾರೆ. ಅಭಿರಾಮ್ ಮತ್ತೆ ಟೀಮ್ ಅವ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಯೋಗ ಬಂಧುಗಳಿಗೆ ನಮಸ್ಕಾರ.
ಮತ್ತೆ ಕೊನೆಯದು ಲಾಸ್ಟ್ ಅನೌನ್ಸ್ಮೆಂಟ್ ಒಂದು ಲಾಸ್ಟ್ ಮಂತ್ ರಾಮತೀರ್ಥ ಸೇವಾ ಫೌಂಡೇಶನ್ ಇಂದ ಒಂದು ಪುಸ್ತಕ ಬಿಡುಗಡೆ ಆಯಿತು. ರಾಮತೀರ್ಥ ಅವ್ರದ್ದು ಪುಸ್ತಕ ಬಿಡುಗಡೆ ಆಯಿತು, ಅದು ಮಾರಾಟಕ್ಕಿದೆ. ಜೀವನ ಚರಿತ್ರೆ ಅನ್ನೋದು ಆಕ್ಚುಯಲ್ ಪ್ರೈಸ್ ಬಂದು 150 ರೂಪಾಯಿ, ಬಟ್ ಅದು ಇವತ್ತು 100 ರೂಪಾಯಿ ಡಿಸ್ಕೌಂಟ್ ಸೇಲ್ ಅಲ್ಲಿ ಇದೆ. ಮತ್ತೆ ಪರಮಾತ್ಮಾನುಭವದ ಮಹಾರಣ್ಯಗಳು ಪಾರ್ಟ್ 1 ಇದೂ ಮಾರಾಟಕ್ಕಿದೆ. ಇದೂ ಆಕ್ಚುಲಿ 200 ರೂಪಾಯಿ ಪುಸ್ತಕದ ಬೆಲೆ, ಇವತ್ತು 150 ರೂಪಾಯಿಗೆನೆ ಸೇಲ್ಗಿದೆ. ಮತ್ತೆ ದೇವರ ಕಾಡು ಅನ್ನೋದು 5ನೇ ಭಾಗ ಬಿಡುಗಡೆ ಆಯಿತು ಪುಸ್ತಕ, ಅದರದ್ದು ಪ್ರೈಸ್ ಬಂದು 300 ರೂಪಾಯಿ. ಆಕ್ಚುಲಿ ಅದನ್ನ 50% ಡಿಸ್ಕೌಂಟ್ ಅಲ್ಲಿ 150 ರುಪೀಸ್ಗೆ ಮಾರಾಟಕ್ಕಿದೆ. ಯಾರು ಬೇಕೋ ಪುಸ್ತಕ ತಗೋಬೇಕು ಅಂತ ತಗೋಬಹುದು. ಧನ್ಯವಾದಗಳು. ಥ್ಯಾಂಕ್ ಯು. ತಿಂಗಳು ಮಾರ್ಚ್ 18 ಬರುತ್ತೆ. ಸ್ವಾಮಿ ಚಿದಾನಂದ ಅವ್ರದ್ದು ಒಂದು ಉಪನ್ಯಾಸ ಇದೆ, ಪಾಸಿಟಿವ್ ಅಂಡ್ ನೆಗೆಟಿವ್ ಥಿಂಕಿಂಗ್ ಬಗ್ಗೆ, ಅಂದ್ರೆ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ವಿಚಾರ. ಅವರು ಫಸ್ಟ್ ಟೈಮ್ ನಮ್ಮ ಈ ವೇದಿಕೆಗೆ ಬರೋದು. ಸ್ವಾಮಿ ಚಿದಾನಂದರು ಚಿನ್ಮಯ ಮಿಷನ್ ಅಲ್ಲಿ ಇದ್ದವರು, ಈಗ ಅವರದೇ ಆದಂತ ದೊಡ್ಡದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಮುಂದಿನ ತಿಂಗಳು 18ನೇ ತಾರೀಕಿಗೆ ಬರೋರಿದ್ದಾರೆ. ಇದು ನಿಮ್ಮ ಇನ್ಫಾರ್ಮೇಶನ್ ನೆನ್ಪಿಟ್ಕೊಳ್ಳಿ. 18 ನೋಟ್ ಡೌನ್ at 6:30.